ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯ ಮಾಸದ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರಭು ಶ್ರೀ ರಾಮಚಂದ್ರನನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ಈ ಒಂದು ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ ಆಗ್ತಕ್ಕಂಥದ್ದಾಗಲಿ, ಮತ್ತು ಆಯಾಸ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಲಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಶಕ್ತಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ ಸಂಪೂರ್ಣವಾಗಿ ನಿಶಕ್ತಿಗೊಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಮಹಾಮಾರಿ ಸಕ್ಕರೆ ಕಾಯಿಲೆಯಿಂದನೇ ಬರ್ತಕ್ಕಂಥ ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಂತಹ ಮಹಾಮಾರಿ ಸಕ್ಕರೆ ಕಾಯಿಲೆಯನ್ನು ಹೊಡೆದೊಡಿಸ್ಲಿಕ್ಕೆ ರಾಮಬಾಣದಂತಿರ್ತಕ್ಕಂಥ ಔಷಧಿ ಅಂತಂದರೆ ಅದು ಮಧುಮೇಹ ನಿವಾರಣ್. ಅದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಮತ್ತು ಈ ಒಂದು ಔಷಧಿಯ ಶಕ್ತಿ ಕೇವಲ 10 ದಿನಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದಿದೆ. 10 ದಿನದಲ್ಲಿ ಗೊತ್ತಾಗತ್ತೆ ಅನ್ನತಕ್ಕಂಥ ಕಾರಣದಿಂದ ದೇಹಕ್ಕೆ ಬೇರೆ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ. ಇದರಲ್ಲಿ ಸಂಪೂರ್ಣವಾಗಿ ಆಯುರ್ವೇದದ ಔಷಧಿ ಆಗಿರುವ ಕಾರಣದಿಂದ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಎಂಬತಕ್ಕಂಥದ್ದು ಮಾತ್ರ ಇಲ್ಲವೇ ಇಲ್ಲ. ಹಾಗಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಕ್ಕರೆ ಕಾಯಿಲೆ ನಿಯಂತ್ರಣದ ಔಷಧಿ ಅಂತಂದರೆ ಅದು ಮಧುಮೇಹ ನಿವಾರಣ್. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಅಮೃತಬಿಂದು ಮತ್ತು ಮಧುಮೇಹ ನಿವಾರಣ್ ANJ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತಬಿಂದು ಮತ್ತು ಮಧುಮೇಹ ನಿವಾರಣ್. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ವಾರದ ಮೊದಲನೇ ದಿನ ಒಂದು ಕಡೆ, ನಿನ್ನೆ ಭಾನುವಾರ ಮತ್ತೊಂದು ಕಡೆ. ಭಾನುವಾರದಲ್ಲಿ ನಾವೆಲ್ಲರೂ ಕೂಡ ರಾಶಿ ಫಲವನ್ನು ಕೂಡ ತಿಳ್ಕೊಂಡ್ವಿ, ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಕೂಡ ತಿಳ್ಕೊಂಡ್ವಿ. ಅದಾದಮೇಲೆ ನಮ್ಮ ಜೀವನ ಅವತ್ತಿನ ದಿನದ ಒಂದು ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಬದುಕನ್ನು ನಡೆಸಿದ್ರಿ. ಆದರೂ ಏನೇ ಹೇಳ್ರಪ್ಪ, ಭಾನುವಾರ ಆದಮೇಲೆ ವಾರದ ಮೊದಲನೇ ದಿನ ಆ ಒಂದು ಉಲ್ಲಾಸ ಉತ್ಸಾಹ ಇರುತ್ತೆ, ಈ ವಾರ ನಾನು ಏನು ಬೇಕಾದ್ರೆ ಕೆಲಸ ಮಾಡ್ಕೋದು ಅಂತ. ಆದರೆ ಆ 2 ದಿನ ನೆಮ್ಮದಿ ದೇಹಕ್ಕೆ ರೆಸ್ಟ್ ಕೊಟ್ಬಿಟ್ಟು ಸೋಮವಾರ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು ಅಂತಂದರೆ ದೇಹ ಕೇಳೋ ಅಂಥದ್ದೇ ಅಲ್ಲ, ಹೇಳಿದ ಮಾತೇ ಕೇಳಲ್ಲ. ಆ ಕ್ಷಣ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಇನ್ನೆರಡು ನಿಮಿಷ ಅಂತೇಳಿ ಆ ಹಾಸಿಗೆಯಲ್ಲಿ ನುಸುಳ್ತಾ ಅಲ್ಲೇ ಸುತ್ಕೊಂಡು ಹಾಸಿಗೆ ಈ ಕೊನೆಯಿಂದ ಆ ಕೊನೆಯಿಂದ ಈ ಕಡೆ ಒಂದು ರೋಲ್ ಮಾಡ್ತಾ ಅಲ್ಲೇ ಮಲ್ಕೊಂಡು ಇರ್ತಕ್ಕಂಥ ಆ ಸಮಯವನ್ನು ಪ್ರತಃ ನಾವೇನು ಮಾಡ್ತೀವಿ, ಕಾಲ ಕಳೆದು ಬಿಡ್ತೀವಿ. ಆಮೇಲೆ ಟೈಮ್ ನೋಡಿಕೊಂಡು ಮತ್ತು ಆ ಟೈಮ್ಗೂ ಉಗಿಯೋದು. ಏನಪ್ಪ ಇಷ್ಟು ಟೈಮ್ ಆಗೋಯ್ತು, ನಾನು ಇನ್ನೂ ಮಲ್ಕೊಂಡೆ, ಇದೀನಿ, ಏನಪ್ಪ ಗೊತ್ತೇ ಆಗಲಿ, ಈ ಟೈಮ್ ಇಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ಆ ಟೈಮ್ಗೆ ಉಗಿಯೋದು. ಈ ರೀತಿ ನಮ್ಮ ಪರಿಸ್ಥಿತಿ ಆಗೋಗಿರುತ್ತೆ ಇವತ್ತಿನ ದಿವಸ. ಇರಲಿ, ಏನೇ ಆದ್ರೂ ಕೂಡ ಬೆಳಗಿನ ಜಾವ ಶುಭೋದಯ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಎದ್ದು ನಮ್ಮ ದಿನನಿತ್ಯದ ಕಾಯಕದ ಮೇಲೆ ಒಂದು ಗಮನವನ್ನು ಬಿಟ್ಟು ಅದಾದ ಮೇಲೆ ನಾವು ಮುಂದುವರೆದಿದ್ದೆ ಆದರೆ
ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ವಾರದ ಮೊದಲನೇ ದಿನ ಪರಮೇಶ್ವರನ ಅನುಗ್ರಹದಿಂದ ಎಲ್ಲವೂ ಕೂಡ ಸುಭಿಕ್ಷವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನು ಈಗ ತಾವು ಅಂದ್ಕೊಳ್ಬೋದು, ಈಗ ಗುರುಜಿಯವ್ರನ್ನ ಸ್ವಾಗತಿಸ್ತಾರ? ಇಲ್ಲ, ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆ ನಾನು ಕೂಡ ಹಂಚ್ಕೊಳ್ಳೋದಿದೆ. ಅದರಲ್ಲೂ ಇವತ್ತಿನ ದಿವಸ ಸ್ವಲ್ಪ ಸಮಯ ಸಿಕ್ಕಿದೆ. ಏನಪ್ಪ, 2 ಗಂಟೆಗಳ ಕಾಲ ನೇರಪ್ರಸಾರ ಇದೆ ಇವತ್ತಿನ ದಿವಸ. ಏನು ಗುರುಗಳೇ ವಿಶೇಷ ಏನು ಅಂತ ಹೇಳ್ತೇನೆ. ಸಾಕಷ್ಟು ಜನ ತಾವೆಲ್ಲರೂ ಕೂಡ ಕರೆಯನ್ನು ಮಾಡ್ತಾ ಇರ್ತೀರಿ, ಸಾಕಷ್ಟು ಪತ್ರಗಳನ್ನು ಕೂಡ ಬರೆದಿದ್ದೀರಲ್ಲ. ಇವತ್ತಿನ ದಿವಸ 2 ಗಂಟೆಗಳ ಸಂಪೂರ್ಣವಾಗಿರ್ತಕ್ಕಂಥ ನೇರ ಪ್ರಸಾರದ ಕಾರ್ಯಕ್ರಮ ಸಂಪೂರ್ಣವಾಗಿ ಅದು ನಿಮಗೆ ಸಮರ್ಪಣೆ ಅಂತ ನಾನು ಹೇಳ್ತೇನೆ. ಪ್ರತಿನಿತ್ಯದ ಕಾರ್ಯಕ್ರಮವೂ ಕೂಡ ನಿಮಗೆ, ಆದರೆ ಇವತ್ತಿನ ದಿವಸ ಪ್ರತ್ಯೇಕವಾಗಿ ಪತ್ರಗಳನ್ನೂ ಕೂಡ ಬರೆದಿರ್ತಕ್ಕಂಥವರ ಉತ್ತರ ಕೊಡಬೇಕಲ್ವಾ. ಹಾಗಾಗಿ 2 ಗಂಟೆಗಳ ನೇರ ಪ್ರಸಾರ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಹಾಗಾಗಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಲಕ್ಷ್ಮೀ ಭೋರ ಸ್ವಾಮಿ ಭಗವಂತನ ಬಗ್ಗೆ ಅಂತ ನಾನು ತಮ್ಮೆಲ್ಲರಿಗೂ ಜೊತೆ ಹಂಚ್ಕೊಳ್ಳೇಬೇಕು. ಕ್ಷೇತ್ರ ಹೇಗೆ ನಡೀತಾ ಇದೆ, ಕ್ಷೇತ್ರದಲ್ಲಿರತಕ್ಕಂಥ ಒಂದು ಅಭಿವೃದ್ಧಿ ಹೇಗೆ ನಡೀತಾ ಇದೆ, ಬರ್ತಕ್ಕಂಥ ಭಕ್ತಾದಿಗಳ ಒಂದು ಪ್ರತಿಕ್ರಿಯೆ ಹೇಗಿದೆ, ಅವರ ಭಾವನೆಗಳು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ, ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಮಹಿಮೆ ಬಗ್ಗೆ ನಾನು ತಿಳಿಸಿದ್ರೆ ಅದು ಎಲ್ಲೋ ಒಂದು ಕಡೆ ನನ್ನ ಸ್ವಾರ್ಥ ಅನಿಸುತ್ತೆ. ಆದರೆ ಆ ಮಹಿಮೆ ಬಗ್ಗೆ ನಾನು ತಿಳಿಸೋದಕ್ಕಿಂತ ಅದನ್ನು ತಾವೇ ಬಂದು ಅನುಭವಿಸೋದ್ರಲ್ಲಿ ಬಹಳ ಮೂಲಾರ್ಥ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಲಕ್ಷ್ಮೀ ಬೋರಹಸ್ವಾಮಿ ಕ್ಷೇತ್ರದ ಬಗ್ಗೆ ನಾನು ಹೇಳೋದಕ್ಕಿಂತ ಸ್ವಯಂ ತಾವೇ ಅನುಭವಸ್ಥರಾದರೆ, ಅಂದರೆ ಆ ಕ್ಷೇತ್ರಕ್ಕೆ ಬಂದು ಅನುಭವವನ್ನು ಪಡ್ಕೊಳ್ಳೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಅಲ್ಲಿ ಒಂದು ನೈಜತೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಇವತ್ತಿನ ದಿವಸ ನಮ್ಮ ದೇವಸ್ಥಾನದ ಪ್ರಾರಂಭದ ಹಂತದಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಬಂದೋದ್ರು. ಆದರೆ ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ನನಗೊಂದು ಸಂತೋಷ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಷ್ಟೋ ಜನ ಯುವ ಪ್ರತಿಭೆಗಳು ಕಾಲೇಜಿಗೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ಯುವಕರಾಗಿರ್ಬೋದು, ಗಂಡಾಗಲಿ ಹೆಣ್ಣಾಗಲಿ ಇಬ್ಬರೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದು ಕ್ಷೇತ್ರಕ್ಕೆ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ, ಭಗವಂತನ ಸೇವೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನಪ್ಪ, ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಇಲ್ಲಾಂತಂದರೆ ಒಂದು ಯುವಕರಿಗಾಗಲಿ, ನಮ್ಮ ಯೂತ್ಸ್ ಎಂಬತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ನಮ್ಮ 10ನೇ ತರಗತಿ ಮುಗಿದು ಕಾಲೇಜ್ ಮೆಟ್ಲು ಹತ್ತದ ಮೇಲೆ ಅವರ ಒಂದು ಆಲೋಚನೆ, ಅವರ ಒಂದು ಆಟಪಾಠಗಳು, ಅವರ ಒಂದು ಕೆಲಸ, ಅವರ ಒಂದು ಕೈಂಕರ್ಯ ಎಲ್ಲವೂ ಕೂಡ ಆ ಕ್ಷಣ ಒಂದಿಷ್ಟು ದಿನಮಾನಗಳ ತನಕನೂ ಕೂಡ ಬದಲಾಗೋಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ದೇವಸ್ಥಾನ, ದೇವರು, ಒಂದು ಭಕ್ತಿ, ಒಂದು ಶ್ರದ್ಧೆ, ಇದೆಲ್ಲದಕ್ಕೂ ಕೂಡ ಕೊರತೆಯೂ ಕೂಡ ನಮ್ಮಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಂತಹದ್ದೊಂದು ಸಮಯದಲ್ಲೂ ಕೂಡ ಸಾಕಷ್ಟು ಜನ ಯೂತ್ಸು ದೇವಸ್ಥಾನಕ್ಕೆ ಬಂದು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನೊಬ್ಬರನ್ನ ಕೇಳಿದೆ, ಸುಮಾರು ಜನ, ಒಬ್ಬರನ್ನ ಅಂತಲ್ಲ ಸುಮಾರು ಜನನ ಕೇಳಿದೆ, ಯೂತ್ಸ್ ಆಗಿದ್ದೀರಿ, ತಾವೆಲ್ಲ ಯುವಕರಾಗಿದ್ದೀರಿ, ತಾವು ಅಷ್ಟಾಗಿದ್ದರ ಕಡೆ ಗಮನವನ್ನು ಕೊಡೋದಿಲ್ವಲ್ಲ, ಏನು ತಾವು ಇಲ್ಲಿ ಬಂದಿದ್ದೀರಿ, ನಿಮ್ಗೆ ಏನಾದರೂ ಒಳ್ಳೇದಾಗಿದೆಯಾ, ಇಲ್ಲ ಅಂತಂದರೆ ನಿಮ್ಮ ಈ ಒಂದು ವಿದ್ಯಾರ್ಥಿ ಬದುಕಲ್ಲಿ ನಿಮ್ಗೆ ಏನಾದರೂ ಒಳಿತಾಗಿದೆಯಾ ಗುರುಗಳೇ? ನಾವು ಅದನ್ನು ಹೇಳಿದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ಪದಗಳು ಕಡಿಮೆ, ಆದರೆ ನಾವು ಅದನ್ನು ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದೇವೆ. ಇಲ್ಲಿ ಬಂದ ಮೇಲೆ ನಮಗೇನೋ ಒಂದು ನೆಮ್ಮದಿ, ಎಷ್ಟೇ ನಮಗೆ ಸಮಸ್ಯೆಗಳಿರಲಿ, ಏನೇ ಒಂದು ತಲೆನೋವಿರಲಿ, ಓದ್ತಾ ಇದೀವಲ್ಲ ಅನ್ನೋ ಒಂದು ಸ್ಟ್ರೆಸ್ ಇರಲಿ, ಕಾಲೇಜೆಲ್ಲ ಮುಗಿಸ್ಕೊಂಡ್ಮೇಲೆ ಯುವಕರು ಎಷ್ಟೋ ಜನ ಸಂಜೆನೇ ಬರ್ತಾರೆ. ಸಂಜಾ ಕಾಲದಲ್ಲಿ ಬಂದು ನೆಮ್ಮದಿಯಾಗಿ ಆರಾಮಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರ ಪಾಡುಗವ್ರು ಓಡಾಡ್ತಾ ಇರ್ತಾರೆ. ಏನು ಮಾಡ್ತಾ ಇದ್ದೀರಿ ನೀವು, ಇನ್ನೂ ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲ? ಇಲ್ಲ ಗುರುಗಳೇ, ಈ ದೇವಸ್ಥಾನದಲ್ಲಿ ನಮಗೇನೋ ಒಂದು ನೆಮ್ಮದಿ ಇದೆ, ಭಗವಂತ ನಿಜವಾಗ್ಲೂ ಇದ್ದಾನೇನೋ ಎಂಬತಕ್ಕಂಥ ಒಂದು ಭಾವನೆ ಇದೆ. ವಿದ್ಯಾರ್ಥಿಗಳು ಹಂಚ್ಕೊಳ್ತಕ್ಕಂಥ ರೀತಿ ಅಂದರೆ, ವಿದ್ಯಾರ್ಥಿಗಳಾಗಿ ತಾವು ಮೊದಲನೇದಾಗಿ ನಮ್ಮ ಹಿಂದುತ್ವ, ನಮ್ಮ ದೇವಸ್ಥಾನಗಳು, ನಾವು ಸುಮ್ಮನೆ ಕೂತ ಜಾಗದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದಲ್ಲ, ನಾವು ಏನಾದರೂ ಒಂದು ಕೆಲಸ ಮಾಡಿ ತೋರಿಸ್ಬೇಕು. ಇವತ್ತಿನ ದಿವಸ ಹಿಂದುತ್ವ ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಹಿಂದುತ್ವ ನಾವು ಉಳಿಸ್ಕೊಳ್ಬೇಕು ಅಂತಂದರೆ ವಿದ್ಯಾರ್ಥಿಗಳಾಗಿ ನಾವು ಯೂತ್ಸ್ ನಾವು ಮುಂದೆ ಬರಬೇಕು. ಮೊದಲನೇದಾಗಿ ನಾವು ಮನೇಲಿ ಕೂತ್ಕೊಳ್ಳೋದಕ್ಕಿಂತ ದೇವಸ್ಥಾನಗಳಿಗೆ ಹೋಗಬೇಕು, ಸುತ್ತಾಡಬೇಕು, ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ವಹಿಸಬೇಕು. ದೇವಸ್ಥಾನ ಬರೀ ಅರ್ಚಕರ ಸೊತ್ತೋ, ಅಲ್ಲಿನ ಧರ್ಮದರ್ಶಿಗಳ ಸೊತ್ತೋ, ಇಲ್ಲ ಅಂತಂದರೆ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಸೊತ್ತೋ ಅಲ್ಲ. ದೇವಸ್ಥಾನ ಎಲ್ಲರ ಸೊತ್ತು, ಭಗವಂತ ಎಲ್ರಿಗೂ ಸೇರ್ತಕ್ಕಂಥವನೇ. ಸುಮಾರು ಜನ ಅಂದ್ಕೊಳ್ತೀರಿ, ದೇವಸ್ಥಾನಕ್ಕೆ ಹೋಗಿ ನಾವೇನಾದರೂ ಕೆಲಸ ಮಾಡಿದ್ರೆ ಅವ್ರೇನಾದ್ರು ಅಂದ್ಕೊಂಡ್ಬಿಡ್ತಾರೇನೋ, ದೇವಸ್ಥಾನ ಎಷ್ಟೇ ಆದರೂ ಅವ್ರದ್ದಲ್ವ, ನಾವೇನಿದ್ರು ಭಕ್ತಾದಿಗಳಲ್ಲ. ಅಲ್ಲ, ನಾವು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರೆ, ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು. ನಾವು ನಮ್ಮನೆ, ಅದು ನಾವು ನೋಡ್ಕೊಳ್ಬೇಕಲ್ವ ಜವಾಬ್ದಾರಿ. ಹಾಗಾಗಿ ನಾನು ಮೊದಲನೇದಾಗಿ ಯೂತ್ಸ್ಗೆ ಒಂದು ಮಾತು ಏನು ಹೇಳ್ತೀನಿ, ನಮ್ಮ ಹಿಂದುತ್ವನ ನಾವು ಜಾಗೃತಪಡಿಸ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡ್ತಾ ಇರತಕ್ಕಂಥ ಕೈಂಕರ್ಯಗಳಲ್ಲಿ, ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇಷ್ಟು ಸಮಯ ಅಂತ ಹೇಳಿ ನಾವು ದೇವಸ್ಥಾನಗಳಿಗೆ, ದೇವರುಗಳಿಗೆ, ಪೂಜಾನುಷ್ಠಾನಕ್ಕೆ, ನಮ್ಮ ಔಪಾಸನೆಗೆ
ನಾವು ಶ್ರದ್ಧೆಯನ್ನು ಕೊಡಲೇಬೇಕು, ಸಮಯವನ್ನು ಕೊಡಲೇಬೇಕು. ಆಗಲೇ ನಮ್ಮ ಹಿಂದುತ್ವವನ್ನು ನಾವು ಜಾಗೃತಪಡಿಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇದು ಎಲ್ಲೋ ಒಂದು ಕಡೆ ಅಸಾಧ್ಯ ಎಂಬತಕ್ಕಂಥ ಮಾತು ನನಗೆ ಇದರಾಗ್ತಾ ಇದೆ. ಯಾಕೆ ಅಂತಂದರೆ ಎಷ್ಟೋ ಜನ ಯುವಕರು ಇವತ್ತಿನ ದಿವಸ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇಲ್ಲ. ದೇವರು ಅಂತಂದರೆ ಹಿಂದೆ ಸರಿತಾರೆ, ಪೂಜಾನುಷ್ಠಾನಗಳು ಅಂದರೆ ಹಿಂದೆ ಸರಿತಾರೆ. ಇನ್ನೂ ನಿಮಗೆ ಗೊತ್ತಿಲ್ಲ ಆ ಪೂಜೆಯಲ್ಲಿರ್ತಕ್ಕಂಥ ಒಂದು ಸಿಹಿ. ಒಂದು ಸತಿ ತಾವು ನಿಮ್ಮ ತಂದೆ ತಾಯಿ ಜೊತೆನೇ ಬನ್ನಿ ಅಂತ ನಾನೇನು ಹೇಳ್ತಾ ಇಲ್ಲ, ದೇವಸ್ಥಾನಗಳಿಗೆ ತಾವೇ ಬನ್ನಿ, ಸ್ವತಃ ನೀವೊಬ್ಬರೇ ಬನ್ನಿ, ಮೊದಲು ಬನ್ನಿ, ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನಕ್ಕೂ ನೀವು ತಂದೆ ತಾಯಿನ ಕರ್ಕೊಂಡು ಬರಬೇಕು ಎಂಬತಕ್ಕಂಥದ್ದೇನಿಲ್ಲ. ಅವ್ರು ನೋಡ್ಬಿಟ್ಟಿರ್ತಾರೆ ಈಗಾಗಲೇ. ದೇವಸ್ಥಾನ, ದೇವರು, ನನ್ನ ಭಕ್ತಿ, ನನ್ನ ಶ್ರದ್ಧೆ, ಪೂಜಾನುಷ್ಠಾನ ಎಂಬತಕ್ಕಂಥ ಮಾತು ಬಂದಾಗ ತಾವೇ ಬನ್ನಿ, ಸ್ವತಃ ನಿಂತ್ಕೊಳ್ಳಿ, ಮುಂದೆ ನಿಂತ್ಕೊಳ್ಳಿ. ದೇವಸ್ಥಾನದಲ್ಲಿ ತಮ್ಮ ಕೈಲಾಗಿರ್ತಕ್ಕಂಥದ್ದೊಂದು ಸೇವೆ ಮಾಡಿ. ಭಗವಂತನ ಸೇವೆಗಳು ನಿರಂತರವಾಗಿ ನೆರವೇರ್ತಾ ಇರುತ್ತೆ. ದೇವಸ್ಥಾನದಲ್ಲಿ ನಾನು ಇವತ್ತಿಗೂ ಹೇಳ್ತೀನಿ ಕೇಳಿ, ದೇವಸ್ಥಾನದಲ್ಲಿ ನಾವು ಪರ್ಕೆ ತಗೊಂಡು ಕಸ ಗುಡಿಸಿದ್ರೂ ಕೂಡ ನಿಜಕ್ಕೂ ಎಷ್ಟೋ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಅದೆಲ್ಲವೂ ಕೂಡ ಭಗವಂತನಲ್ಲಿ ಒಂದು ಸೇವೆ. ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ, ಹರಕೆ ಎಂಬತಕ್ಕಂಥ ವಿಚಾರ ಬಂದಿದ ತಕ್ಷಣ ಹರಕೆ ಹೊತ್ಕೊಳ್ಳೋದು ಅಂತಂದರೆ ಭಗವಂತನಿಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಧನಧಾನ್ಯಗಳನ್ನೆಲ್ಲ ಕೊಡ್ತಕ್ಕಂಥದ್ದಲ್ಲ ಹರಕೆ. ಭಗವಂತ ನನ್ನ ಕೆಲಸಗಳು ಕಾರ್ಯಸಿದ್ಧಿ ಆದರೆ ನೀನು ಸಾನ್ನಿಧ್ಯಕ್ಕೆ ಬಂದು ನಾನು ಇಂಥದ್ದೊಂದು ಸೇವೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಯಾಕೆ ಭಗವಂತ ನಿಮ್ಗೆ ಅನುಗ್ರಹಿಸಲ್ಲ? ಇವತ್ತಿನ ದಿವಸ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ, ಭಗವಂತನಿಗೆ ಹರಕೆ ಹೊತ್ಕೊಂಡ್ರೆ ಮಾತ್ರ ಭಗವಂತ ಒಲಿತಕ್ಕಂಥವನಲ್ಲ. ನಿಮ್ಮ ನೆಮ್ಮದಿಯುತವಾಗಿರ್ತಕ್ಕಂಥ ಅಚಲ ಪ್ರಾರ್ಥನೆ, ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ ಒಂದು ಸಂಕಲ್ಪ ಸಾಕು ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ. ಅದಕ್ಕಾಗಿ ಯುವಕರಿಗೆ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ತಾವು ಬರಬೇಕು. ಮೊದಲನೇದಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ, ಅಲ್ಲಿನ ವ್ಯವಸ್ಥೆ ನೋಡಿ. ನಮ್ಮ ಊರಿನ ದೇವಸ್ಥಾನವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಮನೋಭಾವ ಮೊದಲನೇದಾಗಿ ಯೂತ್ಸ್ ಆಗಿರ್ತಕ್ಕಂಥವ್ರು ನಮಗೆ ಬಂದರೆ ನಾವೆಲ್ಲರೂ ಕೂಡ ಈ ಒಂದು ಹಿಂದುತ್ವದ ಜಾಗೃತಿಯನ್ನು ನಾವು ಬಹಳ ಚೆನ್ನಾಗಿ ನೋಡ್ಕೊಳ್ತೀವಿ. ಬರೀ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲ ಜವಾಬ್ದಾರಿ, ಮೊದಲನೇ ಜವಾಬ್ದಾರಿ ನಮ್ಮದು. ಆದರೆ ನಾವು ಆ ಜವಾಬ್ದಾರಿತ ಕಾಯಕವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹಾಗಾಗಿ ಯೂತ್ಸ್ ತಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಒಂದೇ ಮಾತು, ವಯಸ್ಸಾಗಿರ್ತಕ್ಕಂಥವ್ರ ಕತೆ ಬಿಟ್ಬಿಡಿ. ತಂದೆ ತಾಯಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದರೆ ತಾವು ಹೋಗ್ತಕ್ಕಂಥದ್ದು, ತಾವು ಹೋಗದೇ ಇರತಕ್ಕಂಥದ್ದಲ್ಲ. ಅವರ ಕೆಲಸ ಅವರಿಗೆ, ಅವ್ರು ಯಾವಾಗ ಬೇಕೋ ಅವ್ರು ಹೋಗಲಿ. ಮೊದಲನೇದಾಗಿ ನೀವು ಎವ್ರಿ ಡೇ, ಪ್ರತಿನಿತ್ಯ ನಿಮ್ಮ ದಿನನಿತ್ಯದ ಸಮಯದಲ್ಲಿ ಒಂದು ಸಮಯ ದೇವಸ್ಥಾನಗಳಿಗಾಗಿ ನೀಡಬೇಕು, ದೇವರಿಗಾಗಿ ನೀಡಬೇಕು, ಪೂಜೆಗಾಗಿ ನೀಡಬೇಕು. ಆಗಲೇ ಈ ಹಿಂದುತ್ವದಲ್ಲಿರ್ತಕ್ಕಂಥ ಸಿಹಿ ನಿಮಗೆ ಗೊತ್ತಾಗುತ್ತೆ. ಹಿಂದುತ್ವದ ಜಾಗೃತಿಯನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ಜಾಗೃತ ಮಾಡೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಘ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶ್ರೀರಾಮಾಯ ನಮಃ, ರಾಮಚಂದ್ರಾಯ ನಮಃ, ರಘುವೀರ ಸಮರ್ಥಾಯ ನಮಃ, ಜಾನಕಿ ವಲ್ಲಭಾಯ ನಮಃ. ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ. ರಾಮಚಂದ್ರಾಯ ನಮಃ, ದಶರಥನಂದನಾಯ ನಮಃ. ಶ್ರೀರಾಮಾಯ ನಮಃ, ರಘುವೀರ ಸಮರ್ಥನೇ ನಮಃ. ಲಕ್ಷ್ಮಣಾಯ ನಮಃ, ಮಹಾರೂಪಾಯ ನಮಃ. ಹನುಮತೇ ನಮಃ, ಮಾರುತಾತ್ಮಜಾಯ ನಮಃ, ಮಹಾರೂಪಾಯ ನಮಃ. ದಶರೂಪಾಯ ನಮಃ, ಕಾಲಾಯ ನಮಃ, ಗುಣಾತೀತಾಯ ನಮಃ. ನಿರಂಜನಾಯ ನಮಃ, ನಿರ್ವಿಕಲ್ಪಾಯ ನಮಃ, ಅಭಯಾಯ ನಮಃ, ಸರ್ವಾಯ ನಮಃ. ಶ್ರೀ ಬಾಲರಾಮಾಯ ನಮಃ. ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಇವತ್ತು ಬೆಳಗಿನಿಂದ, ಅಂದರೆ ಕಾರ್ಯಕ್ರಮದ ಪ್ರಾರಂಭದಿಂದ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ದೇವಾಲಯಗಳು, ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಸಹಿತ ಒಂದು ಜಾಗೃತಿ ಮೂಡಿಸುವಂಥ ಕಾಯಕವನ್ನು ಶ್ರೀನಿವಾಸ್ ಶರ್ಮಾ ಹೇಳುವಾಗ ಒಂದು ಸಂತೋಷ ಅನ್ನಿಸ್ತು ನನಗೆ. ಯಾಕೆಂದರೆ ಇವತ್ತಿನ ಜನಾಂಗ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಧರ್ಮದ ದೇಗುಲಗಳನ್ನು, ದೇವಾಲಯವನ್ನು, ದೇವಾಲಯ ಯಾರೊಬ್ಬರ ಸ್ವತ್ತಲ್ಲ, ಅದು ದೇವಾಲಯ, ದೇವರು ಇರ್ತಕ್ಕಂತಹ ಆಲಯ. ಆ ದೇವರು ನಿಂತಿರ್ತಕ್ಕಂತಹ ಆಲಯವನ್ನು ಶುದ್ಧಿಪಡಿಸಿ, ಸ್ವಚ್ಛಗೊಳಿಸಿ,
ಅದನ್ನು ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರವಾಗಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರೂ ಸಹಿತ ಯುವಕರು ಬೆಳಗ್ಗೆ ಎದ್ದು ಬೇಗ ಹೋಗಿ ದೇವಾಲಯವನ್ನು ಶುದ್ಧಿಪಡಿಸೋದು, ದೇವಾಲಯದ ಪ್ರಾಂತ್ಯವನ್ನು ಕಸ ಗುಡಿಸಿ ಸ್ವಚ್ಛಗೊಳಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ಅಲ್ಲಿ ಬಗೆದು ಒಂದು ರಂಗೋಲಿಯನ್ನು ಹಾಕುವಂಥದ್ದು, ಆ ಸುತ್ತಮುತ್ತ ಪರಿಸರವನ್ನು ಹಚ್ಚ ಹಸಿರಿನಿಂದ ಕೂಡಿಸುವಂಥದ್ದು, ಅಲ್ಲಿ ಗಿಡಮರಗಳನ್ನು ನೆಡ್ತಕ್ಕಂಥದ್ದು, ಆ ಗಿಡಮರಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದು, ನಮ್ಮ ಊರಿನ ದೇವಸ್ಥಾನ, ನಮ್ಮ ಗ್ರಾಮದ ದೇವಸ್ಥಾನ ಅಥವಾ ನಮ್ಮ ಭಾಗದಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನಾವು ಸ್ವಚ್ಛಗೊಳಿಸಿ ಶುದ್ಧಿಪಡಿಸಿ ಅಲ್ಲಿ ಸಾನ್ನಿಧ್ಯವನ್ನು ಮತ್ತಷ್ಟು ಸೃಷ್ಟಿಪಡಿಸಬೇಕು, ಅಲ್ಲಿ ದೇವರ ಸಾನ್ನಿಧ್ಯವನ್ನು ನಿಲ್ಲಿಸಬೇಕು. ದೇವರಲ್ಲಿದ್ದಾನೆ ಆ ಇರ್ತಕ್ಕಂತಹದ್ದರ ಒಂದು ಪೂರ್ವಭಾವಿಯಾಗಿ ಆ ಸುತ್ತಮುತ್ತ ಪರಿಸರವನ್ನು ಅಷ್ಟೇ ಪ್ರಶಾಂತತೆಯಿಂದ ಕಾಪಾಡ್ಕೋಬೇಕು. ಒಂದು ಆಲೋಚನೆ ಮಾಡಿ, ನಿಮ್ಮ ಕಣ್ಣುಗಳಿಗೆ ಸುಂದರವಾದಂಥ ಪ್ರಕೃತಿ ಕಾಣ್ತಿದೆ, ಸುಂದರವಾದಂಥದ್ದಿದೆ ಅಂಥೇಳಿ ನಾವೆಲ್ಲೋ ಒಂದು ಕಡೆ ಮಾಲ್ಗೋ ಅಥವಾ ಇನ್ಯಾವುದೋ ಮತ್ತೊಂದು ಮಗದೊಂದು ಅದರ ಹಿಂದೆ ನಮ್ಮ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ಜಗತ್ತಿಗೆ ತಂದೆ ತಾಯಿ ಆಗಿರ್ತಕ್ಕಂಥವರು ಸೃಷ್ಟಿಕರ್ತರಿದ್ದಾರೆ. ಹಾಗೆ ನೀವು ಮಾಡುವಂಥ ಕಾಯಕ, ನಿಮ್ಮ ಧರ್ಮದ ಕಾಯಕ, ಒಂದು ದಿವಸಕ್ಕಾದರೂ ನೀವು ಬೆಳಗ್ಗೆ ಎದ್ದು ಯುವಕರು ಮನೆಯಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಿಮ್ಮ ಪ್ರಾಂತ್ಯದ ದೇವಾಲಯಗಳಿಗೆ ಹೋಗಿ ದೇವಾಲಯವನ್ನು ಶುದ್ಧಿ ಮಾಡಿ ಒಂದಿಷ್ಟು ಅಲ್ಲಿಂದ ಒಂಚೂರು ಅರಿಶಿನ ಕುಂಕುಮ ಪ್ರಸಾದವನ್ನು ತಂದು ನಿಮ್ಮ ತಂದೆ ತಾಯಿ ಕೊಡಿ. ನೀವು ಆಗಷ್ಟೇ ಸಂಬಳ ತೊಗೊಂಡು ಬಂದು ಅಪ್ಪ ಅಮ್ಮನಿಗೆ ಕೊಡ್ತಿರಲ್ಲ, ಮೊದಲನೇ ತಿಂಗಳ ಸಂಬಳ ಅಂತ ತರ್ತಿರಲ್ಲ, ಅದಕ್ಕಿಂತ 4 ಪಟ್ಟು ಸಂತೋಷ ಪಡ್ತಾರೆ ಅವರು. ಅಂದರೆ ಅದ್ಭುತವಾದಂತಹದ್ದು ಚಿಂತನೆ. ನಮ್ಮೂರಿನ ದೇವಾಲಯಗಳನ್ನು, ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರವನ್ನು, ಅದನ್ನು ಮತ್ತಷ್ಟು ನಾವು ಎಲ್ಲರೂ ಸಹಿತ ಕೈಗೂಡಿಸಿ ಜೋಡಿಸಿ ಅಲ್ಲಿ ನಾವು ಶುದ್ಧಿಪಡಿಸಿ ಒಂದು ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ರೆ ಖಂಡಿತ ಹೇಳ್ತೇನೆ ಅದು ಬಹಳಷ್ಟು ವಿಶೇಷವೇ ಸರಿ. ಒಂದು ಶ್ರದ್ಧಾ ಕೇಂದ್ರಗಳು, ದೇವಾಲಯ. ಎರಡನೇದು ನಾವು ನೀವೆಲ್ಲರೂ ಸಹಿತ ಓದಿರುವಂಥ ಶಾಲೆಗಳು, ನಮ್ಮ ಬಾಲ್ಯದ ಶಾಲೆಗಳಿದೆಯಲ್ಲ, ನಮ್ಮ ಬಾಲ್ಯದಲ್ಲಿರ್ತಕ್ಕಂತಹ ಕಾನ್ವೆಂಟ್ ಇರ್ಬೋದು, ಕಾನ್ವೆಂಟಲ್ಲೇ ಅವರು ನಮ್ಮ ಎಜುಕೇಷನ್ ಮುಗಿದ್ಮೇಲೆ ನಮ್ಮನ್ನು ಹತ್ತಿರ ಸೇರಿಸೋದು ಕಷ್ಟವೇ, ಏನು ನೋಡಬೇಕು ಬರಬೇಕು. ಆದರೆ ಎಷ್ಟೋ ಸರ್ಕಾರಿ ಶಾಲೆಗಳಿದೆಯಲ್ಲ, ಇತ್ತೀಚೆಗೆ ತಾನೇ ಈ ಕಾನ್ವೆಂಟ್ಸ್ ಎಲ್ಲ ಬಂದಿರೋದು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಅದೇ ಶಾಲೆಗೆ ಒಮ್ಮೆ ನೀವು ಪ್ರಯಾಣ ಬೆಳೆಸಿ, ಆ ಶಾಲೆ ಸುತ್ತಮುತ್ತ ಓಡಾಡ್ಕೊಂಡು ಬನ್ನಿ. ಅಲ್ಲಿ ಏನು ನ್ಯೂನ್ಯತೆ ಇದೆ, ನಿಮ್ಮ ತಲೆಯಲ್ಲಿರ್ತಕ್ಕಂಥ ಜ್ಞಾನ, ನಿಮಗೆ ದೇವ್ರ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು, ಒಂದು ಸ್ವಲ್ಪ ಆ ಶಾಲೆಗಾಗಿ ಅದನ್ನು ವಿನಿಯೋಗ ಮಾಡಿ ನೋಡಿ, ಅದು ಹೇಗಿರುತ್ತೆ. ಅದರ ಆನಂದ ಇದೆಯಲ್ಲ, ಆಗ ನಿಮಗೆ ಸಿಗೋ ಸಂತೋಷ ಇದೆಯಲ್ಲ, ಸಾಕ್ಷಾತ್ ಭಗವಂತನೇ ನಿಮ್ಮ ಮುಂದೆ ಬಂದು ನಿಂತು ಮಾತಾಡಿ ನಿಮ್ಮ ಕಷ್ಟಗಳನ್ನು ಆಲಿಸ್ತಿದ್ದಾರೇನೋ ಎಂಬ ಚಿಂತನೆ, ಎಂಬ ಮನಸ್ಸು ನಿಮಗೆ ಆಗ ಅಲ್ಲಿ ಸಿಗುತ್ತೆ. ಹಾಗಾಗಿ ಒಬ್ಬೊಬ್ಬರಿಂದ ಒಂದೊಂದು ಜಾಗೃತಿ ಆಗಬೇಕು, ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ಕೈಗೆ ಎತ್ಕೊಳ್ತಾ ಇರಬೇಕು. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತೇ ಇದು. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಮನುಷ್ಯನ ಬದುಕುವಿನ ಅತ್ಯುತ್ತಮವಾದಂತಹ ಬದುಕಿನ ಕಲೆ, ಆ ಕಲೆಯನ್ನು ಎಲ್ಲರೂ ರೂಢಿಸ್ಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವ, ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಇವತ್ತಿನ ದಿನದ ವಿಶೇಷ ತಿಳ್ಕೊಳ್ಳೇಬೇಕು. ಯಾಕೆಂದರೆ ವಾರದ ಮೊದಲನೇ ದಿವಸ ಅಂದಾಗ ನಮ್ಮ ಕೆಲಸ ಕಾರ್ಯಗಳ ಕಡೆ ನಾವು ಗಮನ ಕೊಡಬೇಕು. ಎರಡನೇದು, ಉದ್ಯೋಗಕ್ಕೆ ಬೇಗ ಹೊರಡಬೇಕು, ತಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಜವಾಬ್ದಾರಿ ಜ್ಞಾನವನ್ನು ವಹಿಸಬೇಕು. ಅದಕ್ಕೆ ರಾಶಿಫಲ ಬೇಗ ತಗೊಳ್ಳಬೇಕು. ರಾಶಿಫಲವನ್ನು ಸಹಿತ ಪ್ರಾರಂಭಿಸಿಬಿಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ 5/2/2024 ಸೋಮವಾರ, ದಶಮಿ ಜ್ಯೇಷ್ಠ ನಕ್ಷತ್ರ. ಸೋಮವಾರ ದಶಮಿ ಜ್ಯೇಷ್ಠ ನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯನ್ನು ಶೀಘ್ರವಾಗಿ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದ್ದರಿಂದ ಇವತ್ತು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಹಾಗೆ ಇವತ್ತು ಇನ್ನೊಂದು ಕಾಯಕವನ್ನು ಮಾಡಬೇಕು. ನಿಮ್ಮ ಮನೆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂತಹ ಈಶ್ವರನ ದೇವಾಲಯ ಅಂದರೆ ಶಿವಾಲಯ, ಆ ಶಿವಮಂದಿರಕ್ಕೆ ಬಂದು ಅಲ್ಲಿ ಕೊಡ್ತಕ್ಕಂಥ ಭಸ್ಮವನ್ನು ಸ್ವಲ್ಪ ನೀವು ಹಣೆಗೆ ಧಾರಣೆ ಮಾಡಿಕೊಂಡ್ರು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ 27 ನಕ್ಷತ್ರ 12 ರಾಶಿಗೂ ಫಲಗಳಿದೆ, ಅದೃಷ್ಟ ಇದೆ. ಯಾಕೆಂದರೆ ಭಗವಂತ ಆತನ ಕೃಪಾಕಟಾಕ್ಷದಿಂದ ಮಾತ್ರವೇ ಸಾಧ್ಯ. ಶಿವಾಲಯಕ್ಕೆ ಬಂದಾಗ ನನಗೆ ಅದು ಬೇಕು, ಇದು ಬೇಕು, ನನಗೆ ಅದು ಕೊಡು, ಇದು ಕೊಡು, ಅಥವಾ ನನ್ನ ಕಷ್ಟ ಆಗಿದೆ, ನನ್ನ ಕಷ್ಟ ಈ ಥರ ಇದೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡು, ನಾವು ಏನೂ ಕೇಳಬೇಕಾದ್ದಿಲ್ಲ. ಶಿವಮಂದಿರಕ್ಕೆ ಬಂದು ಶಿವಲಿಂಗಕ್ಕೆ ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಿಕೊಂಡ್ರೆ ನೀವು ಬರುವ ಸಮಯಕ್ಕೆ ಅಲ್ಲಿ ಸ್ವಾಮಿಗೆ ಅಭಿಷೇಕ ಆಗ್ತಾ ಇರಬೇಕು. ಅಂತಹ ಒಂದು ಸ್ಥಿತಿ, ಆ ಸನ್ನಿವೇಶ ನಿಮಗೆ ಸಿಕ್ಕಿದ್ರೆ ಆ ದಿನದ ಸಂಪೂರ್ಣವಾಗಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಹಿತ ದೂರ ಆದಂಗೆ. ಯಾಕೆಂದರೆ ಅದೊಂದು ಯೋಗ ಫಲ. ಸಾಂಬ ಸದಾಶಿವನಿಗೆ ಶಿವನಿಗೆ ಅಭಿಷೇಕ ಆಗುವಂತಹ ಸುಂದರ ಕ್ಷಣವನ್ನು ತಾವು ತಮ್ಮ ಕಣ್ತುಂಬಿಸ್ಕೊಂಡ್ರೆ, ಅಭಿಷೇಕ ಆಗ್ತಕ್ಕಂಥ ದೃಶ್ಯವನ್ನು ಕಣ್ಣು ನೋಡಿದ್ರೆ
ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂತಹದ್ದು ಸಾಕಷ್ಟು ಧರ್ಮಶಾಸ್ತ್ರಗಳಲ್ಲೂ ಉಲ್ಲೇಖ ಇದೆ. ಉದ್ದೇಶ ಶಿವಲಿಂಗಕ್ಕೆ ಮಾತ್ರ ಹೆಚ್ಚು ಅಭಿಷೇಕ ನಡೀತಕ್ಕಂಥದ್ದು. ಜೊತೆಗೆ ಸಾಂಬ ಸದಾಶಿವನಲ್ಲಿ ಒಂದು ವಿಶೇಷತೆ ಇದೆ. ಆತ ಗಂಗಾಧರ, ಗಂಗೆಯನ್ನು ತಲೆ ಮೇಲೆ ಧರಿಸಿರ್ತಕ್ಕಂಥವನು, ದಿನದ 24 ಗಂಟೆ ಚಂದ್ರಶೇಖರನಾಗಿ ಚಂದ್ರನ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥವನು, ತಂಪಿನ ವಾತಾವರಣದಲ್ಲಿರ್ತಕ್ಕಂಥವನು. ಹಾಗಾಗಿ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಆನೊಂದು ಮನಸ್ಸು, ಆ ಶಿವನ ಕೃಪಾಶೀರ್ವಾದ ನಮಗೆ ಸಿಗೋದು ಹೇಗಪ್ಪ ಅಂದರೆ, ಶಿವನಿಗೆ ಅಭಿಷೇಕ ನಡೆಸುವಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಂಡಾಗ ಶಿವ ಸಾನ್ನಿಧ್ಯ ನಮಗೆ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗಾಗಿ ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ದರ್ಶನ ಮಾಡಬೇಕು. ನೋಡಿ, ಶಿವ ಸಾನ್ನಿಧ್ಯಕ್ಕೆ ಬಂದರೆ ಸ್ವಾಮಿಗೆ ನಡೆಯುವಂಥ ಅಭಿಷೇಕ ದರ್ಶನ, ವಿಷ್ಣು ಸಾನ್ನಿಧ್ಯಕ್ಕೆ ಬಂದರೆ ಸ್ವಾಮಿಗೆ ನಡೆದಂತಹ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು. ಅಲ್ಲಿ ವಜ್ರ ವೈಡೂರ್ಯಗಳು, ಚಿನ್ನ ಬೆಳ್ಳಿ ಬಂಗಾರ ಎಲ್ಲವೂ ಸಹಿತ ಆ ಒಂದು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಇದೆ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಈತನಿಗೆ 24 ಗಂಟೆಯೂ ಅಭಿಷೇಕವೇ. ಸದಾಕಾಲ ತಂಪಲ್ಲಿರ್ತಕ್ಕಂಥವನು, ಹಿಮದಲ್ಲಿರ್ತಕ್ಕಂಥವನು. ಹಿಮದ ಮಧ್ಯದಲ್ಲಿದ್ದ ಅಂದರೆ ಇನ್ನೂ ಆನಂದ ಪಡ್ತಾನೆ ಸಾಂಬ ಸದಾಶಿವ. ಅದಕ್ಕೋಸ್ಕರನೇ ಹಿಮಾಚಲ ಪ್ರದೇಶಗಳಲ್ಲಿ ಶಿವಮಂದಿರದಲ್ಲಿ ನಿತ್ಯವೂ ಸಹಿತ ಅಲ್ಲಿ ನಡೆಸತಕ್ಕಂಥ ಸೇವೆ, ಅಷ್ಟು ಹಿಮ ಇದ್ದರೂ ಅಭಿಷೇಕಕ್ಕೆ ಕೊರತೆ ಇಲ್ಲ. ಅಲ್ಲೂ ಸಹಿತ ಗಂಗಾಧರನಿಗೆ, ಸಾಂಬ ಸದಾಶಿವನಿಗೆ ಅಲ್ಲೂ ಸಹಿತ ಅಭಿಷೇಕ ಆಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ತಾವೆಲ್ಲರೂ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಶಿವನ ದರ್ಶನ ಮಾಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಾವು ಏನು ಚಿಂತನೆ ಮಾಡಿದರೂ ಲಾಭವನ್ನು ಕಂಡು ಆರೋಗ್ಯವನ್ನು ಸರಿಯಾಗಿ ಇಟ್ಕೊಂಡು ಇವತ್ತು ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ಭಾಳ ಚೆನ್ನಾಗಿದೆ. ದೂರದ ಆಲೋಚನೆ ಮಾಡ್ತೀರಿ, ಕೆಲಸ ಕಾರ್ಯಗಳ ಕಡೆ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದೃಷ್ಟ ಚೆನ್ನಾಗಿದ್ದರೆ ಬಹುಶಃ ಎಲ್ಲವೂ ಸಿಕ್ಕಂಗೆ ಆಗುತ್ತೆ. ಅಂತಹದ್ದೇ ಒಂದು ಅದೃಷ್ಟದ ಫಲ ನಿಮ್ಮದಾದ್ದರಿಂದ ತಾವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ನಿಮ್ಮ ಕೆಲಸವನ್ನು ಮಾಡಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಸಾಧಿಸಲಿಕ್ಕಾಗೋದಿಲ್ಲ. ಕೋಪವನ್ನು ಬಿಡಿ, ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ನಗನಗ್ತಾಯಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಇವತ್ತು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡೇ ಹೊರಡಬೇಕು. ಉದ್ದೇಶ, ಇವತ್ತು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ನಿಮಗೆ ಆ ಕ್ಷಣ ನಿಮ್ಮಲ್ಲಿ ಬದಲಾವಣೆ ಏನಾಗುತ್ತೆ ಅನ್ನೋದನ್ನು ನೀವೇ ಅರ್ಥಕೊಳ್ಳಿ. ಯಾಕೆಂದರೆ ನಾನು ಹೇಳಿದ್ರೆ ಅದು ನಿಮಗೆ ಬೇರೆ ಥರ ಆಗುತ್ತೆ. ನೀವು ಅದರ ಪ್ರಾಕ್ಟಿಕಲ್ಲಾಗಿ ನೀವು ನಡೆಸುವಂತಹ ಆ ಪ್ರದಕ್ಷಿಣೆ, ನಿಮ್ಮ ತಂದೆ ತಾಯಿ ಪಾದ ಮುಟ್ತಿರಲ್ಲ, ನಿಮ್ಮ ಎರಡೂ ಹಸ್ತಗಳನ್ನು ಅವ್ರ ಪಾದಗಳ ಮೇಲೆ ಕೈ ಇಟ್ಟಾಗ ಆಗ ನಿಮಗೆ ಸಿಗೋ ಆನಂದ ಇದೆಯಲ್ಲ, ಅದು ಆ ಸ್ವತಃ ನಿಮ್ಮ ಅನುಭವಕ್ಕೆ ಬರಬೇಕು. ಆ ಬರುವಂಥ ಕಾಲ ಆದಾಗಲೇ ನಿಮ್ಮಲ್ಲಿ ಬದಲಾವಣೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿಗಳು ಮಾಡ್ತಕ್ಕಂಥದ್ದು. ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ಚಿಂತನೆ ಮಾಡಿ, ಸರಿಯಾದ ರೀತಿ ಆಲೋಚನೆ ಮಾಡಿ. ಯಾಕೆಂದರೆ ನನ್ನವರು ತನ್ನವರು ಅಂತ ತುಂಬ ಹತ್ತಿರದಿಂದ ನಾವು ನಂಬ್ತೀವಲ್ವ, ಆ ನಂಬಿರ್ತಕ್ಕಂಥ ವ್ಯಕ್ತಿಗಳು ಮೋಸ ಮಾಡಿಬಿಡ್ತಾರೆ. ಇವತ್ತು ನಾವು ಯಾರಾದರೂ ಒಬ್ಬರು ನಂಬಿ ಏನಾದ್ರು ಒಂದು ಹೆಜ್ಜೆ ಮುಂದಕ್ಕೆ ಹೊರಟ್ರೆ, ನಾವು ಏನಾದ್ರು ಒಂದು ಜವಾಬ್ದಾರಿ ಕೊಟ್ಟರೆ, ಆ ಜವಾಬ್ದಾರಿಯಲ್ಲೇ ಅವ್ರಿಗೆ ಎಷ್ಟು ಬೇಕೋ ಅವರು ಸಮಾಧಾನ ಮಾಡ್ಕೊಂಡು ನಂತರ ನಮ್ಮ ಕೆಲಸ ಮಾಡ್ತಾರೆ. ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಭಾಳ ಜೋಪಾನ ಬೇಕು. ಹಾಗೆ ಇವತ್ತು ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ವೃಷಭ ರಾಶಿಯವರಿಗೆ ಇವತ್ತು ಅಷ್ಟು ಅದೃಷ್ಟ ಇರತಕ್ಕಂಥ ದಿನ ಅಲ್ಲ. ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲೇ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂಥ ಒತ್ತಡ, ಜವಾಬ್ದಾರಿ ಸಾಕಷ್ಟು. ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟು 2-3 ಕೆಲಸಗಳನ್ನು ಬೇರೆ ಥರ ಕೈಗೆತ್ಕೊಳ್ತಾ ಇರ್ತೀರಿ. ಯಾವುದೂ ಪರಿಪೂರ್ತಿ ಆಗೋದಿಲ್ಲ. ಸಂಜೆ 4ರವರೆಗೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. 4ರ ನಂತರ ಒಂದಿಷ್ಟು ಬೆಳಕಾಗ್ಬೋದು. ಆ ಸಮಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ ಒಂದು ಕಂದು ಬಣ್ಣದ ಗೋವಿದ್ದರೆ ಆ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇದೆ. ಆದರೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯಾದ್ದಲ್ಲದ್ರಿಂದ ಮೊಣಕಾಲು ನೋವು, ಮೊಣಕೈ ನೋವು, ತೊಡೆ ಭಾಗ ಜೋಮ್ ಬರ್ತಕ್ಕಂಥದ್ದು, ಮಲ್ಕೊಂಡ್ರೂ ಸರಿಯಾಗಿ ನಿದ್ದೆ ಬರೋದಿಲ್ಲ, ಅಥವಾ ಎಲ್ಲನ ಕೂತರೂ ಕೆಲಸ ಮಾಡಲಿಕ್ಕಾಗೋದಿಲ್ಲ, ರಜಾ ತೊಗೊಳ್ಬೇಕು, ಎಲ್ಲನ ನೆಮ್ಮದಿಯಾಗಿ ಇದ್ಬಿಡೋಣಪ್ಪ ಅಂದರೂ ಆಗೋದಿಲ್ಲ. ಜವಾಬ್ದಾರಿ ಸಾಕಷ್ಟಿದೆ, ನೀವು ಕೆಲಸ ಮಾಡಲೇಬೇಕು.
ಆದರೆ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಅಂತಕ್ಕಂಥ ಚಿಂತನೆ, ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಒಂದು ಲೈಫಲ್ಲಿ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕು ಅಂದ್ಕೊಂಡ್ರೆ ಭಾಳ ಒಳ್ಳೆಯ ಸಮಯ ಇವತ್ತು ಮಿಥುನ ರಾಶಿಯವರು, ಅದರಲ್ಲೂ 11 ಗಂಟೆ 20 ನಿಮಿಷದಿಂದ 4 ತನಕ, 11:20ರಿಂದ 4 ತನಕ ನಿಮ್ಮ ಅದೃಷ್ಟದ ರೇಖೆಗಳು ಭಾಳ ಇದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದಕ್ಕಾಗಿ ತಾವೆಲ್ಲರೂ ಸ್ವಲ್ಪ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದು, ಅಕ್ಕಿ ಮತ್ತು ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅನುಕೂಲವನ್ನು ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ. ಮಿಥುನ ರಾಶಿಯವರು ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಒಳ್ಳೆಯ ಮನಸ್ಸಿನಿಂದ ಮಾಡುವ ಯಾವುದೇ ಕಾಯಕ ಆದರೂ ಸ್ವಲ್ಪ ರಹಸ್ಯವನ್ನು ಮೇಂಟೈನ್ ಮಾಡಿ. ಗೌಪ್ಯವಾಗಿ ಮಾಡಿದ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ರಿ? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಕೊಪ್ಪಳ ಡಿಸ್ಟಿಕ್ಲಿಂದ ಸರ್. ಕೊಪ್ಪಳದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೆಸರು ಮಂಜುಳಾ ರೀ. ಮಂಜುಳಾ ಅಂತ ಹೇಳಿ. ಗುರುಜೋರ್ ನಮ್ಮ ಜೊತೆ ಇದ್ದಾರಮ್ಮ. ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿತಾ. ಹಲೋ ಹಲೋ ಹಲೋ, ನಮಸ್ತೆ ರೀ. ನಮಸ್ತೆ ತಾಯಿ. ಕೊಪ್ಪಳ ಜಾತ್ರೆ ಆಯ್ತಾ? ಹ್ಞೂ ರೀ, ಆಯ್ತು ರೀ. ಕೊಪ್ಪಳ ಜಾತ್ರೆಯಲ್ಲಿ ವಿಶೇಷ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಅಲ್ಲ, ಮಿರ್ಚಿ ಬಜ್ಜಿ ನೋಡಿದೆ ನಾನು. ಅಲ್ಲಿನ ಗುರುಗಳು ಅವರೇ ಸ್ವತಃ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ರು. ಆಮೇಲೆ ಕೊಪ್ಪಳ ಜಾತ್ರೆ ಅಂದರೆ ಒಂದು ಕುಂಭಮೇಳ ಇದ್ದ ಹಾಗೆ. ಅಲ್ಲಿ ಬರ್ತಕ್ಕಂತಹ ಭಕ್ತರು ಬಹುಶಃ ನಿಮ್ಮ ಕೊಪ್ಪಳದ ಜನತೆಗೆ ಒಂದು ಸೌಭಾಗ್ಯವೇ ಸರಿ. ಇಂತಹ ಅದ್ಭುತವಾದಂತಹ ಜಾತ್ರಾ ಮಹೋತ್ಸವ ಕೊಪ್ಪಳದಲ್ಲಿ ಬಿಟ್ಟರೆ ಮತ್ತೆಲ್ಲೂ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೂ ಬರ್ತಕ್ಕಂಥ ಅಷ್ಟು ಜನಸಾಗರದ ಮಧ್ಯದಲ್ಲಿ ಆ ರಾಜಗಾಂಭೀರ್ಯದಿಂದ ಆ ತೇರನ್ನು ಎಳೆಯುವಾಗ, ಆ ತೇರು ಮುಂದೆ ನಡೆಯುವಾಗ ಅದರ ಆನಂದವೇ ಆನಂದ. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮೇರು ಪರ್ವತ ಅಂದರೂ ಇದು ತಪ್ಪಲ್ಲ. ಒಳ್ಳೆಯದಾಗಲಿ. ಹೇಳು ತಾಯಿ. ಸ್ವಾಮೀಜಿ, ನಾವು 2 ಸಲ ಬಂದಿದ್ದೀರಿ. ಇದು ರೀ, ಹಾಂ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಬಂದಿರಿ, ಅಭಿಷೇಕ ಮಾಡಿಸಿ ಬಂದಿರಿ ಸಾಲಿಗ್ರಾಮಿಗೆ. ಓ, ನೀವು ಆಶ್ರಮಕ್ಕೆ ಬಂದಿದ್ರಾ? ಹ್ಞೂ ರೀ, 2 ಸಲ ಬಂದಿದ್ದೀರಿ. ಹಾಂ ಒಳ್ಳೆಯದಾಗಲಿ. ಸಾಲಿಗ್ರಾಮಕ್ಕೆ ನೀವು ಅಭಿಷೇಕ ಮಾಡಿಸಿದ್ರಾ? ಹೇಳ್ರಿ. ಸಾಲಿಗ್ರಾಮಕ್ಕೆ ನೀವು ಅಭಿಷೇಕ ಮಾಡಿಸಿದ್ದೀರಾ? ಹ್ಞೂ ರೀ, ಅಭಿಷೇಕ ಮಾಡಿಸಿ ಬಂದಿರಿ. ಒಳ್ಳೆಯದಾಗಲಿ ತಾಯಿ. ಯಾವಾಗ ಬಂದಿದ್ರಿ? ದೇವಸ್ಥಾನ ಪ್ರಾರಂಭದಲ್ಲ ಅಥವಾ ಯಾವಾಗ? ಏನು ಸ್ವಾಮಿ? ಪ್ರಾರಂಭದಲ್ಲೇ ಸಾಲಿಗ್ರಾಮ ಇಟ್ಟ ಮೊದಲನೇ ದಿನಗಳಲ್ಲಿ ಅವಾಗ ಬಂದಿದ್ರಾ? ಈಗ ದೇವಸ್ಥಾನ ಆದ್ಮೇಲೆ ಬಂದಿದ್ದೀರಾ? ಇಲ್ಲ ಇಲ್ರಿ, 6 ತಿಂಗಳು ಬಂದಿದ್ದೀರಿ. 6 ತಿಂಗಳು 10 ತಿಂಗಳು ಬಂದಿದ್ದೀರಿ. ಹಾಂ ಒಳ್ಳೆಯದಾಗಲಿ ತಾಯಿ. 2 ತಿಂಗಳಿಗೆ ಒಂದು 2 ಸಲ ಬಂದು ಹೋಗಿರಿ. ಓಹೋ, ಆಗಲಿ ತಾಯಿ. ಕೊಪ್ಪಳದ ಜಾತ್ರೆ ಬಗ್ಗೆ ನಾನು ಮಾತಾಡಿದ್ರೆ ನಮ್ಮ ದೇವಸ್ಥಾನದ ಬಗ್ಗೆ ನೀವು ಮಾತಾಡಿದ್ದೀರಿ. ಒಳ್ಳೇದಾಗಲಿ ತಾಯಿ. ಹೇಳಮ್ಮ. ಇಲ್ಲರಿ, ನಮ್ಮ ಮಗಳು ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಕೊಟ್ಟಿವ್ರಿ ನಮ್ಮ ತಮ್ಮರಿಗೆ. ಈಗ ನಾನು ಬೇರೆ ಕಡೆ ಮದುವೆ ಮಾಡಿಕೊಡ್ಬೇಕಿಲ್ಲ ಅಂತ ಅನ್ನಕತ್ತೇನ್ರಿ. ಅದಕ್ಕೆ ಹೆಂಗ್ ಮಾಡ್ಬೇಕಂತ ಅದಕ್ಕೆ ಕೇಳ್ಬೇಕಂತ. ಎಷ್ಟು ವಯಸ್ಸಿಗೆ ಮದುವೆ ಮಾಡಿಕೊಟ್ರಿ? ಸಣ್ಣ ವಯಸ್ಸಿಗೆ ಬಿಡ್ರಿ, 7ನೇ ಕ್ಲಾಸ್ ಇದ್ಲ ನೋಡ್ರಿ. ಏನಮ್ಮ ಹಿರಿಯರು ಮಾಡ್ಬಿಟ್ಟಾರ್ರಿ, ಈಗ ನಾವು ಅನ್ಭವಿಸ್ಬೇಕು. ಅಲ್ಲಮ್ಮ, ಹಿರಿಯರು ಮಾಡ್ತಾರೆ ಅಂದರೆ ನಿನ್ನ ಗರ್ಭದಲ್ಲಿ ತಾನೇ ಹುಟ್ಟರು ಮಗು ಅದು. ನೀನು ಗರ್ಭ ಸೀಳಿ ತಾನೇ ಜನ್ಮ ಕೊಟ್ಟಿದ್ಯಾ ಮಗುಗೆ. ಇವತ್ತು ಆ ಹೆಣ್ಮಗಳ ಬದುಕೇನಮ್ಮ? ಆತ ತನಗಿಷ್ಟ ಇಲ್ಲ, ನಾನು ಹತ್ತಿರದಿಂದ ನೋಡ್ರೆ ಹುಡುಗಿ, ಅಥವಾ ನನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರಿ, ನನಗೂ ಸರಿಯಾಗಿ ಜ್ಞಾನ ಇಲ್ಲ, ಅವಾಗ ಹೂ ಅಂದ್ಬಿಟ್ಟೆ, ಇವಾಗ ನನಗೆ ಅವಳು ಬೇಡ ಅಂದ್ಬಿಟ್ರೆ ಆಕೆ ಬದುಕೇನು? ಅವಳೇನು ಕೆರೆನೋ ಬಾವಿನೋ ನೋಡ್ಕೋಬೇಕಾ ಅಥವಾ ಯಾವುದಾದ್ರು ಫ್ಯಾನ್ಗೆ ಹಗ್ಗ ಹಾಕ್ಕೋಬೇಕಾ? ಇಂತಹ ಸಮಸ್ಯೆಗಳು ಒಂದೆರಡು ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಸಾಕಷ್ಟು ಕಡೆ. ಅದರಲ್ಲೂ ಉತ್ತರ ಕರ್ನಾಟಕದ ಜನತೆ ಇನ್ನೂ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ ಇರ್ತಕ್ಕಂಥ, ನಾನು ಯಾವುದೇ ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ಬಂದರೆ ಅಲ್ಲಿ 8ರಿಂದ 10 ಕೇಸ್ ಬರೀ ಇಂಥದ್ದೇ ಇರುತ್ತೆ. ಬಾಲ್ಯದಲ್ಲೇ ಮದುವೆ ಮಾಡುವಂಥದ್ದು, ಬಾಲ್ಯ ವಿವಾಹ ಮಾಡುವಂಥದ್ದು. 12 ವರ್ಷಕ್ಕೆ 14 ವರ್ಷಕ್ಕೆ, ಇನ್ನೂ ಅವಳು ಮೈನರ್ದು 1-2 ತಿಂಗಳು 3 ತಿಂಗಳು ಆಗಿರಲ್ಲ, ಆವಾಗಲೇ ಅವಳು ತಾಳಿ ಕಟ್ಟಿಸ್ಬಿಡು. ಹಳದಿ ಭೂಮಿ, ಈ ಜಾಗ, ಈ ಆಸ್ತಿ, ಏನು ಮಾಡ್ತೀರಿ ಆಸ್ತಿ ಕಟ್ಕೊಂಡು? ಎಂತಹ ಕೋಟ್ಯಾಧಿಪತಿಗಳು ಇವತ್ತಿನ ಸಾಕಷ್ಟು ಆಸ್ತಿ ಇದ್ರೂ ಸಹಿತ ಎಲ್ಲವನ್ನು ಕಣ್ಮುಚ್ಚಿದ ತಕ್ಷಣ ನಾನು ಏನು ಗೊತ್ತಿಲ್ಲ ಅಂತ ಕಣ್ಮುಚ್ಚಿ ಮಲ್ಕೋಬೇಕು. ಬಿಟ್ಟರೆ ಇನ್ನೊಂದಷ್ಟು ಅಗ್ರಿಮೆಂಟ್ ಪೇಪರ್ಗಳು ಸೈನ್ ಹಾಕೋದು, ಅಥವಾ ನಾನು ಇದು ಮಾರ್ಬಿಟ್ಟು ಹೋಗ್ತೀನಿ ಅನ್ನೋದು, ಅಥವಾ ನಾನು ಇನ್ನೊಂದು ಅಕೌಂಟಲ್ಲಿ ದುಡ್ಡು ಹಾಕೊಂಡು ನಾನು ಮುಂದಿನ ಜನ್ಮದಲ್ಲಿ ತೊಗೊಳ್ತೀವಿ ಅನ್ನೋದು ಸಾಧ್ಯನಮ್ಮ? ಇದು
ನಮ್ಮ ಕಣ್ಣೆದುರುಗ ನಮ್ಮನೆ ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಪಡ್ಬೇಕಾದ ಧರ್ಮ ತಾನೇ. ಒಳ್ಳೆ ಈ ಕೊಳಕಮಂಡಲ ಹಾವು ಥರ ಅಲ್ಲಿಂದಲ್ಲೇ ಸುತ್ತಕೊಳ್ಳೋದು. ನನ್ನ ತಮ್ಮನಿಗೆ ಕೊಡಬೇಕು, ನನ್ನ ಮನೆಗೆ ಕೊಡಬೇಕು, ನನ್ನ ಮಗಳನ್ನು ನನ್ನ ಮನೆಗೆ ಕೊಡಬೇಕು. ಇಷ್ಟೊತ್ತಿಗೂ ಎಷ್ಟೋ ಜನ ತಾಯಂದರು ಹಠ ಪಡೋದು. ಅದನ್ನು ಹುಟ್ಟೋ ಮಕ್ಕಳು ನೋಡ್ರೆ ಅಂಗವಿಕಲರಾಗೋದು. ಅವ್ರ ಜೀವನ ಪೂರ್ತಿ ಆ ಮಕ್ಕಳನ್ನ ಎದೆ ಮೇಲೆ ಹಾಕ್ಕೊಂಡು ಓಡಾಡೋದು. 12 ವರ್ಷ 16 ವರ್ಷ ಮಕ್ಕಳನ್ನ ಎದೆ ಮೇಲೆ ಹಾಕ್ಕೊಂಡು ನನ್ನ ಮುಂದೆ ಬಂದು ನಿಂತ್ಕೋತಾರಲ್ಲ, ನಾನು ಕೇಳೋ ಮೊದಲನೇ ಪ್ರಶ್ನೆ, ನೀವು ಸಂಬಂಧದಲ್ಲಿ ಮದುವೆನಾ ಅಂದರೆ ಹೌದು ಅಂತಾರೆ. ಇದನ್ನು ವೈದ್ಯರು ಡಾಕ್ಟ್ರು ಹೇಳ್ತಾರೆ, ಎಲ್ಲಿಂದೆಲ್ಲರೂ ಹೇಳ್ತಿರ್ತಾರೆ, ಸಂಬಂಧದಲ್ಲಿ ಮದುವೆ ಮಾಡ್ಕೋಬೇಡಿ, ಅಲ್ಲಿ ವ್ಯತ್ಯಾಸ ಆಗುತ್ತೆ, ಹುಟ್ಟೋ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ. ಇರಲಿ, ಮಕ್ಕಳು ಹುಟ್ಟೋದು ಆಮೇಲಿನ ಕತೆ. ಈಗ ನಿನ್ನ ಮಗಳು ಬದುಕು ಹೇಳಮ್ಮ, ಅವಳ ಜೀವನ ಏನು ಮಾಡ್ತೀಯ? ಅವಳಿಗೆ ಆಸೆ ಆಕಾಂಕ್ಷೆ ಇಲ್ವಾ? ಅವಳು ಬೇರೆಯವ್ರ ಥರ ನೋಡಿದಾಗ ಅವಳು ಗಂಡ ಹೆಂಡತಿ ಓಡುವಾಗ ಆ ಗಂಡ ಹೆಂಡತಿ ಎಲ್ಲೋ ಒಂದು ಆಚೆ ಕಡೆ ಹೋಗ್ಬೇಕಾದ್ರೆ ನಾನು ನನ್ನ ಗಂಡನ ಜೊತೆ ಹೋಗಬೇಕು ಅಂತ ನಿನ್ನ ಮಗಳಿಗೆ ಆಸೆ ಆಗೋಲ್ವಾ? ನಾವು ಅವಳ ತಲೆ ಮೇಲೆ ಬಂಡೆ ಎಳೆದ್ಬಿಟ್ಟವಲ್ಲ ತಾಯಿ. ಮಗಳಿದ್ದಾಳ ನೋಡಿ, ಮದುವೆನೂ ಮಾಡಿಬಿಟ್ರಿ, ಈಗ ಪುನಃ ಓದಿ ಅವಳ ಜೀವನ ಬೆಳೆಸ್ಕೋಬೇಕು. ಈಗ ಅವಳನ್ನು ಕೈ ಹಿಡಿಯೋದು ವಿದ್ಯೆ ಒಂದೇ. ಮೊದಲು ಹೆಣ್ಣುಮಕ್ಕಳನ್ನು ಸ್ವಾವಲಂಬವಾಗಿ ಬದುಕೋದಕ್ಕೆ ಅವಕಾಶ ಕೊಡಿ. ಹೆಣ್ಣುಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡಿ, ಒಳ್ಳೆ ವಿದ್ಯಾವಂತರಾಗಲಿ. ಅಟ್ಲೀಸ್ಟ್ ನೋಡಿ, ಇಂತಹ ದಾರಿ ತಪ್ಪಿ ಈ ಥರ ಜೀವನ ಹಾಳಾದಾಗ ಅವಳು ವಿದ್ಯೆನೇ ಅವಳನ್ನು ಕೈ ಹಿಡಿದು ಅವಳ ಬದುಕಿಗೆ ಒಂದು ದಾರಿ ಕಟ್ಕೊಳ್ಳುತ್ತೆ. ಯಾರೂ ಸಪೋರ್ಟ್ ಮಾಡದಿದ್ರು ಅವಳಲ್ಲಿರುವಂಥ ಜ್ಞಾನ ಅವಳಿಗೆ ಅನ್ನ ಹಾಕುತ್ತೆ. ಅದಕ್ಕಾಗಿ ಮಕ್ಕಳು ವಿದ್ಯಾವಂತರಾಗಬೇಕು, ಅದರಲ್ಲೂ ಹೆಣ್ಣುಮಕ್ಕಳು ಜ್ಞಾನವಂತರಾಗಬೇಕು. ಗಂಡಸು ತೋಳುಬಲ್ಲವನ್ನು ನಂಬಿ ದುಡಿದು ಬದುಕ್ಬೋದು. ಹೆಣ್ಣುಮಕ್ಕಳು ಹೋಗಿ ಬಂಡೆ ಹೊಡಿಲಿಕ್ಕೋ ಕಸ ಗುಡಿಸ್ಲಿಕ್ಕೋ ಅಥವಾ ಇನ್ನೊಂದು ಮತ್ತೊಂದು ಮಾಡೋದು ಭಾಳ ಕಷ್ಟ ಅನಿಸುತ್ತೆ. ಅದರಲ್ಲೂ ಇವತ್ತಿನ ಕಾಲಧರ್ಮ, ಇವತ್ತು ನೀಚ ಪ್ರಪಂಚ, ಆ ಹೊರಗಡೆ ಇರ್ತಕ್ಕಂಥ ರಾಕ್ಷಸರು ಅವಳನ್ನು ನೋಡೋ ದೃಷ್ಟಿ ಬೇರೆ ಆಗಿಬಿಡುತ್ತೆ ತಾಯಿ. ಭಾಳ ಕಷ್ಟ ಆಗತ್ತದು. ಚಿಂತೆ ಮಾಡಬೇಡ. ಸಾಧ್ಯವಾದರೆ ಆಕೆ ಫೋಟೋನ, ಕಣ್ಣರೇಖೆ ಸ್ಪಷ್ಟವಾಗಿರುವಂಥದ್ದು ಫೋಟೋನ ನಮಗೆ ಕಳಿಸ್ಕೊಡಮ್ಮ. ಆಕೆ ಕಣ್ಣರೇಖೆ ಪ್ರಕಾರ ಅವಳ ಮುಂದೆ ಭವಿಷ್ಯತ್ ಹೇಗಿದೆ, ಅವಳ ಜೀವನ ಏನು, ಅವಳ ಜೀವನಕ್ಕೆ ಮತ್ತೊಂದು ಒಳ್ಳೆ ಯೋಗ ಏನಿದೆ, ಅದೆಲ್ಲವೂ ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಮ್ಮ. ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುಚಂದ್ರರ ಯೋಗ ಫಲ ಚೆನ್ನಾಗಿದ್ದಾಗ ಇವತ್ತು ತಾವು ಅಂದ್ಕೊಂಡಷ್ಟು ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ಬಿಡಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನೇ ಮಾಡಲಿಕ್ಕೆ ಮುಂದಾದರೂ ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ನಿಮ್ಮ ಚಿಂತನೆ ಇದ್ದರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ತೃಪ್ತಿಕರವಾದಂತಹ ಒಂದು ಬದುಕು ನೀವು ಕಾಣಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವರ ಅನುಭವದ ಮಾತಿನಂತೆ ನೀವು ನಡೆದಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಸಮಯ ಕೊಡಿ. ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲವಾಗಿರುವಂಥ ಕಾಲ. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಒಳ್ಳೆ ಬೆಳಕಿದೆ. ಹಾಗೆ ಹೆಣ್ಣುಮಕ್ಕಳು ಮಾತ್ರ ಇವತ್ತಿನ ದಿವಸ ಸ್ವಲ್ಪ ಮೌನ ವಹಿಸೋದು ಬಹಳ ಉತ್ತಮ. ದುಡುಕಿ ಮಾತಾಡಬೇಡಿ, ಯಾರೊಬ್ಬರ ಮನಸ್ಸು ನೋಯಿಸೋ ಥರ ಮಾತಾಡಬೇಡಿ. ನಿಮ್ಮ ಮನಸ್ಸು ನೊಂದ್ಕೊಳ್ಳುತ್ತೆ, ಮತ್ತೊಬ್ಬರಿಗೂ ಮನವು ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮಾತ್ರ ಸ್ವಲ್ಪ ಜಾಗೃತ ಆಗಿರ್ತಕ್ಕಂಥದ್ದು, ಒಳ್ಳೆಯ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಖರೀದಿ ಮಾಡ್ತಕ್ಕಂಥದ್ದು, ಕೆಲವು ವಸ್ತುಗಳು ಪರ್ಚೇಸ್ ಮಾಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಮತ್ತಷ್ಟು ಆಸಕ್ತಿಪೂರ್ವಕವಾಗಿ ಏನಾದರೂ ಲಾಭವನ್ನು ಗಳಿಸ್ತಕ್ಕಂಥದ್ದು, ಇಂತಹ ಅದೃಷ್ಟದ ಬಲ ಅಂತೂ ನಿಮ್ಮಲ್ಲಿ ಸಾಕಷ್ಟು ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಒಳ್ಳೆಯ ಯಶಸ್ಸಾಗಿರಲಿ. ಅಂದುಕೊಂಡಷ್ಟು ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲೇ ಇರಲಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಶಿವಾರಾಧನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯದ ಕಾಯಕದಂತೆ ಇವತ್ತು ನೀವು ನಡೆಸ್ಕೊಳ್ಳಿಕ್ಕಾಗಲ್ಲ. ಇವತ್ತು ಪ್ರಾರಂಭದಲ್ಲೇ ಒಂದಷ್ಟು ಕಿರಿಕಿರಿ ಇದೆ, ಒಂದಷ್ಟು ಸಮಾಧಾನ ಇಲ್ಲ, ಸರಿಯಾದ ಸಮಯಕ್ಕೆ ಹೊರಡೋಕ್ಕಾಗಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಏನೋ ಮಾಡಲಿಕ್ಕೆ ಹೋದರೆ ಅದು ಇನ್ನೇನೋ ವ್ಯತ್ಯಾಸ ಆಗ್ತಿರತ್ತೆ. ಸಮಸ್ಯೆನ ಮಾತ್ರ ಹಾಗೇ ಬೆಟ್ಟದಷ್ಟು ತೆಗೆದುಕೊಂಡಂಗಾಗತ್ತೆ. ಇವತ್ತು ನೀವೇನು ಅಂದುಕೊಂಡಿದ್ರೂ ಅದರ ಕಾರ್ಯಸಿದ್ಧಿ ಆಗದಿರ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗೋದ್ರಿಂದ ಭಾಳಷ್ಟು ಆಲೋಚನೆ ಮಾಡಬೇಕು. ಸರಿ ಯಾವುದು, ತಪ್ಪು ಯಾವುದು, ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಮಾತ್ರ ಇವತ್ತು ಅದೃಷ್ಟ ನಿಮ್ಮದಾಗುತ್ತೆ. ಅದರಲ್ಲೂ ಇವತ್ತು ಬಹಳ ಮುಖ್ಯವಾಗಿ ನೀವು ಆಲೋಚನೆ ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ತಪ್ಪುಗಳ ಚಿಂತನೆ ಇರಲಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಇವತ್ತು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸೂರ್ಯದೇವರಿಗೆ ನೈವೇದ್ಯ ಮಾಡಿ ಸೂರ್ಯ ನಮಸ್ಕಾರದೊಂದಿಗೆ ಅಥವಾ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಹೊರಡುವಾಗ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ನಿಮ್ಮ ಜನ್ಮದಾತರನ್ನು, ಅದರಲ್ಲೂ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಂದೆ ಕಡೆಯಿಂದ ₹1 ದುಡ್ಡು ಜೋಬಿಯಲ್ಲಿ ಹಾಕೊಂಡು ಹೋಗಿ ನಿಮ್ಮ ತಂದೆಯವರ ಕೈಯಿಂದ ₹1 ದುಡ್ಡನ್ನು ಇಸ್ಕೊಂಡು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ತಂದೆಯವರ ಆಶೀರ್ವಾದ ತೆಗೆದುಕೊಂಡು ಹೊರಡಿ.
ನೋಡಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಿಂಹರಾಶಿಯವರು ಕಾಣ್ತೀರಿ. ನಿಮ್ಮ ತಾತ ಮುತ್ತಾತನ ಕಾಲದಿಂದಲೂ ಏನು ನಿಮ್ಮಲ್ಲಿ ಒಂದು ಗರ್ಜನೆ ಇದೆಯೋ, ಏನು ನ್ಯಾಯ ನೀತಿ ಇದೆಯೋ, ಅಥವಾ ಒಂದು ಸಂರಕ್ಷಣೆ ಬಗ್ಗೆ, ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು, ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿ ನಿಲ್ಲುವಂಥದ್ದು, ಇಂತೆಲ್ಲ ಅದೃಷ್ಟಗಳು ಇವತ್ತು ನಿಮ್ಮ ಬದುಕಲ್ಲಿದೆ. ಸಿಂಹರಾಶಿಯವರಿಗೆ ಅಂತಹ ಒಂದು ಅದೃಷ್ಟ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ ಬೇಕು. ಕೊಟ್ಟ ಮಾತಿನಂತೆ ನಡೀಲೇಬೇಕು. ಇವತ್ತು ಏನು ಕೆಲಸ ಅಂದ್ಕೊಂಡ್ರು ಅದು ಮಾಡಬೇಕು. ಏನಾದ್ರು ಒಂದು ಸಾಧನೆ ಮಾಡಿದ್ರಿಂದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ಆ ಆಸೆ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳೋಕೆ ಆಗದಿರತಕ್ಕಂಥ ಕ್ಷಣಗಳು ನಿಮ್ಮಲ್ಲಿ ಆಗ್ತಾ ಇದೆ. ಇವತ್ತಿನ ದಿವಸ ಏನೇ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು. ಸರಿ ತಪ್ಪುಗಳ ಸರಿಯಾದ ತೀರ್ಮಾನ ಇಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದರೆ ಇವತ್ತು ತಾಯಿ ಭುವನೇಶ್ವರಿ, ಗ್ರಾಮದೇವತೆ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಒಂದಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದೆ ಆದರೆ ಇನ್ನಷ್ಟು ಅದೃಷ್ಟವನ್ನು, ಇನ್ನಷ್ಟು ಒಂದು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗುತ್ತೆ. ಮನಸ್ಸು ನೆಮ್ಮದಿಯಿಂದ ರೀತಿಯಿರುತ್ತೆ. ಬೇಡವಾದ ಕೆಲಸಗಳ ಕಡೆ ನಮ್ಮ ಗಮನ ಸಾಕಷ್ಟು ಆಗುತ್ತೆ. ಜೊತೆಗಿರ್ತಕ್ಕಂಥವರು ನಿಂದನೆ ಮಾತಾಡುವಂಥದ್ದಾಗುತ್ತೆ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದವರೆಗೂ ಹೀಗೆ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಎದುರಾಗುತ್ತೆ. ಆದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಒಂದಷ್ಟು ನಿಂದಕರ ಸಮಸ್ಯೆ. ಹಾಗಾಗಿ ಇವತ್ತು ಯಾರೊಬ್ಬರನ್ನ ಏನು ಮಾತಾಡಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು. ತುಲಾರಾಶಿ, ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಂಡು ಮನೆ ದೇವರ ಕೃಪಾಶೀರ್ವಾದವನ್ನು ಪಡೆದರೆ ಮತ್ತಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಏನು ಸಮಸ್ಯೆಗಳಿದೆಯೋ ಅದನ್ನು ಬಗೆಹರಿಸ್ಕೊಂಡು ಸಮಸ್ಯೆಯಿಂದ ಮುಕ್ತರಾಗಿ ನೀವು ಒಂದು ಜೀವನಕ್ಕೆ ಹೆಜ್ಜೆ ಹಾಕುವಂಥದ್ದು ಬಹಳ ಉತ್ತಮ. ಆದರೆ ಕೆಲಸಕ್ಕೆ ಬಾರದಂಥ ವಿಚಾರಗಳೇ ಬಹಳಷ್ಟು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸಣ್ಣ ಸಣ್ಣ ವಿಚಾರ, ಅದರಿಂದ ಏನು ತೊಂದರೆ ಆಗೋದಿಲ್ಲ, ಆದರೂ ನೀವು ಅದನ್ನು ಬಿಡೋದಿಲ್ಲ. ಅದನ್ನೇ ಹಿಡ್ಕೊಂಡು ಮುಂದಡಿತಿರ್ತೀರಿ, ಅಲ್ಲೇ ಸಮಸ್ಯೆ ತಂದುಕೊಳ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕುಜನ ಅನುಗ್ರಹದಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ನಿಮ್ಮ ಚರ್ಮದ ಕಾಂತಿ, ಜೊತೆಗೆ ನಿಮ್ಮ ಸೌಂದರ್ಯಕ್ಕೆ ಬೇಕಾಗಿರುವಂಥ ಒಂದಷ್ಟು ಕಾಯಕಗಳು ಎಲ್ಲವನ್ನೂ ಅರ್ಥಪೂರ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಯಾರೋ ಏನೋ ಮಾತಾಡ್ತಾರೆ ಅಂತ ಕಣ್ಣೀರು ಹಾಕೋದಾಗಲಿ ಅಥವಾ ಮನಸ್ಸು ನೊಂದುಕೊಳ್ಳೋದಾಗಲಿ, ಭಗವಂತ ಏನೆಲ್ಲ ಕೊಟ್ಟರು ಸಹಿತ ನನ್ನ ಹಣೆ ಬಾರಿಗೆ ಏನು ಇಲ್ವಲ್ಲ ಅಂತ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ, ನೀವು ಯಾರೋ ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ನಾವು ಅಂತ ಬಟ್ಟೆ ಹಾಕ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತನೆ ಮಾಡೋದಾಗಲಿ, ಕೆಲವೊಂದು ನಮಗೆ ಬೇಡವಾದ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಇಲ್ಲದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಹಾಗೆ ಮನಸ್ಸು ಒಪ್ಪದಿರ ಇದ್ದರೂ ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆಗಳು ಶುರುವಾಗುತ್ತೆ. ಇವತ್ತು ನೀವು ಅಂದುಕೊಂಡಿದ್ದೆಲ್ಲ ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೂ ಇವತ್ತು ತಾಯಿ ಭುವನೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಇರ್ತಕ್ಕಂಥ ಕೋಪ ಜಾಸ್ತಿ ಮಾಡ್ಕೊಳ್ದಿರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವೇನೇ ಮಾಡಿ ಒಂದು ಸರಿಯಾದ ಆಲೋಚನೆ ಮಾಡಿ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಮಾಡುವ ಕೆಲಸವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ. ಬೇಡವಾದ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಮನಸ್ಸನ್ನು ನೊಂದುಕೊಂಡು ಇಲ್ಲದ ಆಲೋಚನೆಗಳು ಮಾಡೋದ್ರಲ್ಲೇ ಅರ್ಥ ಇಲ್ಲ. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಒಂದಷ್ಟು ಗೋಧಿ, ಒಂದಷ್ಟು ಬೆಲ್ಲ, ಅದರ ಜೊತೆ ಸ್ವಲ್ಪ ಉದ್ದಿನಬೇಳೆ, ಉದ್ದು, ಗೋಧಿ, ಬೆಲ್ಲ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸು ಶಾಂತಿ, ನೆಮ್ಮದಿಯಾಗಿಟ್ಕೊಳ್ತೀರಿ. ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಹಿರಿಯರಿಗೆ ಆರೋಗ್ಯ ಸರಿಯಿಲ್ಲ ಅಂದರೆ ಅವರಿಗೆ ಒಂಚೂರು ಉಪ್ಪು ಮತ್ತು ಬೆಲ್ಲವನ್ನು ಅವ್ರ ಕೈಲೇ ಕೊಟ್ಟು ಅದನ್ನು ಯಾವುದೋ ಒಂದು ಕ್ಷೇತ್ರ ಕೊಡಿಸಿ ಅವರ ಆರೋಗ್ಯವನ್ನು ಗುಣಪಡಿಸೋದ್ರಲ್ಲಿ ಸಹಿತ ವೃಶ್ಚಿಕ ರಾಶಿಯವರು ಮುಂದಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹೆಚ್ಚಿನ ಆರೋಗ್ಯದ ಕಡೆ ಗಮನ ಕೊಡಿ. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾರಿಗೆ ಏನೇ ಕೊಟ್ಟರು ಇವತ್ತು ಪುನಃ ಅದು ವಾಪಸ್ ಬರುತ್ತೋ ಇಲ್ವೋ ಅದ್ರ ಬಗ್ಗೆ ಆಲೋಚನೆ ಮಾಡಿ.
ಹಾಗಾಗಿ ಕೆಲವಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಕೆಲವು ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅನುಭವಸ್ಥರ ಮಾತನ್ನು ಆಲಿಸಿ ಇದು ಸರಿಯೋ ತಪ್ಪೋ ಅದರ ಬಗ್ಗೆ ಒಂದು ಚಿಂತನೆ ನಡೆಸಿ ನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ಇದರಿಂದ ತುಂಬ ಅನುಕೂಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಗಳು ಮಾಡ್ತಾ ಇರ್ತಾರಲ್ಲ, ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಾಮಿ ನಮಸ್ತೆ ಸ್ವಾಮಿ. ನಮಸ್ತೆ ಅಮ್ಮ. ನನ್ನ ಹೆಸರು ಪೂಜಾ ಅಂತ ಹೇಳಿ. ಹಾ ಪೂಜಾ ಅಂತ ಹೇಳಿ. ಕೊಪ್ಪಳ ಡಿಸ್ಟಿಕ್ ನ ಸ್ವಾಮಿ ನಾವು. ಓ, ಕೊಪ್ಪಳದಿಂದ. ಸಂತೋಷ. ಇವತ್ತು 2 ಕರೆಗಳು ಕೊಪ್ಪಳದಿಂದ. ನಾವು ಬಂದೋಗಿ ಸ್ವಾಮಿ. ಮೊನ್ನೆ 3 ತಿಂಗಳಿಂದ ನಾನು ಬಂದಿದ್ದೆ. 1 ತಿಂಗಳಿಂದ ಡಿಸೆಂಬರ್ 28 ನಮ್ಮ ಯಜಮಾನ್ರು ಬಂದಿದ್ರು ಸ್ವಾಮಿ. ಸಂತೋಷ. 3 ತಿಂಗಳು ಪ್ರಸಾದ ತಗೊಂಡ್ಬಂದಾರೆ, ಪೂಜೆ ಮಾಡಕತ್ತೀನಿ ಜನವರಿ 1ರಿಂದ. ಓ, ಸೂಪರ್ ಅಮ್ಮ. ನಾನು 10 ವರ್ಷದಿಂದ ಬರಕತ್ತೀನಿ. ಶ್ರೀನಿವಾಸ ಗುರುಜಿ ಸ್ವಾಮಿ, ನೀವು ಇಷ್ಟೇ ಇದ್ರಿ, ನಮ್ ಕೂಡ ಆಟನೂ ಆಡಿದ್ರಿ. ಆರೋಳ್ಳಿ ಬಂದಿದ್ದೆ ನಾನು ನಮ್ಮ ಯಜಮಾನ್ರು, 2 ಹೆಣ್ಮಕ್ಳು. ಗಣಹೋಮ ಮಾಡಿಸಿ ಬಂದಿದ್ವಿ ಸ್ವಾಮಿ ನಾವು. ನೀವೆಲ್ಲ 5 ಇಲ್ಲೇ ಇರಂತೇಳಿ ನಮ್ ಜೊತೆ, ನಮ್ಮ ಯಜಮಾನ್ರ ಜೊತೆ ಟೆನ್ನಿಸ್ ಆಡಿದ್ರಿ. ಆರೋಳ್ಳಿಗೆ ಬಂದಿದ್ವಿ. ಮೊನ್ನೆ ಬಂದ್ರು ನೀವು ಸೆಲ್ಫಿ ತಗೊಂಡು ಕೊಟ್ರಿ ನಮ್ಮ ಯಜಮಾನ್ರು. ನಾವು 2 ಹೆಣ್ಮಕ್ಳು ಇದ್ರು ಸ್ವಾಮಿ ನಮ್ಗೆ. ಆಮೇಲೆ ಗಂಡು ಮಗು ಆಗಿತ್ತು. ಆಮೇಲೆ 4.5 ವರ್ಷಕ್ಕೆ ಸುಸ್ತಿಯಾಗಿ ಫೆಬ್ರವರಿ 18ಕ್ಕೆ 2 ವರ್ಷ ಆಯ್ತು ಸ್ವಾಮಿ. ತೀರ್ಕೊಂಡ್ಬಿಡ್ತು ಮಗು, ಗಂಡು ಮಗಾಗಿ. ಈಗ ಯಜಮಾನ್ರು ನಮ್ದು ಬಟ್ಟೆ ಅಂಗಡಿ ಇತ್ತು ಸ್ವಾಮಿ. ಬಟ್ಟೆ ಅಂಗಡಿ ತೆಗೆದು 5 ವರ್ಷ ಆಯ್ತು. ಏನ್ ಕೆಲಸ ಇಲ್ಲ ಸ್ವಾಮಿ. ಅದಕ್ಕೆ 4-5 ಸಲ ಬಂದ್ವಿ ಆಶ್ರಮಕ್ಕೆ. ಏನೋ ಒಂದು ದಾರಿ ಆಗಿಲ್ಲ. ಅದಕ್ಕೆ ಕೇಳ್ಬೇಕಂತ ಹೇಳಿ ಜನವರಿ 1ರಿಂದ ಮುತ್ತಿಗೆ ಪ್ರಸಾದ್ ಪೂಜೆ ಮಾಡಕತ್ತೀವಿ ನಾವು ಸ್ವಾಮಿ. ನಾವು ನಮ್ಗೆ ಆನಂದ್ ಗುರುಜಿ ದೇವ್ರಿದ್ದಂಗ. 1 ದಿನನೂ ತಪ್ಸಲ್ಲ ಸ್ವಾಮಿ ನಾನು. ಅವ್ರದ್ದು ಸ್ವಲ್ಪ 10 ನಿಮಿಷನ ನೋಡ್ತೀನಿ ಕಂಟಿನ್ಯೂ. ಅವ್ರದ್ದೊಂದು ಪ್ರೋಗ್ರಾಮ್ 1 ದಿನನೂ ಜೀಕಂದ ಆಫ್ ಮಾಡೋದೇ ಇಲ್ಲ ನಾನು. ಅವತ್ತೇನಾರು ಕರೆಂಟ್ ಹೋಗಿತ್ತಂದ್ರೆ ಅವತ್ತು ಒಂದ್ ತರ ಆಗ್ಬಿಟ್ಟದ ರಾತ್ರಿವರೆಗೆ ಸ್ವಾಮಿ. ಎಷ್ಟು 10 ವರ್ಷದಿಂದ ಎಷ್ಟು ಸರಿ ಬಂದಿವಿ ಸ್ವಾಮಿ ನಾವು ನಿಮ್ ಕಡೆ. ಆರೋಳ್ಳಿಲಿ ಇದ್ದಾಗ್ಲಿಂದ ಪ್ರೀತಿ ಆನಂದ್ ಗುರುಜಿಯವರು ಇವಾಗ ನಿಮ್ ಜೊತೆನೇ ಇದ್ದಾರೆ. ಮಾತಾಡಿ. ಏನು ಮಾತಾಡೋದು, ಎಲ್ಲ ಆ ತಾಯಿನೇ ಮಾತಾಡುವಾಗ. ಆನಂದ್ ಗುರುಜಿ ಕೋಟಿ ನಮಸ್ಕಾರ ಸ್ವಾಮಿ. ನಾವು ನಮ್ ತಾಯಿ ಹೋಗಿ 5 ವರ್ಷ ಆಯ್ತು. ತಂದೆ ತಾಯಿ ಹೋಗಿ ಅವ್ರು ಕೂಡ ಫೋನ್ ಅಲ್ಲಿ ಮಾತಾಡ್ರಿ ನೀವು 10 ವರ್ಷದಿಂದ ಬಂದಾಗ ಸ್ವಾಮಿ. ಹೌದಾ? ನಮ್ಮ ಅಕ್ಕ ತಂಗಿಯರ್ನ ಎಲ್ಲಾರನ್ನು ಕರ್ಕೊಂಡ್ ಬಂದೀನಿ ಸ್ವಾಮಿ ನಾನಲ್ಲಿ. ನಮ್ಮ ಯಜಮಾನ್ರಿಗೆ ಏನೋ ಒಂದು ಭೂವಾರ ಸ್ವಾಮಿ ಅಂತ ಹೇಳಿ ಬ್ಯಾಂಕ್ ಓಪನಿಂಗ್ ಮಾಡಕತ್ತೀವಿ ಸ್ವಾಮಿ ನಾವು. ಬಂದ್ ಬ್ಯಾಂಕ್ ಓಪನಿಂಗ್ 14 ಜನ ಕೂಡಿ ಭೂವಾರ ಸ್ವಾಮಿ ಅಂತ ಹೇಳಿ ಹೆಸರಿಟ್ಟು ಲಕ್ಷ್ಮೀ ಭೂವಾರ ಸ್ವಾಮಿ ಆನಂದ್ ಗುರುಜಿ ಆಶೀರ್ವಾದ ಅಂತ ಹೇಳಿ ಕಾರ್ಡ್ ಹಾಕಿ ಕಾರ್ಡ್ ಕಳ್ಸಕತ್ತೀವಿ ಸ್ವಾಮಿ ನಾವು. ಮೊನ್ನೆ ಬಂದು ಹೇಳಿ ಬಂದಾರ ಸ್ವಾಮಿ ನಮ್ಮ ಯಜಮಾನ್ರು ಬಂದ. ಅಂದ್ರೆ ನಿಮ್ ಆಶೀರ್ವಾದದಿಂದ ಒಳ್ಳೆ ಚಲೋ ಆಗ್ಬೇಕ್ರಿ. ಕಾಂಟ್ರಾಕ್ಟ್ ಕೆಲಸ ರಾಜಕೀಯದಾಗ ಜಾಸ್ತಿ ಅಡ್ಡಾಡ್ತಾರ ಸ್ವಾಮಿ. ನಮ್ಮ ಮನೆಯವರಿಗೆ ಕೊಡ್ತೀನಿ ಸ್ವಾಮಿ. ನೀವ್ ಹೇಳಿ ದಾರಿ ಮಾಡಿಕೊಡ್ರಿ ಸ್ವಾಮಿ. ನಮ್ 2 ಮಕ್ಳು ಹೆಣ್ಣು ಸ್ವಾಮಿ. ಒಬ್ಬಾಕಿ ಡಾಕ್ಟರ್ ಓದಕತ್ತಾಡ್ರಿ ಗೌರಿ, ಶ್ರೀ ಗೌರಿ ಅಂತ ಹೇಳಿ. ಒಬ್ಬಾಕಿ ಸಣ್ಣಾಕಿ ಸೃಷ್ಟಿ ಅಂತ ಹೇಳಿ ಇಂಜಿನಿಯರ್ ಓದಕತ್ತಾಡ್ರಿ. ನೀವ್ ಇಬ್ಬರು ಹಿಂಗ್ ಕೈಯಲ್ಲಿ ತಗೊಂಡು ಇವ್ರು ಚೆನ್ನಾಗಿರ್ತಾರ ಅಂತ ಹೇಳಿ ಹೇಳಿದ್ರಿ ಸ್ವಾಮಿ 10 ವರ್ಷದಿಂದನು. ಮೊನ್ನೆನೂ ಬಂದು ಆಶೀರ್ವಾದ ತಲೆ ಮ್ಯಾಗ ಕೈ ಇಟ್ಟು ಕಳ್ಸಿರ್ ಸ್ವಾಮಿ. ಇಬ್ಬರನ್ನ ಕರ್ಕೊಂಡ್ ಬಂದಿದ್ವಿ. ಒಳ್ಳೇದಾಗ್ಲಿ. ನಾವ್ ಎಷ್ಟು ಖುಷಿ ಆಗ್ಬಿಟ್ಟತ್ರ. ಈ ಕೊಪ್ಪಳದ ಕರೆ ಬಂತು ಮುಂಚೆ, ನಮ್ದು ಕರೆ ಸಿಕ್ತು ಅಂತ ಬಹಳ ಖುಷಿ ಆಗ್ಬಿಟ್ಟಿನಿ ಸ್ವಾಮಿ ನಾನು. ಇವತ್ತು ಕೊಪ್ಪಳದಲ್ಲಿರ್ತಕ್ಕಂತಹ ಗುರುಗಳ ಆಶೀರ್ವಾದ ನಿಮಗೆ ಚೆನ್ನಾಗಿದೆ. ಕೊಡ್ತೀನಿ ಸ್ವಾಮಿ. ಕೋಟಿ ನಮಸ್ಕಾರ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಮೊನ್ನೆ ಬಂದಿದ್ದೆ ನಾನು. ನಮ್ದು ಲಕ್ಷ್ಮೀ ಭೂವಾರ ಸ್ವಾಮಿ ಅಂತ ಒಂದು ಬ್ಯಾಂಕ್ ಓಪನಿಂಗ್ ಮಾಡ್ತಿದ್ದೆ. ಓಹೋ, ಅದೇ ನಿಮ್ಗೆ ಕರೆ ನಿಮ್ಗೆ ಹೇಳ್ತೀನಿ ಮೇಡಮ್, ಬರ್ತೀನಿ ಅಂತ ಹೇಳ್ತೀನಿ. ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಲಕ್ಷ್ಮೀ ಭೂವಾರ ಸ್ವಾಮಿ ಹೆಸರಲ್ಲಿ ಒಂದು ಬ್ಯಾಂಕ್ ಓಪನ್ ಮಾಡಿದಿರಿ ಸ್ವಾಮಿ. ಲಕ್ಷ್ಮೀ ಭೂವಾರ ಸ್ವಾಮಿ ಹೆಸರಲ್ಲೇ ಒಂದು ಬ್ಯಾಂಕ್ ಓಪನ್ ಮಾಡಿದಿರಿ? ಮಾಡಿದ್ದೀನಿ ಸ್ವಾಮಿ. ಅದನ್ನೇ ಅದು 14ನೇ ತಾರೀಕು ಓಪನಿಂಗ್ ಇದೆ ಸ್ವಾಮಿ. ಅದನ್ನು ಆಯ್ತು, ಮಾಡಿ. ಒಳ್ಳೆ ಯಶಸ್ಸಾಗ್ಲಿ. ಸ್ವಾಮಿ ಅನುಗ್ರಹದಿಂದ, ಸಾಲಿಗ್ರಾಮದ ಅನುಗ್ರಹದಿಂದ ನೀವು ಹಾಕೋ ಪ್ರತಿ ಹೆಜ್ಜೆ ಚೆನ್ನಾಗಿರಲಿ. ಆ ಒಂದು ಬ್ಯಾಂಕಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರಿಗೂ ಅವ್ರ ಜೀವನದಲ್ಲಿ ಒಳ್ಳೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇರಲಿ. ನನ್ನ ಕೆಲಸ ಎಲ್ಲ ಕಾರ್ಯ ಸ್ವಾಮಿ. ಏನಾದ್ರೂ ಮುಂದೆ ದಾರಿ ಮಾಡಿಕೊಡಿ ಸ್ವಾಮಿ. ಖಂಡಿತ ಒಳ್ಳೇದಾಗತ್ತೆ. ಪ್ರತಿಯೊಬ್ಬರಿಗೂ ಅವರವರ ಗ್ರಹಸ್ಥಿತಿಗಳ ಪ್ರಕಾರ ಒಂದಷ್ಟು ಕಾಲ ಸಮಸ್ಯೆ ಅನ್ನೋದಿರುತ್ತೆ. ಆದರೆ ಅಂಥ ಸಮಯದಲ್ಲಿ ಇಂತಹ ಪವಾಡ ಕ್ಷೇತ್ರಗಳಲ್ಲಿ ಏನೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಹಾಗೆ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ, ತಲೆ ಕೆಡಿಸ್ಕೋಬೇಡಿ. ಮತ್ತು ಮೃತ್ತಿಗೆ ಪ್ರಸಾದ ಪೂಜೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ವಿ. 1 ತಿಂಗಳಾಯ್ತು ಸ್ವಾಮಿ. ತಂದು 1 ತಿಂಗಳಾಯ್ತು ಮಾಡ್ತಾ ಇದ್ವಿ ಸ್ವಾಮಿ. ನಾನೀಗ ಮಾಡಿ. ಅದು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಬದಲಾವಣೆ ತಂದುಕೊಡುತ್ತೆ. ಮೃತ್ತಿಗೆ ಪ್ರಸಾದವನ್ನು ನಂಬಿ ಅನುಷ್ಠಾನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರ ಮಾತಿದು. ನಾವು ಮೃತ್ತಿಗೆಯನ್ನು ತೆಗೆದುಕೊಂಡು ಹೋಗಿದ್ದೀವಿ, 48 ದಿವಸದಲ್ಲಿ ನಮ್ಗೆ ಇಂಥ ಕೆಲಸ ಆಯಿತು ಅಂತ ಪ್ರತಿನಿತ್ಯ ನೆನ್ನೆನೂ ಸಹಿತ ಸಾಕಷ್ಟು ಒಂದು 8 ರಿಂದ 10 ಜನ ಅವ್ರು ಆಡೋ ಮಾತು ಕೇಳಿ ನಮ್ಗೆ ಭಾಳ ಆನಂದ ಆಯಿತು. ಇಂಥ ಒಂದು ಪವಾಡ ಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ, ಸಾಲಿಗ್ರಾಮ ಕ್ಷೇತ್ರ ಇಲ್ಲಿದೆಯಲ್ಲ ಅನ್ನೋದು ನಮಗೆ ಭಾಳ ಹೆಮ್ಮೆ, ನಮಗೂ ಸಂತೋಷ ಅನ್ಸುತ್ತೆ. ಒಳ್ಳೇದಾಗ್ಲಿ. ಬಹಳ ದೂರದಿಂದ ನಮ್ಮ ಆಶ್ರಮಕ್ಕೆ ನೀವು ಬಂದು ಹೋಗಿದ್ದೀರಿ. ಒಂದು 10 ಸಲ ಬಂದಿದ್ದೀನಿ. ಆರೋಳ್ಳಿಯಲ್ಲಿ ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ ಸ್ವಾಮಿ ನಾನು. ಹಾಗಾದ್ರೆ ಆನಂದ್ ಗುರುಜಿ ನೀವೆಲ್ಲೂ ಬಿಟ್ಟೇ ಇಲ್ಲ, ಜೊತೆಲೇ ಇಟ್ಕೊಂಡಿದ್ದೀರಿ? ಬಿಟ್ಟಿಲ್ಲ. 10 ವರ್ಷದಿಂದ ನನ್ನ ಜೊತೆಲಿ ಇದ್ದೀವಿ ಸ್ವಾಮಿ. ನನಗೆ ನಿಜವಾಗಿ ಒಂದು ದಾರಿ ಮಾಡಿ ಕೊಡ್ತೀನಿ. ಬಹಳ ಕಾಲಿನ ನಮ್ಗೆ ಏನು ತೋರಿಸ್ತಾ ಇಲ್ಲ, ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ. ಆಯ್ತು, ಒಳ್ಳೇದಾಗ್ಲಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ.
ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಗುರು. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಆರಾಮಿರಿ. ನಾವು ನಮ್ಮ ಹೆಸರು ಅಂಬರೀಶ್ ಅಂತ ರೀ, ಮಾತಾಡೋದು. ಹಾಂ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಾದಗಿರಿ ಡಿಸ್ಟ್ರಿಕ್ಟ್. ಯಾದಗಿರಿಯಿಂದ. ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರು. ನಮಸ್ತೆ, ಚೆನ್ನಾಗಿದ್ದೀರಾ? ಮನಸ್ಸಿಗೆ ನೆಮ್ಮದಿ. ಯಾಕೆ, ಏನಾಯಿತು? ಧೈರ್ಯ ಮಾಡ್ಕೊಳ್ಳಿ. ಸ್ವಲ್ಪ ಮನಸ್ಸಿಗೆ ಶಾಂತಿ ಇಲ್ಲ ರಾಯರೇ, ನಾನೊಂದು ಮಾತು ಹೇಳ್ತೇನೆ ಕೇಳಿ. ಮನುಷ್ಯನಿಗಲ್ದಿರ ಮರಕ್ಕೆ ಬರೋದಿಲ್ಲ ಕಷ್ಟ ಬಂತು ಅಂತ ಮನಸ್ಸಿಗೆ ನೊಂದ್ಕೋಬಾರ್ದು. ಅದರಲ್ಲೂ ನಮ್ಮ ಸರೀಕರ ಹತ್ರ ನಾವು ಯಾವತ್ತೂ ಕಣ್ಣೀರು ಹಾಕಲೇಬಾರ್ದು. ನೀವು ಧೈರ್ಯವಾಗಿರಿ. ನಿಮ್ಮ ಸಮಸ್ಯೆ ನಿಮ್ಮ ಸ್ವರತರಂಗ ಪ್ರಕಾರ ಆದಷ್ಟು ಬೇಗ ದೂರ ಆಗುತ್ತೆ. ದೂರ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ನೀವು ಧೈರ್ಯ ತಂದ್ಕೊಳ್ಬೇಕು. ಕೆಲಸಗಳು ಸ್ವಲ್ಪ ಡ್ರೈವಿಂಗ್ ಮಾಡ್ತೇನೆ ರೀ, ಅದ್ರಾಗ ನಾನು ಡ್ರೈವಿಂಗ್ದಾಗ ಈಗ ಏನು ಸಂಪಾದನೆ ಇಲ್ಲ ರೀ. ಅದ್ರ ಸಲಗ ಒಂದು 3-4 ತಿಂಗಳಿಂದ ಐತ್ರಿ, ಭಾಳ ಕಷ್ಟ ನಡೆಯಕತ್ತೇವ್ರಿ. ಹಾಂ. ಅಂದರೆ ಡ್ರೈವಿಂಗ್ ಅಂದರೆ ಏನು ಗಾಡಿ ಮಾಡ್ರಿ? ಯಾವ ಗಾಡಿ ಓಡಿಸ್ತೀರಿ? ಕಾರ್ ಓಡಿಸ್ತೀನಿ ರೀ ಸರ್. ಕಾರ್ ಓಡಿಸ್ತೀರಿ? ಹ್ಞೂ ರೀ. ನೀವು ಈಗ 2-3 ತಿಂಗಳಿಂದ ಐತ್ರಿ, ಏನು ಸಂಪಾದನೆ ಇಲ್ಲ, ಏನಿಲ್ಲ. ಹೆದರಬೇಡಿ. ಸ್ವಲ್ಪ ಮನ್ಸಿಗೆ ನೆಮ್ಮದಿ ಇಲ್ಲ ರೀ, ಶಾಂತಿ ಇಲ್ಲ ರೀ ನಮ್ಗೆ. ಚಿಂತೆ ಮಾಡಬೇಡಿ. ಮೊದಲು ನೆಮ್ಮದಿ ಬೇಕು. ಡ್ರೈವಿಂಗ್ ಮಾಡೋದು, ಸಂಪಾದನೆ ಮಾಡೋದು, ಹಣಕಾಸು 1 ಕೋಟಿ ಇದ್ದರೂ ನೆಮ್ಮದಿ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಹೌದ್ರಿ ಗುರು. ನೀವು ಒಂದು ಎಲ್ಲ ಕೆಲಸ ನಮಗೆ ಮಾಡಿ. ನೆಮ್ಮದಿ ಬೇಕ್ರಿ, ನಮಗೇನು ದುಡ್ಡು ಕಾಸೇನು ಬೇಕಿಲ್ಲ ರೀ. ನೆಮ್ಮದಿ ಜೀವನ ಬೇಕ್ರಿ, ಸ್ವಲ್ಪ ಮನಸ್ಸಿಗೆ ಶಾಂತಿ ಇಲ್ಲ. ಅದು ಬಹಳ ಮುಖ್ಯ. ಈಗ ಆಡಿದ್ರಲ್ಲ ಮಾತು, ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ. ಮೃಷ್ಟಾನ್ನ ಇದ್ರೂ ಕಣ್ಣೀರು ಹಾಕೊಂಡು ತಿಂದ್ರೆ ಪ್ರಯೋಜನ ಏನಿದೆ? ಗಂಜಿ ಕುಡಿದ್ರು, ಅಂಬ್ಲಿ ಕುಡಿದ್ರು ನಮಗೆ ನೆಮ್ಮದಿ ಬೇಕಾಗಿದೆ. ಆ ನೆಮ್ಮದಿ 3-4 ತಿಂಗಳಾಯ್ತ್ರಿ, ನಮ್ಗೇನು ಸಂಪಾದನೆ ಇಲ್ಲ. ನಾವು ಸಂಪಾದನೆ ಚಿಂತೆ ಮಾಡಲ್ರಿ, ಮನ್ಸಿಗೆ ನೆಮ್ಮದಿ ಜೀವನ ಬೇಕ್ರಿ ಅಷ್ಟೇ ನನಗೆ. ನೀವೊಂದು ಕೆಲಸ ಮಾಡಿ, ಇವತ್ತಿಂದಲೇ ನಿಮ್ಮ ಜೀವನ ಬದಲಾವಣೆಗೆ ನಾನು ಚಿಕ್ಕದಾದಂಥ ಒಂದು ಪರಿಹಾರ ಹೇಳ್ತೀನಿ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ, ಔದುಂಬರ ಅಂದರೆ 10 ಹೆಣ್ಣಿನ ಮರ, ಇವತ್ತೇ ಸ್ನಾನ ಮುಗಿಸ್ಕೊಂಡು ಕೈಕಾಲು ತೊಳ್ಕೊಂಡು ಹಚ್ಚರ ಹಣೆ ಗಂಧನ ವಿಭೂತಿನ ಇಟ್ಕೊಂಡು ಔದುಂಬರ ವೃಕ್ಷದ ಹತ್ರ ಹೋಗಿ ಆ ವೃಕ್ಷದ ತಳಗೆ ಕರೆಕ್ಟಾಗಿ 15 ನಿಮಿಷ ಮಾತ್ರ, 15 ನಿಮಿಷ ಆ ವೃಕ್ಷದ ತಳ ಕೂತ್ಕೊಂಡು ಒಂದು ಸತಿ ವೃಕ್ಷವನ್ನು ಆಲಿಂಗನ ಮಾಡಿ ನಮಸ್ಕಾರ ಮಾಡಿಕೊಂಡು ವೃಕ್ಷದ ತಳಗೆ ಕೂತ್ಕೊಂಡು 15 ನಿಮಿಷ ನಿಮ್ಮ ಇಷ್ಟವಾಗಿರೋ ದೇವ್ರ ಹೆಸರು ಹೇಳಿ. ನಿಮ್ಮ ಮನಸ್ಸು ತುಂಬ ಹಗುರ ಅನ್ಸುತ್ತೆ. ನಿಮ್ಗೆ ಯಾರೋ ಒಬ್ರು ಜೊತೆಲಿದ್ದಾರೆ ಅನ್ಸುತ್ತೆ. ನಿಮ್ಮ ಜೊತೆ ಇನ್ನೊಬ್ಬರು ಹಿಂದೆ ನಿಂತು ನಿಮ್ಮನ್ನು ಕೈ ಹಿಡಿತಾರೆ ಅಂತ ಅನ್ಸುತ್ತೆ. ಇವತ್ತಿನಿಂದ 11 ದಿವಸ ಇದನ್ನು ಮಾಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಉತ್ತರಾಭಿಮುಖವಾಗಿ ಕೂತು ಒಂದು 5 ರಿಂದ 10 ನಿಮಿಷ ನಿಮಗೆ ಇಷ್ಟವಾಗಿರೋ ದೇವರನ್ನು, ಇಷ್ಟವಾಗಿರೋ ಗುರುಗಳನ್ನು, ನಿಮಗೆ ಯಾರು ಬೇಕು ಅನ್ಸುತ್ತೋ, ಯಾರು ನಿಮ್ಮ ಜೊತೆಲಿರಬೇಕು ಅನ್ಸುತ್ತೋ ಅವರನ್ನ ಹೆಸರನ್ನ ಮನಸ್ಸಿಗೆ ತಗೊಂಡು 5 ರಿಂದ 10 ನಿಮಿಷ ಉತ್ತರಾಭಿಮುಖವಾಗಿ ಕೂತು ಒಂದು ಪ್ರಾರ್ಥನೆ ಮಾಡಿ ಸಾಕು. ಪ್ರಾರ್ಥನೆ ಅಂದರೆ ನೀವೇ ಜಪ ಬೇಡ, ತಪ ಬೇಡ, ಏನು ಬೇಡ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಿ ಸಾಕು. ಅದೇ ನಿಮ್ಮನ್ನು ಕಾಪಾಡ್ತಾ ಬರುತ್ತೆ. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಮನಸ್ಸು ಸ್ವಲ್ಪ ನೆಮ್ಮದಿ ಇಲ್ಲ ರೀ, ಅದ್ರ ಸಲಗ ನಮ್ಗೆ ಸ್ವಲ್ಪ ಏನು ಭಯ ಪಡಬೇಡಿ, ಸರಿ ಹೋಗುತ್ತೆ. ಇದ್ರ ಜೊತೆಗೆ ಒಂದು ಕೆಲಸ ಮಾಡಿ. ಔಡಲ ಎಲೆ ಗೊತ್ತಾ? ಗೊತ್ತು. ಔಡಲ ಎಲೆ ತಂದು ಅರಿಶಿನ ನೀರಲ್ಲಿ ಶುದ್ಧಿ ಮಾಡಿ. ಅರಿಶಿನ ನೀರಿನಲ್ಲಿ ಶುದ್ಧಿ ಮಾಡಬೇಕು. ನಿಮ್ಮ ಅಂಗೈಗೆ ಪೂರ್ತಿ ಭಸ್ಮ ಹಚ್ಕೊಂಡು ಆ ನೀರಲ್ಲಿ ಶುದ್ಧಿ ಮಾಡಿದ್ಮೇಲೆ ಆ ಎಲೆ ಮೇಲೆ ನಿಮ್ಮ ಹಸ್ತವನ್ನು ಇಡಬೇಕು. ಆ ಎಲೆ ಮೇಲೆ ನಿಮ್ಮ ಹಸ್ತವನ್ನು ಇಟ್ಟು ಹಸ್ತದ ಮಾರ್ಕ್ ಬಿದ್ದಿರುತ್ತಲ್ಲ, ಆ ಮಾರ್ಕನ್ನು ನಿಮ್ಮ 2 ಕೈಯಲ್ಲಿ ಈ ಥರ ಹಿಡ್ಕೊಂಡು ಎಲೆನ ಆ ಮಾರ್ಕನ್ನು ಹಸ್ತದ ಮೇಲೆ ಇರ್ತಕ್ಕಂಥ ಗುರುತನ್ನ, ಚಿಹ್ನೆಯನ್ನು ಅಂದರೆ ಆ ಅಚ್ಚನ್ನು ನಿಮ್ಮ ಕಣ್ಣಲ್ಲಿ ನೋಡ್ತಾ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ನಿಮ್ಮ ಹಸ್ತ ನೀವೇ ನೋಡ್ತಾ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಬೇರೆಲ್ಲ ಕಷ್ಟಗಳು ದೂರ ಆಗಿ ಮನಸ್ಸು ತುಂಬ ಹಗುರ ಆಗುತ್ತೆ, ನಿಮಗೆ ನೆಮ್ಮದಿ ಸಿಗುತ್ತೆ. ನೀವು ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ ಮಕರ ರಾಶಿಯಿಂದಲೂ ಹೇಳಬೇಕು. ಹೌದು. 2 ಕೊಪ್ಪಳದಿಂದ ಬಂದಂಥ ಕರೆಗಳನ್ನು ನೋಡಿ ಇವತ್ತು ಆನಂದದಿಂದ ನಮ್ಮ ಜಿ ಕನ್ನಡದ ಮುಖ್ಯಸ್ಥರಿಗೂ ಒಂದು ಮಾತಾಡಿ, ಈಗ ಇವತ್ತು ಏನು 9:30ಗೆ ನಮ್ಮ ನೇರ ಪ್ರಸಾರ ಮುಗಿಬೇಕಿತ್ತು, ಅದನ್ನು 10 ಗಂಟೆವರೆಗೂ ತೊಗೊಂಡು ಹೋಗೋಣ. ಬರುವಂಥ ಕರೆಗಳು 2 ಕೊಪ್ಪಳದಿಂದಾನೇ ಬರಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಕೊಪ್ಪಳದ ಜಾತ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹೇಳಿದ ಒಂದು ಕುಂಭಮೇಳದ ಥರ ನಡೆಯುವಂತಹ ಜಾತ್ರಾ ಮಹೋತ್ಸವ. ಅಷ್ಟು ಜನಸಂಖ್ಯೆ ಸೇರಿದ್ರೂ ಒಂದು ಸಣ್ಣ ಅವಘಡ ಆಗೋದಿಲ್ಲ ಅಲ್ಲಿ. ಯಾಕೆಂದರೆ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ದೊಡ್ಡದಾಗಿ ಏನೇನೋ ಆಗೋಗ್ಬಿಡುತ್ತೆ. ಆದರೆ ಅಲ್ಲಿ ಜವಾಬ್ದಾರಿ, ಬರ್ತಕ್ಕಂತಹ ಭಕ್ತರಿಗೆ ಅಷ್ಟು ಜನಕ್ಕೆ ಅನ್ನದಾಸೋಹ, ಅಬ್ಬೊಬ್ಬ ಆ ಕೊಪ್ಪರಿಗೆಗಳಲ್ಲಿ ಅನ್ನ ಮಾಡ್ತಕ್ಕಂಥದ್ದು. ಬರೋರಿಗೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಏನು ಇರ್ತದೆ, ಬೆಳಗ್ಗೆನೇ ನಾನು ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಎಲ್ಲರಿಗೂ ನಾಲ್ಗೆ ಮೇಲೆ ನೀರು ಇರುತ್ತೆ. ಅದು ನಮ್ಮ ಕಡೆ ಫುಡ್, ಅದು ಈ ಭಾಗದ ಫುಡ್. ಅದು
ಬೇರೆ ಕಡೆ ಮೆಣಸಿನ್ಕಾಯಿ ಬಗ್ಗೆ ಯಾರು ಗೊತ್ತಿದೆಯೋ ಇಲ್ಲೋ, ಅದರಲ್ಲೂ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಅದು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಫುಲ್ ಸ್ಟಾಪ್ ಬರುತ್ತೆ ಅಲ್ವಾ? ಯಾಕೆಂದರೆ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಅಂಥದ್ದು ಬರೋ ಭಕ್ತರಿಗೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಆಗಲಿ. ಮತ್ತು ಗೋಧಿ ಪಾಯಸ ಮಾಡ್ತಾರೆ. ಆ ಗೋಧಿ ಪಾಯಸ ಕೊಪ್ಪರಿಗೆ ಗಟ್ಟಲೆ ಮಾಡಬೇಕು. ಏನು ಜನ ಸ್ವಲ್ಪನ ಆ ಕೊಪ್ಪರಿಗೆ ಗಟ್ಟಲೆ ಮಾಡಾಕಿದ್ರು ಸಹಿತ ಸಾಕಾಗುತ್ತೋ ಇಲ್ವೋ, ಅಷ್ಟೆಲ್ಲ ಮಾಡಿದ್ರು ಸಹಿತ ಮಾಡ್ತಕ್ಕಂಥವ್ರು ಬಾಣಸಿಗರು ಅಂದರೆ ಅಡಿಗೆಯವರು ಇದ್ದಾರಲ್ಲ, ಅಡಿಗೆಯವರು ಒಬ್ಬರ ಇಬ್ಬರ ಸಾವಿರಾರು ಜನ ಅವರೇ ಇರ್ತಾರೇನೋ. ಅದರಲ್ಲೂ ಇಲ್ಲಿ ಏನಾಗುತ್ತೆ, ಆ ಒಂದು ಜಾತ್ರಾ ಮಹೋತ್ಸವದ ಒಂದು ವೈಶಿಷ್ಟ್ಯತೆ ವಿಶೇಷತೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಸಹಿತ ನಮ್ಮೂರಿನ ಜಾತ್ರೆ, ನಮ್ಮನೇ ಕಾರ್ಯಕ್ರಮ, ನಮ್ಮನೇಲಿ ಒಂದು ಫಂಕ್ಷನ್ ಆಗ್ತಿದೆ, ನಮ್ಮನೇದೇ ಒಂದು ವಿಶೇಷವಾದ ದೊಡ್ಡ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಅಂತ ತರಕಾರಿ ಹಚ್ಚೋರಿಂದ ಹಿಡಿದು ತರಕಾರಿ ಹಚ್ಚೋದು, ಬಡಿಸೋದು, ಮತ್ತು ಅದು ಅಡುಗೆಗೆ ಹೋಗಿ ಸಹಾಯಕ್ಕೆ ನಿಂತ್ಕೊಳ್ತಕ್ಕಂಥದ್ದು, ವಯಸ್ಸಾದಂತಹ ಅಜ್ಜಿಯರು ರೊಟ್ಟಿ ಬಡಿತಕ್ಕಂಥದ್ದು, ಇದೆಲ್ಲ ನಾನು ಸಾಕಷ್ಟು ನೋಡಿದ್ದೇನೆ. ಆ ಭಾಗದ ವೀಡಿಯೋಸ್ ನಾನು ನೋಡಿದ್ದೇನೆ. ಕೊಪ್ಪಳದಿಂದ ಬಂದವರು ಅವ್ರು ಹೇಳೋದನ್ನು ಕೇಳಿದ್ದೇನೆ. ಒಂದು ಸತಿ ಕೊಪ್ಪಳ ಜಾತ್ರೆಗೆ ನಾನು ಹೋಗಬೇಕು ಅನ್ನೋ ಮನಸ್ಸಲ್ಲಿ ಆಸೆ ಇದೆ. ನೋಡೋಣ, ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಕೊಪ್ಪಳದಲ್ಲಿರ್ತಕ್ಕಂತಹ ಗುರುಗಳ ಆಶೀರ್ವಾದದಿಂದ ಈ ಕಾಯಕವು ನಡೀಲಿ, ಒಳ್ಳೆಯದಾಗಲಿ. ಹಾಗೆ ಇವತ್ತು 10 ಗಂಟೆವರೆಗೂ ನೇರ ಪ್ರಸಾರ, 10 ಗಂಟೆವರೆಗೂ ನಮ್ಮ ಜೊತೆ ನೀವಿದ್ದೀರಿ. ಹಾಗಾಗಿ ನಿಮ್ಮ ಫೋನ್ ಕರೆಗಳನ್ನು 9:30ಗೆ ನಿಲ್ದಿರ ಇನ್ನೂ ಅರ್ಧ ಗಂಟೆ ಮುಂದೆ ಸಾಕಷ್ಟು ಸಮಯ ಇರೋದ್ರಿಂದ ತಾವು ಫೋನ್ ಮಾಡ್ಬೋದು, ನನ್ನ ಮಾತಾಡ್ಬೋದು, ಒಳ್ಳೆಯದಾಗಲಿ. ಯಾಕೆಂದರೆ ಕೊಪ್ಪಳದಕ್ಕೋಸ್ಕರ ಕೊಪ್ಪಳದ ಗವಿಸಿದ್ದೇಶ್ವರ, ಆ ಸಿದ್ದೇಶ್ವರರ ಆ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಆ ಅದ್ಭುತ ಅಂತ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಇವತ್ತು ಇನ್ನು ಅರ್ಧ ಗಂಟೆ ಮುಂದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಬೆಳೆಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯ ಅಭಿವೃದ್ಧಿ ಪರವಾಗಿಲ್ಲ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳ ಪರವಾಗಿಲ್ಲ. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೂ ತಾಯಿಯ ಕೃಪೆ ಇದೆ, ಅವಳ ಆಶೀರ್ವಾದ ಇದೆ. ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವಿದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಗುರು ಸಾನ್ನಿಧ್ಯದ ಗುರುಗಳ ಆಶೀರ್ವಾದ ಮಕರ ರಾಶಿ ಮೇಲೆ ಇರೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶಾಂತಿಯುತವಾಗಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿಲುವಲ್ಲಿ, ತೀರ್ಮಾನದಲ್ಲಿ ಹೆಚ್ಚು ಲಾಭವನ್ನೇ ಗಳಿಸುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನಾಗಲಿ, ದುರ್ಗಾಪರಮೇಶ್ವರಿಯನ್ನಾಗಲಿ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವತೆಯನ್ನಾಗಲಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೂ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ಬೇಕಲ್ಲ, ಆ ಬದಲಾವಣೆಯನ್ನು ತಂದುಕೊಳ್ಳುವಂತಹ ಕಾಲ. ಹಾಗೆ ಇವತ್ತು ನಿಮ್ಮ ಅದೃಷ್ಟವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು ಏನು ಕೆಲಸ ಮಾಡಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದರು, ಆ ಸಂಕಲ್ಪವನ್ನು 4 ಜನದ ಮುಂದಿರ್ತೀರ ಒಂದಷ್ಟು ರಹಸ್ಯವಾಗಿ ಇಟ್ಕೊಂಡು ಆ ಕೆಲಸವನ್ನು ಮಾಡಿದ್ದೆ ಆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾದ್ದರಿಂದ ಇವತ್ತು ಒಳ್ಳೆಯ ಸಮಯ. ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಒಳ್ಳೆಯ ಕಾಲ ಆದ್ದರಿಂದ ಈ ಸಮಯದಲ್ಲೇ ತಾವೇನಾದ್ರು ಒಂದು ಚಿಂತನೆ ಮಾಡಿ ಆ ಚಿಂತನೆಯನ್ನು ಸರಿಯಾದ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ. ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾದ್ದು, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕಾದ್ದು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಲ್ಲ, ಆ ತಂದುಕೊಳ್ಳುವ ಕಾಲ ಸಹಿತ ಇವತ್ತು ಅದೃಷ್ಟ ಅಂತಕ್ಕಂಥದ್ದು ನಿಮ್ಮೊಂದಿಗಿದೆ. ಹಾಗಾಗಿ ಪ್ರಯಾಣ ಕಾಲದಲ್ಲಿ ಮಾತ್ರ ಬಹಳ ಜೋಪಾನ ಬೇಕು. ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ನೀವೇ ಡ್ರೈವಿಂಗ್ ಮಾಡಿ ಎಲ್ಲನೂ ದೂರ ಬಾರ ಪ್ರಯಾಣ ಬೆಳೆಸಬೇಕಾಗಿರೋಂಥ ಪರಿಸ್ಥಿತಿ ನಿಮಗಿದ್ದರೆ ಮಾತ್ರ ಭಾಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಇಲ್ಲ ಅಂದರೆ ಮುಂದೆಲ್ಲ ಒಂಥರ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಇದರಿಂದ ತೊಂದರೆಗೀಡಾಗುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ಏನೇ ಮಾಡಬೇಕಾದರೂ ಮತ್ತೊಬ್ಬ ಮಾರ್ಗದರ್ಶಕರಿಂದ ಕೆಲವಷ್ಟು ವಿಚಾರಗಳನ್ನು ತಾವು ತಿಳ್ಕೊಂಡ್ರೆ ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಒಂದು ಬದಲಾವಣೆಯೂ ಇದೆ, ಒಳ್ಳೆಯ ಯೋಗ ಫಲನೂ ಇದೆ. ಭಗವಂತನ ಕೃಪಾ ಕಟಾಕ್ಷದಿಂದ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ನಿಮ್ಮ ರಾಶಿ ಫಲದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ
ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಗ್ ಬಾಳ ದಿನ ಆತ್ ನಾವು ಹಚ್ಚಿ ಇವತ್ತ ನಮಗ್ ಕರೆ ಸಿಕ್ಕೈತಿ. ನಮ್ಗ ಹಾ 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 ಸಂತೋಷ ತಾಯಿ. ಗುರುಜಿಯರಿಗೆ ಹೇಳ್ರಿ. ಆಯ್ತಮ್ಮ, ಹೇಳ್ತೀನಮ್ಮ. ಎಲ್ಲಿಂದ ಕರೆ ಮಾಡಿದ್ದೀರಿ? ನಮ್ದು ಮೊನ್ನೆ ಬಂದಿದ್ರಿ ಮಗ ಅಕ್ಕ ತಮ್ಮ ಬಂದ್ ಹೋಗ್ಯಾರ ಅಲ್ಲಿಗೆ. ನಾವು ಬಂದಿದ್ವಿ. ಹೌದಾ? ಹಾ ಹಾ ಹೇಗಿತ್ತೆಲ್ಲ? ಚೆನ್ನಾಗಿ ಅನಿಸ್ತಾ? ಬಂದು ಅಪ್ಪರಿಗೆ ಭೇಟಿ ಆಗಿ ಬಂದಿವಿ. ಸಂತೋಷ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಡ್ರಲಿಂದ ಸ್ವಾಮೀಜಿ, ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆಯಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ನಮ್ಮ ಹೆಸರು ಲಕ್ಷ್ಮೀಬಾಯಿ ಗುರುಜಿ. ಲಕ್ಷ್ಮೀಬಾಯಿ ಅಂತ ಹೇಳಿ. ಗುರುಜ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಹೇಳಿ. ರವಿವಾರ ಮಗ ಅಕ್ಕ ನನ್ ಮಗಳು ಮಗ ಬಂದಿದ್ರು ಗುರುಜಿ. ನಿಮಗ್ ಭೇಟಿ ಆಗಕಂತ ಹೇಳಿ ಬಂದಿದ್ರಿ. ಭೇಟಿ ಆಗಿ ಬಂದಾರ್ರಿ. ನಮ್ದು ಮನಿದು ಪರಿಸ್ಥಿತಿ ಬಹಳ ತೊಂದ್ರೆಯಾಗಿ ಸಿಕ್ಕೊಂಡ್ಬಿಟ್ಟೈತಿ ನೋಡ್ರಿ. ಮನಿ ಹಾಕ್ಸಿದ ಮ್ಯಾಲೆ. ಹಲೋ ಹೇಳಿಮ್ಮ, ಕೇಳಿಸ್ತಾ ಇದೆ ತಾಯಿ. ಏನ್ ಮಾಡ್ಬೇಕು ನಾವು? ಏನ್ರ ನೀವ್ ಹೇಳಿದ್ದು ಮಾಡ್ಬೇಕಂದ್ರ ಬರೇ ಅಡ್ತರ್ನ ಹತ್ತಾಕತ್ಬಿಟ್ಟೈತಿ. ಯಾವದರ ಮನ್ಯಾಗ ನೀವ್ ಹೇಳಿದ್ದು ತಂತ್ರಸಾರ ಮಾಡ್ಬೇಕಂತಂದ್ರ ಒಂದು ನಮಗ ಇದನ್ನ ಆಗವಲ್ಲು. ಬಹಳ ಸಾಲ ಮಾಡ್ಕೊಂಡ್ ಕುಂತ್ಬಿಟ್ಟಾನ ಗುರುಜಿ. ಕೆಲ್ಸಾನು ಕಟ್ ಆಗಿಬಿಟ್ಟಾವ. ಅದು ವೆಲ್ಡಿಂಗ್ ಮಾಡ್ತಾನ, ಲೇಟ್ ಮಿಷನ್ ನಿಂದು ಎಲ್ಲಾವು ಕಟ್ ಆಗಿಬಿಟ್ಟಾವ ನೋಡು ಗುರುಜಿ. ಈಗ ಈ ವರ್ಷದಾಗ ಅಂದ್ರ ಬಹಳ ತೊಂದ್ರೆ ಆಗದೀವಿ ನಾವು. ಅದಕ್ಕ ನಮಗ್ ಪರಿಹಾರ ತಿಳಿಸ್ಕೊಡ್ರಿ. ನಮಗ ಚಿಂತೆ ಮಾಡ್ಬೇಡಿ. ಈಗ ಸ್ವಾಮಿ ದರ್ಶನಕ್ಕೆ ಯಾವಾಗ ಬಂದಿದ್ರಿ? ಭೂವರಹ ಸ್ವಾಮಿ ದರ್ಶನಕ್ಕೆ ಯಾವಾಗ ಬಂದಿದ್ರಿ? ಬಂದಿದ್ದೀವ್ರಿ. ಇಲ್ಲಿ ಬಂದು ಎಲ್ಲಾರು ನಿಮ್ಮ ಆಶೀರ್ವಾದ ತಗೊಂಡ ಬಂದಿವಿ. ಭೂವರ ಸ್ವಾಮಿ ಅಭಿಷೇಕ ಮಾಡ್ಸಿದ್ರು. ಅಲ್ಲೇ ಬೆಂಗಳೂರಾಗ ಇರ್ತಾರ ಅವ್ರು. ನಾವು ಬಂದು ನಮಸ್ಕಾರ ಮಾಡಿ ಫಸ್ಟ್ನೇ ವಾರನ ಬಂದಿದ್ದೀವಿ ಗುರುಜಿ. ಶನಿವಾರ ಅಲ್ಲಿಗೆ ನಿಮ್ದು ಫಸ್ಟ್ನೇ ಪೂಜಾ ಕನಸ್ರ ಇದ್ರಾಗ ಅಲ್ಲಿಗೆ ಬಂದಿದ್ದೀವಿ. ನಿಮ್ಮ ಆಶ್ರಮಕ್ಕ ಬಂದಿವಿ. ಒಳ್ಳೇದಾಗ್ಲಿ, ಚಿಂತೆ ಮಾಡ್ಬೇಡಿ. ಮಗ ಬಂದು ನಿಮ್ಮ ಆಶೀರ್ವಾದ ತಗೊಂಡ ಬಂದಾನ. ತಗೊಂಬಂದು ಒಳ್ಳೇದಾಗತ್ತಂತ ಹೇಳ್ಯಾರವ ಗುರುಜಿಯರು ನಮ್ಗ ಅಂತ ಹೇಳಿ ಅಂದಾರ್ರಿ. ತುಂಬಾ ಸಂತೋಷ, ಒಳ್ಳೇದಾಗುತ್ತೆ. ಕೆಲ್ಸದ ನಮ್ಗ ಬಾಳ ಸಾಲದ್ದು ಬಾಳ ತೊಂದ್ರೆ ಆಗಿಬಿಟ್ಟೈತಿ. ಈಗ ಕೈ ತುಂಬಾ ಕೆಲಸ ಸಿಕ್ಕಿ ಪರಿಹಾರ ಹೇಳ್ರಿ ಗುರುಜಿ. ನಮ್ಗ ನೀವ್ ಸಿಕ್ಕಿದ್ ಬಾಳ ನಮಗ ಸಂತೋಷ ಆಗ್ಬಿಟ್ಟೈತಿ. ಏನ್ ಮಾತಾಡ್ಬೇಕನ್ನೋದು ತಿಳಿವಲ್ದು. ಒಳ್ಳೇದಾಗ್ಲಿ. ಆದ್ರ ಕಷ್ಟ ಬಾಳ ಐತಿ. ಚಿಂತೆ ಮಾಡಬೇಡಿ. ಮೊನ್ನೆ ತಾನೇ ಬಂದು ಹೋಗಿದ್ದಾರೆ ಅಂದಿದ್ದೀರಲ್ಲ, ಮೊನ್ನೆ ಬಂದು ಸ್ವಾಮಿನ ದರ್ಶನ ಮಾಡಿದ್ರೆ ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸ್ವಾಮಿನ ಕಣ್ತುಂಬಿಸ್ಕೊಂಡು ಅಲ್ಲಿ ನಿಮ್ಮ ಕಷ್ಟಗಳನ್ನು ಅಲ್ಲಿ ಹೇಳ್ಕೊಂಡಿದ್ರೆ ಅವರೇ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಚಿಂತೆ ಮಾಡಬೇಡಿ. ಇಲ್ಲಿವರೆಗೂ ಮಹರ್ಷಿ ಮಂದಿರಕ್ಕೆ ಬಂದಿರುವಂಥ ಉತ್ತರ ಕರ್ನಾಟಕದಿಂದಲೂ ಸಾಕಷ್ಟು ಜನ ಅಭಿಮಾನಿಗಳು ಬಂದು ದರ್ಶನ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಸಿದ್ಧಿ ಆಗಿದೆ, ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ ಅನ್ನೋಂಥ ಧ್ವನಿ ಸಾಕಷ್ಟು ಜನದ ಬಾಯಲ್ಲಿ ಇದೆ. ಅದು ನಾನು ಕೇಳ್ತಾನೆ ಇದ್ದೀನಿ. ಹಾಗಾಗಿ ನಿಮ್ಮ ಕಷ್ಟ ಸಹಿತ ಬೇಗ ದೂರ ಆಗುತ್ತೆ. ಮಗನ ಜೀವನದಲ್ಲಿ ಒಂದು ಒಳ್ಳೆ ಬದುಕು ಸಿಗುತ್ತೆ. ಅವನು ಆದಷ್ಟು ಬೇಗ ಒಂದಷ್ಟು ಶ್ರಮಿಸಿ ಒಂದಷ್ಟು ಹಣಕಾಸು ಸಂಪಾದನೆ ಮಾಡಿ ಆದಷ್ಟು ಬೇಗ ಋಣಮುಕ್ತನಾಗ್ತಾನೆ, ಸಾಲಗಳನ್ನು ಹರಿಸ್ಕೊಳ್ತಾನೆ. ಒಳ್ಳೆ ಉದ್ಯೋಗ, ಮತ್ತೊಂದು ಅನುಕೂಲ ಆಗುತ್ತೆ ಅವ್ರಿಗೆ. ಇನ್ನೇನ್ ಬರ್ತಾನ ಗುರುಜಿ. ನಮಗ ಅದಷ್ಟು ನಮಗ ದಾರಿ ತೋರಿಸ್ಬಿಡ್ರಿ. ಒಳ್ಳೇದಾಗಿ ನಾವು ಬಂದು ಅವ್ರಿಬ್ರಿಗೆ ಗಂಡ ಹೆಂಡತಿಗೆ ಇಬ್ರಿಗೆ ಕಳಿಸ್ಕೊಡ್ತೀನಿ ಗುರುಜಿ. ನಾನು ಬಂದು ನಿಮ್ಮ ಆಶೀರ್ವಾದ ತಗೊಂಡ ಬಂದೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ, ಧೈರ್ಯವಾಗಿರಿ, ಒಳ್ಳೇದಾಗತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೇದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್. ನಮಸ್ತೆ ಸರ್. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಓ, ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿಕ್ಕಬಿದ್ರಕಲ್ಲಿಂದ ಮಾಡ್ತಾ ಇದ್ದೀವಿ ಸರ್. ಸಂತೋಷ ತಾಯಿ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ನಾನು ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು 11 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ನನ್ಗೆ ಸಿಕ್ಕಿರ್ಲಿಲ್ಲ ಕರೆ. ಇವಾಗ ಸಿಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿಮ್ಮ, ಹೇಳಮ್ಮ. ಏನ್ ಕೆಲಸ ಮಾಡ್ತಿದ್ರಿ? ಮನೇಲೆ ಇರ್ತೀನಿ. ಇದು ಸೈಟು ಮನೆ ಕಟ್ಟಿದೀವಿ ಗುರುಜಿ. ಓನರ್ ಕೊಟ್ಟಿರೋ ಓನರ್ನೇ ತುಂಬಾ ತೊಂದರೆ ಕೊಟ್ಟು ಇವಾಗ ಮನೆ ನಿಂತೋಗ್ಬಿಟ್ಟಿದೆ ಗುರುಜಿ. 11 ವರ್ಷ ಆಯ್ತು ಗುರುಜಿ ಮನೆ ಕಟ್ಟಿ ಅರ್ಧ ಬರ್ಧ ನಿಂತೋಗ್ಬಿಟ್ಟೈತೆ ಗುರುಜಿ. ನಾನು ಆಶ್ರಮಕ್ಕೆಲ್ಲ ಬಂದಿದ್ದೆ ಗುರುಜಿ, 2 ಸಲ ಬಂದಿದ್ದೀನಿ. ಅಲ್ಲ, ಯಾಕೆ ಅವ್ರ ತರ ತೊಂದರೆ ಮಾಡ್ತಿದ್ದಾರೆ? ನಿಮಗೆ ಮಾರಿದಾರಲ್ವಾ? ಮಾರಿದ್ದಾರೆ ಗುರುಜಿ. ಅದು ಸಂಜೆ ಸ್ವಲ್ಪ ಜಾಗ ಇದೆ, ಓಡಾಡಕ್ ಜಾಗ ಬಿಡ್ತೀವಿ ಅಂತ ಹೇಳಿದ್ರು. ಬಾಯಿ ಮಾತಲ್ಲಿ ಹೇಳಿದ್ರು, ಪೇಪರ್ ಅಲ್ಲಿ ಬರ್ಸ್ಕೊಟ್ಟಿಲ್ಲ ಗುರುಜಿ. 11 ವರ್ಷದಿಂದ ಅವರು ಗೋಡೆ ಕಟ್ಬಿಟ್ಟಿದ್ದಾರೆ ಗುರುಜಿ ಬಾಗ್ಲ ಹತ್ರ. ನಮ್ಗೆ ಒಳಗಡೆ ಹೋಗಕ್ಕೂ ಬಿಡ್ತಿಲ್ಲ, ಕೆಲಸ ಮಾಡಕ್ಕೂ ಬಿಡ್ತಿಲ್ಲ. 11 ವರ್ಷ ಆಯ್ತು ಗುರುಜಿ ಮನೆ ಕಟ್ಟಿ. ಏನು ಗುರುಜಿ, ತುಂಬಾ ತೊಂದರೆ ಕೊಡ್ತಾರೆ. ಹೋದ್ರೆ ಜಗಳ ಮಾಡ್ತಾರೆ. ನಮ್ಮ ಮನೆಯವರು ನಾವು ಹೋದ್ರೆ ಹೊಡೆಯಕ್ ಬರ್ತಾರೆ. ಕಂಪ್ಲೇಂಟ್ ಎಲ್ಲ ಆಗಿದೆ ಗುರುಜಿ. ಆದ್ರೂ ಅವರು ಏನೋ ಒಂದಿಷ್ಟು ಏನಾದ್ರು ಕೊಡ್ಬೇಕಾ ಇನ್ನ ಎಕ್ಸ್ಟ್ರಾ
ಏನೋ ಒಂಚೂರು ಕೊಡ್ತೀವಿ, ನಮಗೂ ಶಕ್ತಿ ಇಲ್ಲ ಗುರುಜಿ ಅಷ್ಟೊಂದು ಕೊಡಕ್ಕೆಲ್ಲ ಅಂತಂದ್ರೆ ಗೌರ್ಮೆಂಟ್ ಜಾಗ 5 ಅಡಿ ಇದೆ ಗುರುಜಿ, ಆ ಕಡೆ ಮೆಟ್ಲಾಕೊಡ್ರಿ ಅಂದ್ರು. ಅದು ಏನೋ ಒಂದ್ ಸ್ವಲ್ಪ ಕೊಡ್ತೀವಿ ಅಂದ್ರೆ ಇಲ್ಲ ಅವರು ಜಾಸ್ತಿ ಕೇಳ್ತಾವ್ರೆ ಗುರುಜಿ, ನಮ್ಗ ಶಕ್ತಿ ಇರ್ಲಿಲ್ಲ, ಹಂಗಾಗಿ ಮನೆ ಹತ್ರಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಇವಾಗಲೇ ಈ ಕ್ಷಣ ನೀನು ಮಾಡಬೇಕಾದ್ದು, ನನ್ನ ಫೋನ್ ಕರೆ ನಿಂತ ನಂತರ ನೀನು ಮಾಡಬೇಕಾದ ಕೆಲಸ ಏನು ಗೊತ್ತಾ? ಕೈಕಾಲು ಮುಖ ತೊಳ್ಕೊ, ದೇವ್ರ ಮನೆಗೆ ಹೋಗು, ಲಕ್ಷ್ಮೀ ಬೋರ ಸ್ವಾಮಿನ ಹೆಸರು ಹೇಳು, ಆತನ ಹೆಸರನ್ನ 11 ಸರ್ತಿ ಹೇಳಿಬಿಟ್ಟು ಒಂದು ಅರ್ಶಿನ ಕೊಂಬು, ಒಂದು ಬಟ್ಲಡಿಕೆ, ಒಂದು 35 ರೂಪಾಯಿ ದುಡ್ಡು, ಇದಿಷ್ಟನ್ನು ಸಹಿತ ತೆಗೆದಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು, ನನ್ನ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಮಾಡಿ ನನಗೆ ಅನುಕೂಲ ಮಾಡಿಕೊಡಪ್ಪ, ನನಗೆ ಅನುಗ್ರಹ ಮಾಡು, ಆ ಜಾಗದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ನಾವು ನೆಮ್ಮದಿಯಾಗಲ್ಲಿ ವಾಸ ಮಾಡೋಂಗಾಗಲಿ ಅಂತೇಳಿ ದೇವ್ರ ಹತ್ರ ಇಡು. ಇವತ್ತಿನಿಂದ 11 ದಿವಸ ಪ್ರತಿನಿತ್ಯ 11 ಸತಿ ಲಕ್ಷ್ಮೀ ಬೋರ ಸ್ವಾಮಿ ಹೆಸರು ಹೇಳು, ಬರೀ ದೀಪ ಅಣಿಸು, ಇಷ್ಟು ಮಾತ್ರ ಮಾಡು. ಅದಾದ್ಮೇಲೆ ನೀನು ಜಾಗಕ್ಕೆ ಹೋಗು, ಅಲ್ಲಿ ನೀನು ಕಿಂಚಿತ್ತೂ ತೊಂದರೆ ಇರೋದಿಲ್ಲ, ಎಲ್ಲ ಸಮಾಧಾನ ಆಗುತ್ತೆ. ಮಾಡಮ್ಮ. ಇನ್ನು ಈಗ ಸಾಕಷ್ಟು ಜನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಪತ್ರವನ್ನು ಕೂಡ ಬರೀತಿರಲ್ಲ, ಹಾಗಾಗಿ ಪತ್ರಗಳನ್ನು ಓದ್ತಕ್ಕಂಥ ಸಮಯ, ಪತ್ರಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ 2 ಜಾತಕಗಳು ಮತ್ತು ತಾಯಿ ಮಗನ ಇಬ್ಬರ ಫೋಟೋವನ್ನು ಕೂಡ ಕಳಿಸಿದ್ದಾರೆ ಗುರುಗಳೇ. ತಾಯಿ ಮಗನಿಗೆ ಸಂಬಂಧಪಟ್ಟಿರುವ ರೀತಿ ಒಂದು ಪತ್ರವನ್ನು ಬರೆದಿರತಕ್ಕಂಥದ್ದು. ಮೊದಲನೇದಾಗಿ, ನನ್ನ ಪ್ರೀತಿಯ ಆನಂದ್ ಗುರೂಜಿಯವರಿಗೆ ಹೃದಯಪೂರ್ವಕ ವಂದನೆಗಳು. ನಮಸ್ತೆ ಗುರೂಜಿ, ನಿಮಗೆ ಕೋಟಿ ಕೋಟಿ ವಂದನೆಗಳು. ಹಾಗೂ ಶ್ರೀನಿವಾಸ್ ಶರ್ಮಾ ಗುರೂಜಿಯವರಿಗೂ ಕೂಡ ವಂದನೆಗಳು. ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತಾ ಇದ್ದೇನೆ ಗುರೂಜಿ. ನನ್ನ ಹಾಗೂ ನನ್ನ ಮಗನ ಜಾತಕದಲ್ಲಿ ದೋಷವಿದೆ ಅಂತ ಹೇಳಿ ನಮ್ಮ ಮನೆಯ ಹತ್ತಿರ ಇರುವ ಜ್ಯೋತಿಷ್ಯರು ಹೇಳಿದ್ದಾರೆ ಗುರೂಜಿ. ಅದಕ್ಕೆ ಗೋಕರ್ಣದಲ್ಲಿ ಒಮ್ಮೆ ಪೂಜೆ ಮಾಡಿಸಿದರೆ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಎಂಬತಕ್ಕಂಥ ವಿಚಾರವಾಗಿ 15,000 ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಗುರೂಜಿ. ನನ್ನಿಂದ ನನ್ನ ಮಗನಿಗೂ ಕೂಡ ಸಮಸ್ಯೆ ಇದೆ, ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಬರದಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಗುರುಜಿ. ಆದರೆ ನನಗೀಗ 34 ವರ್ಷ, ಅವನಿಗೆ 10 ವರ್ಷ, ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಕೂಡ ಇದೆ. ಹಾಗಾಗಿ ದುಡಿಮೆನೂ ಸ್ವಲ್ಪ ಕಡಿಮೆ ಇರುವ ಕಾರಣದಿಂದ ಅವನ ವಿದ್ಯಾಭ್ಯಾಸವನ್ನು ಕೂಡ ನಾನು ನೋಡ್ಕೊಳ್ಬೇಕು. ಆದರೆ ಅವನು ವಿದ್ಯಾಭ್ಯಾಸದಲ್ಲೂ ಎಲ್ಲೋ ಒಂದು ಕಡೆ ವೀಕ್ ಇದ್ದಾನೆ ಗುರುಗಳೇ, ಅದರ ಕಡೆನೂ ಕೂಡ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಒಮ್ಮೆ ಅವನ ಜಾತಕವನ್ನು ಕೂಡ ತಾವು ನೋಡಿ, ಇದರಲ್ಲಿ ಏನಾದರೂ ದೋಷವಿದೆಯಾ, ನಿಜಕ್ಕೂ ಇದಕ್ಕೇನಾದರೂ ಅಷ್ಟೆಲ್ಲ ಖರ್ಚಾಗುತ್ತಾ ಎಂಬತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಅಂತ ಹೇಳಿ ಬರೆದಿದ್ದಾರೆ ಗುರುಜಿ. ಮೊದಲನೇದಾಗಿ, ತಾಯಿ ದೇವರಿಂದ, ತಾಯಿಯ ಬೇರಿನಿಂದ ಹುಟ್ಟುವ ಮುಂದಿನ ಸಸಿ ಅಥವಾ ಹುಟ್ಟಿರ್ತಕ್ಕಂಥ ಮಕ್ಕಳು, ತಾಯಿಯಿಂದ ಮಕ್ಕಳಿಗೆ ದೋಷ ಬರುತ್ತೆ ಅಂದರೆ ಈ ಸೃಷ್ಟಿನಲ್ಲಿ ಈ ಮಾತಿಗೆ ಅರ್ಥವೇ ಇಲ್ಲ. ಇದು ಎಲ್ಲರೂ ತಿಳ್ಕೊಳ್ಬೇಕಾದ್ದು. ತಾಯಿ ತನ್ನ ಗರ್ಭವನ್ನು ಸೀಳಿ ಜನ್ಮ ಕೊಡೋದು ಅದು ಸಾಮಾನ್ಯವಾದಲ್ಲ, ಅದು ಮಾತೃಮೂರ್ತಿ. ಆ ತಾಯಿಯ ಋಣವನ್ನು ಹರಿಸಲಿಕ್ಕೆ ಆಗುವುದಿಲ್ಲ. ಅಂತಹ ನಿಟ್ಟಿನಲ್ಲಿದ್ದಾಗ ಇದು ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಒಂದು ಸಾಕ್ಷಿ ಎಂಬಂಥ ರೀತಿ ಆಲೋಚನೆ ಮಾಡೋದಾದರೆ, ಕಾಶಿ ಎಂಬತಕ್ಕಂಥ ಮಹಾಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿದೆ. ಕಾಶಿ ಬಗ್ಗೆ ಹೇಳಿದ್ರೆ ಇವತ್ತೆಲ್ಲರ ಗಮನ, ಎಲ್ಲರ ಚಿತ್ತ ಕಾಶಿ ವಿಶ್ವನಾಥನ ಹತ್ರ. ನೋಡಿ, ಸೋಮವಾರ ಎಂತಹ ಅದ್ಭುತವಾದಂಥ ಈ ತಾಯಿ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಹೋದಾಗ ಕಾಶಿ ಬಗ್ಗೆ ಒಂದು ಮಾತು ನಾನು ಹೇಳ್ತಾ ಇದ್ದೇನೆ. ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟ್ ಅಂತ ಇದೆ. ಅಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಒಂದು ಅದ್ಭುತವಾದಂತಹ ದೇವಾಲಯ ಇದೆ. ಆ ದೇವಾಲಯವನ್ನು ಕಟ್ಟಿಸ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ಸೂಚನೆ ಆಗುತ್ತೆ. ಅಲ್ಲಿನ ಒಬ್ಬ ರಾಜನು ಯಾರೋ ಕಟ್ಟಿಸಿದ್ದಾರೆ. ಕಟ್ಟಿಸಿರ್ತಕ್ಕಂತಹ ವ್ಯಕ್ತಿ ಅಪಾರವಾದಂತಹ ಮಾತೃಭಕ್ತಿ, ಮಾತೃಪ್ರೇಮ. ಮಣಿಕರ್ಣಿಕಾ ಘಾಟಲ್ಲಿರ್ತಕ್ಕಂತಹ ಆ ಸುಂದರವಾದ ಆಲಯ, ಬಹುಶಃ ಕಾಶಿಗೆ ಹೋಗೋ ಪ್ರತಿಯೊಬ್ಬರು ಸಹಿತ ಮಣಿಕರ್ಣಿಕಾ ಘಾಟ್ಗೆ ಹೋಗ್ತೀರಿ, ಅಲ್ಲಿರ್ತಕ್ಕಂಥ ದೇವಾಲಯವನ್ನು ದರ್ಶನ ಮಾಡ್ತೀರಿ. ನಾವು ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಚಿತ್ರೀಕರಣ ಮಾಡಿದ್ದೀವಿ. ಅದೇ ಸಾನ್ನಿಧ್ಯದಲ್ಲೇ ವಿಶೇಷವಾಗಿರ್ತಕ್ಕಂಥ ಗಂಗಾ ಜಲವನ್ನು ಗಂಗಾ ಆರತಿ ಮಾಡಿ ಅಲ್ಲಿ ಶಿವ ಸಾನ್ನಿಧ್ಯದಲ್ಲಿ ಒಂದು ಅಭಿಷೇಕ ಪೂಜೆಯನ್ನು ಮಾಡಿದ್ದೇವೆ. ಆ ಯಾವ ದೇವಸ್ಥಾನದ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನೋ ಆ ದೇವಾಲಯದಲ್ಲಿರ್ತಕ್ಕಂಥ ಪಂಚಲಿಂಗೇಶ್ವರರ ಪೂಜೆನೂ ನಾವು ಮಾಡಿದ್ದೀವಿ. ಆದರೆ ಅದನ್ನು ಕಟ್ಟಿಸಿರೋದು ಒಬ್ಬ ರಾಜ. ಆ ರಾಜ ಯಾಕೆ ಅದನ್ನು ಕಟ್ಟಿಸ್ದ ಅಂದರೆ ಆತನ ತಾಯಿ ಭಕ್ತಿಗೋಸ್ಕರ. ತಾಯಿ ಮೇಲೆ ಅಪಾರವಾದ ಪ್ರೀತಿ. ಅವನ ಪ್ರೀತಿ ಎಷ್ಟಿತ್ತು ಅಂದರೆ ತಾಯಿ ಒಂದು ಮಾತು ಹೇಳಿಬಿಟ್ರೆ ಮುಗೀತು. ಆ ತಾಯಿ ಋಣವನ್ನು ಹರಿಸ್ಲಿಕ್ಕೆ ನಾನು ಏನಾದರೂ ಮಾಡ್ತೀನಿ ಅನ್ನೋ ಥರ ತಾಯಿ ಅಪೇಕ್ಷೆ ಪಟ್ಟಲಂತೆ ಕಾಶಿ ಕ್ಷೇತ್ರದಲ್ಲಿ ಒಂದು ದೇವಾಲಯ ಕಟ್ಟಬೇಕು, ನೀನು ಅದರಲ್ಲಿ ಆ ಶಿವನಿಟ್ಟು ನೀನು ಆರಾಧನೆ ಮಾಡಬೇಕು ಅಂದಾಗ ಅದನ್ನು ತೃಪ್ತಿಯಾಗಿ ಮಾಡಿದ್ದಾನೆ. ಮಾಡಿದಾದ ಮೇಲೆ ಆತ ತನ್ನ ಒಂದು ಮಾತೃಪ್ರೇಮಕ್ಕೋಸ್ಕರ ಮಾಡಿದ್ನಲ್ಲ, ದೇವಾಲಯ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವಾಲಯವನ್ನು ಶಿಖರದ ತನಕ ತಲೆ ಎತ್ತಿ ನೋಡಿದ. ದೇವರ ಭೂಮಿಯಿಂದ ಪಕ್ಕದಲ್ಲಿ ಹರಿತಕ್ಕಂಥ ಗಂಗಾಜಲವನ್ನು ನೋಡಿ, ಭೂಮಿಯನ್ನು ಕಂಡು ತಲೆಯನ್ನೆತ್ತಿ ಆ ಗೋಪುರದ ತುದಿಯ ಭಾಗವನ್ನು ನೋಡಿ, ಅಬ್ಬಾ ಇವತ್ತು ನನ್ನ ತಾಯಿ ಋಣ ಹರಿತು, ನನ್ನ ತಾಯಿಗೆ ನಾನು ಅದನ್ನು ತೃಪ್ತಿಯಾಗಿ ನಾನು ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿದೆ. ಆ ಹೇಳಿದ ಮರುಕ್ಷಣ ಇಡೀ ದೇವಾಲಯವೇ ಹೀಗೆ ಬೊಕ್ಕೊಂಡು ನಿಂತ್ಕೊಂಡಿದೆ.
ದೇವಾಲಯ ಸಮತಟ್ಟನಾಗಿದೆ. ಯಾಕೆಂದ್ರೆ ಅಂಥ ಒಂದು ಕಲ್ಲು ಬಿಲ್ಡಿಂಗ್ ಸುಮ್ಮನೆ ಅಲ್ಲ ಅದು. ಅದು ಹೀಗೆ ಸಂಪೂರ್ಣವಾಗಿ ಬಗ್ಕೊಂಡು ನಿಂತ್ಕೊಳ್ತು. ಯಾತಿಗೆ ಬಗ್ಕೊಂಡು ನಿಂತ್ಕೊಳ್ತು ಅಂದರೆ ಆ ಮಣಿಕರ್ಣಿಕಾಲಿರ್ತಕ್ಕಂಥದ್ದು ನಿನ್ನ ತಾಯಿ ಋಣ ನೀನು ಈ ಜನ್ಮಕ್ಕಲ್ಲ, ಇನ್ನು 7 ಜನ ಆಯ್ತು ನಿನ್ನ ತಾಯಿ ಋಣ ತೀರ್ಸೋಕ್ಕಾಗೋಲ್ಲ. ಋಣವನ್ನು ಹರಿಸ್ಲಿಕ್ಕಾಗದಿರತಕ್ಕಂಥದ್ದು ಯಾವುದೋ ಒಂದು ಸೇವೆ ಇದ್ದರೆ ಅದು ಮಾತೃ ಋಣ. ಅಂತಹ ಮಾತೃ ತಾಯಿಯ ಹೃದಯದಿಂದ ಅಥವಾ ತಾಯಿಯಿಂದ ಒಂದು ಮಕ್ಕಳಿಗೆ ದೋಷ ಬರುತ್ತೆ ಅನ್ನೋದೇ ಆದರೆ ಈ ಸೃಷ್ಟಿ ಅಲ್ಲೋಲ ಕಲ್ಲೋಲವಾಗ್ಬಿಡತ್ತೆ. ಇದು ಮೊದಲನೇದು ಸುಳ್ಳು. ಇದನ್ನು ತಲೆ ಕೆಡಿಸ್ಕೊಬೇಡಮ್ಮ. ನೀನು ಧೈರ್ಯವಾಗಿರು. ನಿನ್ನಿಂದ ಇವತ್ತು ಕಾಶಿಯ ಚರಿತ್ರೆ ಒಂದು ಮಾತಾಡೋಕ್ಕೆ ನನಗೆ ದಾರಿ ಸಿಕ್ತು. ನಿನ್ನ ಕಣ್ಣರೇಖೆಯಲ್ಲಿ ನಿನ್ನ ಆರೋಗ್ಯ ಇದೆ. ಆರೋಗ್ಯ ಸರಿ ಇಲ್ದಿರ ನೀನು ಅನಾರೋಗ್ಯದಲ್ಲಿ ತುತ್ತಾಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದರೆ ನಿನ್ನ ಆರೋಗ್ಯ ಪರಿಸ್ಥಿತಿ ಸಹಿತ ಅತಿ ಶೀಘ್ರದಲ್ಲಿ ಸರಿ ಹೋಗುತ್ತೆ. ನೀನು ಧೈರ್ಯವಾಗಿರು. ಯಾಕೆಂದರೆ ಸಾಕಷ್ಟು ಹೊರೆಯನ್ನು, ಸಾಕಷ್ಟು ಚಿಂತನೆಯನ್ನು ತಲೆಯಲ್ಲಿಟ್ಕೊಂಡು ಪ್ರತಿನಿತ್ಯ ಒಂದಲ್ಲ ಒಂಥರ ಕಣ್ಣೀರು ಹಾಕಿ ನನಗೆ ಯಾರೂ ಇಲ್ಲ, ನನ್ನಿಂದ ಯಾರೂ ಇಲ್ಲ, ನಾನು ಒಂಥರ ಒಂಟಿತನದ ಬದುಕಾಗೋಯ್ತಲ್ಲ ಅನ್ನೋ ಒಂದು ನೋವು, ಆ ಫೀಲು ನಿನಗಿರೋದ್ರಿಂದ ನೀನು ಏನು ಮೆಡಿಸಿನ್ ತೊಗೊಂಡು ನಿನಗೆ ಗುಣ ಆಗ್ತಾಯಿಲ್ಲ. ನಿನಗೆ ಬೇಕಾದ್ದು ಒಳ್ಳೆ ಪ್ರೀತಿ, ಒಳ್ಳೆ ನಗುಮುಖ, ಒಳ್ಳೆ ಒಂದು ನೆಮ್ಮದಿಯಾದಂಥ ಒಂದು ಬದುಕು. ಇದಿದ್ದರೆ ನಿನ್ನ ಅರ್ಧ ಆರೋಗ್ಯ ಅಲ್ಲಿ ಗುಣ ಆಗೋಗ್ಬಿಡುತ್ತೆ. ಇನ್ನು ಎಡಗಣ್ಣಿನ ರೇಖೆ ಪ್ರಕಾರ ನಿನ್ನ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲದ್ರಿಂದ ಚಂದ್ರ ಮನಸ್ಕಾರಕ, ರಾಹು ಬಂದು ಕೆಲವು ಸಂಕಟಗಳನ್ನು ಕೊಡ್ತಕ್ಕಂಥವನು. ಆ ಕಷ್ಟಗಳನ್ನು ನೀನು ಅನುಭವಿಸ್ತಾ ಇದೆಯಾ. ಇದು ಅತಿ ಶೀಘ್ರದಲ್ಲೇ ಗುಣಮುಖ ಆಗುತ್ತೆ. ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಇನ್ನು ನಿನ್ನಿಂದ ನಿನ್ನ ಸಂತಾನ, ನಿನ್ನಿಂದ ನಿನ್ನ ಮಗನ ಕಣ್ಣರೇಖೆ ಪ್ರಕಾರ ಅವನ ವಿದ್ಯೆ ಒಂದೇ ಅವನಲ್ಲಿ ಕೊರತೆ ಇರೋದು ಬಿಟ್ಟರೆ ಅವನ ಮಾತೃವಾತ್ಸಲ್ಯ ಚೆನ್ನಾಗಿದೆ. ಅವನು ಏನು ಹೇಳಿದ್ರು ನೀನು ಹೇಳೋ ಪ್ರತಿ ಮಾತು ಅವನು ಆಲಿಸ್ತಾನೆ, ಅವನಿಗೆ ಅನುಕೂಲ ಇದೆ. ಆದರೆ ಅವನಿಗೆ ಒಂದಿಷ್ಟು ಕಾಲ ಈ ವಿದ್ಯೆಯಲ್ಲಿ ಸ್ವಲ್ಪ ಮಂಕಿದೆ, ಒಂದು ಮಂಡತನ ಅನ್ನೋದಿದೆ. ಕೆಲವೊಮ್ಮೆ ಒಂದು ಹಠವಾದಿಯಾಗಿರ್ತಾನೆ. ಅದು ಎಲ್ಲ ಮಕ್ಕಳಲ್ಲೂ ಕಂಡು ಬರುವಂಥದ್ದೇ. ನಾವು ಹುಟ್ಟೋ ಒಂದು ಗಿಡದಲ್ಲಿ ಬಿಟ್ಟೋ ಎಲ್ಲ ಹೂಗಳು ಸಹಿತ ಅದಷ್ಟೇ ಪೂಜನೀಯವಾಗುತ್ತೆ ಅಂತಲ್ಲ, ಒಂದೊಂದು ಹೂವು ಒಂದೊಂದು ಕಡೆ ಸೇರ್ಕೊಂಡು ಹೋಗುತ್ತೆ. ಆದರೆ ಈ ಹೂವು ನಿನ್ನ ಮಗ, ಅವನಲ್ಲೂ ಒಂದು ಅಪಾರವಾದ ಜ್ಞಾನ ಇದೆ, ಒಳ್ಳೆ ವಿದ್ಯೆ ಇದೆ, ಒಳ್ಳೆ ವಿದ್ವತ್ತಿದೆ. ಆದರೆ ಅದು ಬೆಳಕಿಗೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ನೀನು ಹೆದರಬೇಡ, ಅಂಜಬೇಡ, ನೀನು ಧೈರ್ಯವಾಗಿರು, ನೆಮ್ಮದಿಯಾಗಿರು. ಇದಕ್ಕೆ ಯಾವ ಶಾಂತಿ ಹೋಮ ಅನ್ನೋ ಅವಶ್ಯಕತೆ ಇಲ್ಲ. ನೀನು ನಂಬಿರುವ ದೇವರು, ನೀನು ನಂಬಿರುವ ಗುರು, ಅವರಿಂದಲೇ ನಿನಗೆ ಆಶೀರ್ವಾದ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ, ಚೆನ್ನಾಗಿರಮ್ಮ. ಪತ್ರವನ್ನು ಬರೆದಕ್ಕಾಗಿ ತಮಗೆ ಧನ್ಯವಾದಗಳು ತಾಯಿ. ನೊಂದ್ಕೊಳ್ಬೇಡಿ. ಗುರುಜಿಯವರು ತಿಳಿಸಿದ ಹಾಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಆದಷ್ಟು ಬೇಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೈಲಹೊಂಗಲದಿಂದ ಗುರುಜಿ. ಬೈಲಹೊಂಗಲದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನಿರ್ಮಲಾ ಅಂತ ಹೇಳಿ. ನಿರ್ಮಲಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಕೊಡಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಮದುವೆ ಆಗಿ 12 ವರ್ಷ ಆಯ್ತ್ರಿ ಗುರುಜಿ. ಮಕ್ಕಳಾಗಿಲ್ಲ ಇನ್ನು. ಅದನ್ನ ಕೇಳ್ಬೇಕಾಗಿತ್ತು. ನಿನ್ನ ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಸ್ವಲ್ಪ ಈಗ ಹೆಚ್ಚು ಕಡಿಮೆ ಆಗ್ತಾ ಇದೆ ರೀ. ಅಲ್ಲ, ಈಗ ಆಗೋದು ಪರವಾಗಿಲ್ಲ, ಹಿಂದೆ ಎಲ್ಲ ಕರೆಕ್ಟ್ ಆಗಿತ್ತಾ? ಹಿಂದೆಲ್ಲ ಕರೆಕ್ಟ್ ಆಗಿತ್ತು. ಅಂದ್ರೆ ಈಗ ಎಲ್ಲಾ ಡಾಕ್ಟರ್ ಕಡೆ ತೋರಿಸಿದೀನ್ರಿ. ಅವರು IVF ಮಾಡ್ಬೇಕನ್ನತಾರೆ. ಡಾಕ್ಟರ್ ಹೇಳಿದ್ರೆ IVF ಮಾಡಬೇಕು ಅಂತ. ಅದರ ಪೂರ್ವಭಾವಿಯಾಗಿ ನೀವು ಮಾತಾಡಿ ನನ್ನ ಮಾತನ್ನು ನೀವು ಸರಿಯಾಗಿ ಅರ್ಥನೇ ಮಾಡ್ಕೋತಿಲ್ಲ. ನಿನ್ನ ಮಂತ್ಲಿ ಡೇಟ್ಸ್ ಚೆನ್ನಾಗಿದ್ದು, ನಿನ್ನ ಕುಟುಂಬ ಚೆನ್ನಾಗಿದ್ದು, ನಿನ್ನ ದಾಂಪತ್ಯ ಚೆನ್ನಾಗಿದ್ದರೆ ನಿನಗೆ IVFನ ಅವಶ್ಯಕತೆ ಇಲ್ಲ. ಈಗ ಪ್ರಧಾನವಾಗಿರೋದು ಪ್ರತಿಯೊಂದು ಗಂಡು ಹೆಣ್ಣಲ್ಲೂ IVF ಅನ್ನೋದು ಒಂದೇ ಪ್ರಧಾನ. IVFಗೆ ಹೋಗಬೇಕು, 8 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು, ಆಮೇಲೆ ಒಂದು 6 ಲಕ್ಷ ರೂಪಾಯಿ ಪ್ಯಾಕೇಜ್ ಮಾಡಬೇಕು, ಒಟ್ಟು 12-15 ಲಕ್ಷಕ್ಕೆ ಒಂದು ಮಗು ತಗೊಬರಬೇಕು. ಇಷ್ಟೇ ಪ್ರಪಂಚ ಇವತ್ತು ನಡೀತಾ ಇರೋದು. ಎಲ್ಲಾದರೂ ಒಂದು ಕಡೆ ನೋಡಿ ನಾರ್ಮಲ್ ಆಗಿ ಸೆಟ್ ಆಗುವಂಥದ್ದು ಅಥವಾ ಆಗುತ್ತಮ್ಮ ನಿಂಗೆ ಧೈರ್ಯ ಕೊಡುವಂಥದ್ದು, ನಿನ್ನಲ್ಲಿರುವಂತಹ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆನ ದೊಡ್ಡ ಸಮಸ್ಯೆ ಮಾಡಿದಿರಾ ಆ ಸಮಸ್ಯೆನ ಅಲ್ಲೇ ಬಗೆಹರಿಸ್ಕೊಂಡು ಸರಿಪಡಿಸುವಂಥ ಚಿಂತನೆ ಯಾರೂ ಮಾಡೋದಿಲ್ಲ. IVF ಅಂತ ಒಂದ್ಸತಿ ಆ ಮುದ್ರೆ ಹಾಕಿಬಿಟ್ರೆ ಮುಗಿದೋಯ್ತು. IVF ಅಂತ ಒಂದ್ಸತಿ ನೀನು ತಲೆಗೆ ತುಂಬಿಸ್ಬಿಟ್ರೆ ನಿನಗೆ ಆಗುವಂಥದ್ದು ಸಹಿತ ಆಗೋದೇ ಇಲ್ಲ. ಯಾಕೆ ನೀನು ಅದನ್ನ ಮೈಂಡಲ್ಲಿ ತಂದ್ಕೊಂಡ್ಬಿಟ್ಟಿರ್ತಿಲ್ಲಮ್ಮ. ನಾನು ಹೇಳ್ತಿದ್ದೀನಿ, ನೀನು ಆರೋಗ್ಯವಾಗಿ ಒಳ್ಳೆಯ ನೆಮ್ಮದಿಯಾಗಿ ನಿನ್ನ ಮಂತ್ಲಿ ಡೇಟ್ ಸೇರಿ ಅದನ್ನು ಸರಿಯಾದ ರೀತಿ ಗಮನಿಸ್ಕೊಂಡು ಅದಕ್ಕೆ ಬೇಕಾಗಿರುವ ಸಣ್ಣ ಪುಟ್ಟ ಔಷಧಿಗಳು ತಗೋ. ಹಾಗೆ ನಿಮ್ಮ ದಾಂಪತ್ಯನ ನೆಮ್ಮದಿಯಾಗಿ ಇಟ್ಕೊಳ್ಳಿ. ಗಂಡ ಹೆಂಡತಿ ನೀವು ಹ್ಯಾಪಿಯಾಗಿರಿ, ಸಂತೋಷವಾಗಿರಿ. ಅಥವಾ ಯಜಮಾನರಲ್ಲಿ ಏನಾದರೂ ಸಣ್ಣ ಪುಟ್ಟ ಕೊರತೆಗಳಿದ್ದರೆ, ಸಮಸ್ಯೆ ಇದ್ದರೆ ಅದಕ್ಕೆ ಬೇಕಾದಂಥ ಔಷಧಿಗಳು, ಬೇಕಾದಷ್ಟು ಆಯುರ್ವೇದಿಕ್ ಔಷಧಿಗಳಿದೆ, ಅದ್ರ ಕಡೆ ಗಮನ ಕೊಡು. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ನ್ಯಾಚುರಲ್ ಆಗಿ, ನಾರ್ಮಲ್ ಆಗಿ ಸರಿಯಾದ ರೀತಿಯೇ ಸಂತಾನ ಆಗುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಪತ್ರಕ್ಕೆ ಉತ್ತರವನ್ನು ಕೊಟ್ವಿ, ಒಂದು ಕರೆಗೂ ಕೂಡ ಉತ್ತರವನ್ನು ಕೊಟ್ವಿ. ಇನ್ನು ಈಗನೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ಅಮ್ಮ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹಲೋ ಸರ್. ಅಮ್ಮ ನೋಡಿ, ನೀವು ಟಿವಿ ನೋಡ್ತಾ ಇದ್ದೀರಾ? ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಟಿವಿ ನೋಡಬೇಡಿ. ನಮಸ್ಕಾರ. ನಮಸ್ತೆ ಅಜ್ಜಿ, ಚೆನ್ನಾಗಿದ್ದೀರಾ? ಮೈಸೂರಿಂದ
ನೋಡಿ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ ಅಲ್ಲ, ನಾನು ಇಲ್ಲಿ ಮಾತಾಡಿದ್ರೆ ಅಲ್ಲಿ ನಿಮ್ ಟಿವಿಲಿ ಬರ್ತಾ ಇರೋದು. ಅಜ್ಜಿ ನೀವು ಫೋನ್ ಕಿವಿ ಹತ್ರ ಇಟ್ಕೊಳ್ಳಿ. ಹಾ, ನೀವು ಕಿವಿ ಹತ್ರ ಇಟ್ಕೊಳ್ಳಿ ಫೋನ್ನ. ಬಂದ್ಬಿಡಿ ಒಂದ್ ನಿಮಿಷ. ಮಾತಾಡ್ತಾ ಇದ್ದಾರಲ್ಲ ಸರ್. ಇಲ್ಲ ಗುರುಜಿಯವ್ರ ಮಗ ಅಂತ ಹೇಳು. ಅಜ್ಜಿ, ನಾನೇ ಗುರುಜಿ ಅವ್ರ ಮಗ ಶ್ರೀನಿವಾಸ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಅಯ್ಯೋ, ಕನ್ಫ್ಯೂಷನ್. ಟಿವಿನಲ್ಲಿ ಅವ್ರ ಸ್ವರ ಹೇಗ್ ಬರುತ್ತೆ ಅನ್ನೋದನ್ನ ಮುಖ್ಯವಾಗಿ 9ವರೆಗೆ ಇಲ್ಲಿವರೆಗೂ ಬಹುಶಃ 11 ವರ್ಷದಲ್ಲಿ ಕೊಪ್ಪಳದ ಜಾತ್ರೆಯನ್ನು ನೋಡಿ, ಜಾತ್ರೆ ಬಗ್ಗೆ ಮಾತಾಡಿ, ಅಲ್ಲಿನ ಇಮಿಡಿಯೇಟ್ ಆಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಮುಂದುವರಿಸಿ ಮಾತಾಡಿರ್ತಕ್ಕಂತಹ ದಿನ ಅಂದ್ರೆ ಇವತ್ತೇ. ಹಾಗಿದ್ದಾಗ 9ವರೆಗೆ ಆನಂದ್ ಗುರುಜಿಯವ್ರು ಮನೆಗೆ ಹೊಟ್ಟೋಗಿರ್ತಾರೆ ಅಂತ ತೀರ್ಮಾನ. ಈಗಿದ್ದ ಮೇಲೆ ಇನ್ನು ನನ್ನ ಕರೆ ಮಾಡೋದು ಬಹುಶಃ ಎಲ್ಲೋ ಸುಳ್ಳು ಹೇಳ್ತಾರೇನೋ ಅನ್ನೋ ತರ ಯಾರೋ ಬೇರೆ ಮಾಡ್ತಾರೆ ಅಂತ. ಹಾಗಲ್ಲ, ಇವತ್ತು ನಿಜಕ್ಕೂ ಕೊಪ್ಪಳ ಸಿದ್ದೇಶ್ವರರ ಆ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನನ್ನ ಮನಸ್ಸಿಗೆ ಬಂದು ಕೂತ್ಕೊಂಡೇ ಇದಕ್ಕೊಂದು ಸ್ವಲ್ಪ ಸಮಯ ಮುಂದುವರಿಸಬೇಕು, ನಾನು ಇದರ ಬಗ್ಗೆ ಒಂದಷ್ಟು ಮಾತಾಡಬೇಕು. ಜೊತೆಗೆ ಅಯೋಧ್ಯ ನಗರ ವಾಸ ಶ್ರೀ ರಾಮಚಂದ್ರನ ಆ ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಭಕ್ತ ಸಾಗರದ ಬಗ್ಗೆ ಮಾತಾಡಬೇಕು ಎಂಬತಕ್ಕಂಥ ಉದ್ದೇಶಕ್ಕೋಸ್ಕರನೇ ಸಮಯ ಜಾಸ್ತಿ ತಗೊಳ್ವಿ ನಾವು. ಹಾಗಾಗಿ ಅಯೋಧ್ಯನಲ್ಲಿ ಬರ್ತಿರ್ತಕ್ಕಂತಹ ಭಕ್ತರು ನಿರಂತರವಾಗಿ ಹರಿದು ಬರ್ತಿರ್ತಕ್ಕಂಥ ಭಕ್ತ ಸಾಗರ. ನಾವು ಅಂದ್ಕೊಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ದೇವಾಲಯ ಆಯಿತು ಅಂದರೆ ಅಲ್ಲಿ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ಈಗ ಸಡನ್ನಾಗಿ ಮಹರ್ಷಿ ಮಂದಿರಕ್ಕೆ ಲಕ್ಷ್ಮೀಬೋರಸ್ವಾಮಿಯ ಸಾಲಿಗ್ರಾಮ ಬಂದ ಆ ಪ್ರಾರಂಭ ಕ್ಷಣಗಳಿತ್ತೆಲ್ಲ, ಒಂದು ದಿನಕ್ಕೆ 12,000 13,000 ಜನ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿರಂತರವಾದಂತಹ ಬಂದ ಜನಸಾಗರ ನೋಡಿದ್ರೆ ಅಬ್ಬಾ ಅನ್ನೋ ಥರ ಇತ್ತು. ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಆದರೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನಿಗೆ ಬರೀ ಕರ್ನಾಟಕ ಮಾತ್ರನಾ? ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಕೊಂಕಣಿ, ಪ್ರತಿಯೊಂದು ಕಡೆ ಎಲ್ಲೇ ಇದ್ರೂ ಸಹಿತ, ಎಲ್ಲ ಭಾಗಗಳಲ್ಲೂ ಸಹಿತ ಇಡೀ ಭರತಖಂಡದ ಪ್ರಭು ಶ್ರೀರಾಮಚಂದ್ರ, ಅಂತಹ ಶ್ರೀರಾಮಚಂದ್ರನ ದರ್ಶನಕ್ಕೆ ಬಂದಿರತಕ್ಕಂಥ ಭಕ್ತ ಸಾಗರ, ಅಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನ ನೋಡಲಿಕ್ಕೆ ಇನ್ನೆಷ್ಟು 1000 ಜನ, ಎಷ್ಟು ಲಕ್ಷಾಂತರ ಜನ ಬಂದಿರ್ಬೋದಪ್ಪ. ಆದರೆ ಅಷ್ಟು ಜನಕ್ಕೂ ಸಹಿತ ದರ್ಶನದ ವ್ಯವಸ್ಥೆ ಬೇಕಲ್ಲ. ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಲಿಕ್ಕೆ ಸರ್ತಿ ಸಾಲಲ್ಲಿ ನಿಂತು ಬೆಳಗಿನ ಜಾವ 3 ಗಂಟೆಗೆ ಲೈನಲ್ಲಿ ನಿಂತುಕೊಳ್ಳೋದಂತೆ. ಅದು ಕೇಳಿದ್ರೆ ಮೈ ಜುಮ್ಮನ್ನತ್ತೆ. ಅಂತಹದ್ದು, ಅದರಲ್ಲೂ ನೂತನವಾಗಿ ಪ್ರತಿಷ್ಠಾಪನೆಗೊಂಡಂಥ ಆ ಬಾಲರಾಮ, 5 ವರ್ಷದ ಮಗು ರಾಮ, ಅಂತಹ ರಾಮನಿಗೆ ವಿಶೇಷವಾದಂಥ ಅಲಂಕಾರ ಮಾಡಿ ಭಕ್ತರ ದರ್ಶನಕ್ಕೆ ದಾರಿ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಅದು ನಿಜಕ್ಕೂ ಅದ್ಭುತವೇ ಸರಿ. ಎಲ್ಲರ ಮನಸ್ಸಲ್ಲಿ, ಎಲ್ಲರ ಕನಸಲ್ಲಿ ಒಂದಿತ್ತು, ಕನಸಾಗಿತ್ತು. ಅಯೋಧ್ಯನಲ್ಲಿ ರಾಮದೇವರನ್ನು ನಾವು ನೋಡಬಹುದಾ, ಆ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಬಹುದಾ, ಅಂತಹ ಅದ್ಭುತವಾದಂತಹ ಸಾನ್ನಿಧ್ಯವನ್ನು ಯಾವಾಗ ಕಣ್ತುಂಬಿಸ್ಕೊಳ್ತೀವಪ್ಪ, ಇದು ಯಾವಾಗ ಮುಹೂರ್ತ ಅಂತ ನೋಡ್ತಾ ಇದ್ದಾಗೆ ಮುಹೂರ್ತ ಆಗೇ ಹೋಯಿತು, ಪ್ರತಿಷ್ಠಾಪನೆ ಆಗೇ ಹೋಯಿತು. ಈಗ ನಿತ್ಯ ಅನುಷ್ಠಾನ ನಡೀತಾ ಇದೆ. 48 ದಿವಸದ ಆ ಮಂಡಲ ಪೂಜೆ ಸಹಿತ ಬಹಳ ಅದ್ಧೂರಿತವಾಗಿ ನಡೀತಿದೆ. ಪ್ರತಿನಿತ್ಯ ಉತ್ಸವಗಳು ನಡೀತಾ ಇದೆ. ಉತ್ಸವದಲ್ಲಿ ಪ್ರಾಕಾರೋತ್ಸವ, ಸಂಗೀತೋತ್ಸವ, ನಾಟ್ಯೋತ್ಸವ, ರಂಗೋತ್ಸವ ಎಲ್ಲ ಉತ್ಸವಗಳನ್ನು ಸಹಿತ ಅದ್ಧೂರಿತವಾಗಿ ನಡೆಸ್ತಾ ಇದ್ದಾರೆ. ಜೊತೆಗೆ ಭಕ್ತರು ಸಹಿತ ಯಥೇಚ್ಛವಾದಂಥ ರೀತಿ ಅಯೋಧ್ಯೆಗೆ ಬಂದು ರಾಮರ ದರ್ಶನ ಮಾಡ್ತಾ ಇದ್ದಾರೆ. ಅಲ್ಲೂ ಸಹಿತ ನಮ್ಮ ಕರ್ನಾಟಕದ ಕಂಪು ಬಹಳಷ್ಟು ಇರೋದ್ರಿಂದ ಕರ್ನಾಟಕದ ಸೇವೆಗಳು ಸಾಕಷ್ಟು ಇದೆ. ನೋಡಿ, ಯಾವ ರಾಜ್ಯಕ್ಕೆ ಇಂಥ ಸೇವೆಗಳು ಸಿಕ್ಕಿದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರೋಷ್ಟು ವಿಚಾರ ನಾವು ನಿಮಗೆ ತಿಳಿಸ್ತಾ ಇರ್ತೀವಲ್ವ. ಹಂಗೆ ತೊಗೊಳ್ಳೋದಾದರೆ ಕರ್ನಾಟಕದ ಸೇವೆನೇ ಪ್ರಧಾನ. ಮುಖ್ಯವಾಗಿ ರಾಮರ ವಿಗ್ರಹನೇ ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ಚಿತ್ರಕಾರ, ಒಬ್ಬ ಕಲಾವಿದ ತಾನು ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹ, ಒಬ್ಬ ಶಿಲ್ಪಿ, ನಮ್ಮ ಭಾಗದ ಶಿಲ್ಪಿ ಅಲ್ವಾ. ಅದೊಂದು ಸಂತೋಷ ತಾನೆ. ವಿಗ್ರಹ ಕೆತ್ತನೆ ಮಾಡಿದ್ದು ನಮ್ಮ ಭಾಗದ್ದು. ಆ ವಿಗ್ರಹಕ್ಕಾಗಿ ಬಳಸಿರ್ತಕ್ಕಂಥ ಕಲ್ಲಿದೆಯಲ್ಲ, ಅಯೋಧ್ಯ ನಗರವಾಸಿ ಶ್ರೀ ರಾಮಚಂದ್ರನ ಸುಂದರವಾದಂಥ ಮೂರ್ತಿಯನ್ನು ಕೆತ್ತಿರ್ತಕ್ಕಂಥ ಕಲ್ಲು ನಮ್ಮ ಕರ್ನಾಟಕ ರಾಜ್ಯದ್ದು. ಹಾಗಾಗಿ ಕರ್ನಾಟಕಕ್ಕೆ ಇಂತಹದ್ದೊಂದು ಒಳ್ಳೆಯ ಹೆಸರಿದೆ. ಬಹುಶಃ ಕರ್ನಾಟಕದಲ್ಲಿ ಸಾಕಷ್ಟು ಪ್ರತಿಭೆಗಳು ಭಾರತದಾದ್ಯಂತ ಓಡಾಡಿ ಹೆಸರು ಮಾಡಿದರು. ಆದರೆ ಇವತ್ತು ಇಡೀ ಭರತಖಂಡದಲ್ಲೇ ಸಹಿತ ಹೆಸರಾಗಿ ನಿಂತಿದ್ದು ಕರ್ನಾಟಕ ರಾಜ್ಯ. ಭಾಳ ಹೆಮ್ಮೆಯಿಂದ ಹೇಳುವಂತಹದ್ದು, ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಲ್ಲ, ನಮ್ಮ ಪೂರ್ವಜನ್ಮದ ಪುಣ್ಯ ಇದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಜ್ಜಿ, ನೀವೇ ತಾನೇ ಅವಾಗಲೇ ಕಾಲ್ ಮಾಡಿದ್ದು? ನಮಸ್ಕಾರ. ನಮಸ್ತೆ ಅಜ್ಜಿ, ನೀವು ಮತ್ತೆ ನೋಡಿ ಟಿವಿ ನೋಡ್ತಾ ಇದ್ದೀರಾ? ಗುರುಜಿ ಹತ್ರ ಮಾತಾಡಿ ಬನ್ನಿ ಈಗ. ಮಾತಾಡ್ತೀನಿ ಸರ್. ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹೌದು. ಹೇಳಮ್ಮ. ನಮ್ಮ ಸ್ವರ ಮಾತಾಡ್ತಾ ಇದ್ದಾರೆ. ನಾನಮ್ಮ ಮಾತಾಡ್ತಾ ಇರೋದು. ಅಮ್ಮ ನಾನೇ ಮಾತಾಡ್ತಾ ಇದ್ದೀನಿ, ಹೇಳು ತಾಯಿ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಅಜ್ಜಿ ಟಿವಿ ಆಫ್ ಮಾಡಿ ಅಜ್ಜಿ, ಹೋಗ್ಲಿ.
ಟಿವಿ ಇದು ಆಫ್ ಮಾಡ್ಬಿಡ್ರಿ ಹೋಗ್ಲಿ ಒಂದ್ ನಿಮಿಷ. ಆ ಹಲೋ ಹಾ ಅಮ್ಮ ಮಾತಾಡಿ. ನಾನು ಮಾತಾಡೋದು ನಿಮ್ಮ ಹತ್ರ, ನೀವು ಫೋನಲ್ಲಿ ಕೇಳಿಸ್ತಾ ಇದೆಯಲ್ಲ. ಮಾತಾಡ್ತಾ ಇದ್ದಾರೆ. ಅದೃಷ್ಟವೇ ಅದೃಷ್ಟ ಇದೆ. ಅಜ್ಜಿ ಅವ್ರಿಗೆ ಪಾಪ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದು ಆಫ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಪಕ್ಕದಲ್ಲಿರೋರು ಯಾರು ಹೇಳ್ಕೊಡ್ತಾನೂ ಇಲ್ಲ ಪಾಪ, ಭಾರಿ ಕಷ್ಟ. ಹಲೋ ಇದೆ. ಹಲೋ ಮಾತಾಡಮ್ಮ. ಹಲೋ ಹಲೋ ಅಜ್ಜಿ ಮಾತಾಡಿ, ಹಲೋ ಮಾತಾಡಮ್ಮ, ಸಂಜೆ ಹಲೋ ಹೇಳಮ್ಮ. ನಮಸ್ಕಾರ ಸ್ವಾಮಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಹೇಳಮ್ಮ. ಸುಮಾರು ವರ್ಷದಿಂದ ನನ್ನ ಹತ್ರ ಹೇಳಮ್ಮ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಅಯ್ಯೋ ಶಿವನೇ. ಅಜ್ಜಿ ಟಿವಿಲಿ ವಾಯ್ಸ್ ಬರ್ತಾ ಇರೋದು ನಿಮ್ದೇ. ಪ್ರಯತ್ನ ಪಡ್ತೀನಿ, ಸಿಗ್ತಾನೆ ಇಲ್ಲ. ನೋಡು ನೀನ್ ಎದುರುಗಡೆ ನಾನು ಇದ್ದೀನಿ, ಮಾತಾಡಮ್ಮ. ಹಾ ಹೇಳಮ್ಮ ತಾಯಿ, ಏನ್ ವಿಚಾರ ಹೇಳಮ್ಮ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇಲ್ಲ ಅಜ್ಜಿ ಅಜ್ಜಿ ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ಅಲ್ಲಿ ಟಿವಿನಲ್ಲಿ ಸ್ವರ ಬರ್ತಾ ಇದೆಯಲ್ಲ ಅದು ನಿಮ್ಮದೇ ಸ್ವರ, ಬೇರೆಯವ್ರದಲ್ಲ. ನೀವೇ ಮಾತಾಡ್ತಾ ಇರೋದು. ಸರಿಯಪ್ಪ. ನೀವು ಟಿವಿ ನೋಡ್ಬೇಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಗುರುಜಿ ಹತ್ರ ಮಾತಾಡಿ ಫಸ್ಟ್ ಆರಾಮಾಗಿ. ಚರಿತ್ರೆಯಲ್ಲಿ ನಿಲ್ಲುವಂತ ಕರೆ ಇದು. ಹೌದು ಗುರುಗಳೇ. ಆ ತಾಯಿಯ ಮುಗ್ಧ ಪ್ರೀತಿ ಪ್ರೇಮ, ಮಾತಾಡಬೇಕು ಮಗನ ಹತ್ರ ಅನ್ನೋ ಒಂದು ಆಸೆ. ಆದ್ರೆ ಆ ಫೋನ್ ಬರ್ತಕ್ಕಂಥ ಧ್ವನಿ ರಿಟರ್ನ್ ಅಲ್ಲಿ ಹೋಗುತ್ತಲ್ಲ, ಅವಾಗ ನನ್ ಬಿಟ್ಟು ಇನ್ಯಾರೋ ಮಾತಾಡ್ತಾರಲ್ಲ ಅಂತ ಅವ್ರ ಚಿಂತನೆ. ಆದ್ರೂ ಪಾಪ ಫೋನ್ ಎತ್ಕೊಂಡು ಈ ಟೈಮ್ನಲ್ಲಿ ಕಾಲ್ ಮಾಡಿದೆ, ಅವ್ರು ನಮ್ಗೆ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಆ ತಾಯಿ ಆರೋಗ್ಯ ಚೆನ್ನಾಗಿರ್ಲಿ. ಗುರುಗಳೇ ಅವರು ಪತ್ರವನ್ನು ಕೂಡ ಬರೆದಿದ್ರು ಗುರುಗಳೇ. ಅವ್ರಿಗೆ 78 ವರ್ಷ ಈಗ. ಪಾಪ ಅವ್ರಿಗೆ ಮನೆ ಏನೋ ಸಮಸ್ಯೆ ಗುರುಗಳೇ. ಪಾಪ ಅವ್ರಿಗೆ 72 ವರ್ಷದಿಂದ ಕೇಸ್ ನಡೀತಾನೆ ಇದೆ. ಮನೆ ಬಿದ್ದೋಗೋ ಅಂತ ಪರಿಸ್ಥಿತಿ ಬಂದ್ರು ಕೂಡ ಇನ್ನ ಕೇಸ್ ನಡೀತಾ ಇದೆ. ಅವ್ರಿಗೂ 72 ವರ್ಷ. ಬಹುಶಃ ಲಾಯರು ಅವರು ಚೆನ್ನಾಗಿರ್ಬೇಕಲ್ಲ. ಅದೇ ಗುರುಗಳೇ. 72 ವರ್ಷ ಕೇಸ್ ನಡೆಸಬೇಕಾದ್ರೆ ಲಾಯರು ಬಹುಶಃ ಅವ್ರು ಇಬ್ಬರನ್ನ ಚೇಂಜ್ ಮಾಡಿರ್ತಾರೋ ಅಥವಾ ಒಬ್ಬರು ಚೇಂಜ್ ಮಾಡಿರ್ತಾರೋ. ಒಬ್ಬೊಬ್ಬ ಲಾಯರ್ಗೆ ಇಷ್ಟು ವರ್ಷ ಅಂತ ಇರುತ್ತೆ ಅದು ಕೇಸ್. ಅದು ಬೇಗ ಮುಗಿಬಾರ್ದು, ಮುಗಿಯೋಕ್ಕಾಗಲ್ಲ ಅದು. ಆದರೆ ಇದ್ರ ಮಧ್ಯದಲ್ಲಿ ನ್ಯಾಯಾಧೀಶರಿಗೆ ನಾವು ಕೈ ಮುಗಿದು ಕೇಳೋದು ಇಷ್ಟೇ. ನ್ಯಾಯಾಧೀಶರಾಗಲಿ ಅಥವಾ ಈ ಒಂದು ಲಾಖ್ಯ ತಗೊಂಡು ಯಾರು ಈ ಕೇಸ್ ನಡೆಸ್ತಾ ಇದ್ದಾರೋ ಅಂತಹವರು ಸಾಧ್ಯವಾದಷ್ಟು ಒಂದು ಕೇಸನ್ನು ಇಷ್ಟು ದೂರಕ್ಕೆ ಫಲಾಂಗ ಎಳ್ಕೊಂಡು ಹೋಗೋದಕ್ಕಿಂತ ಆದಷ್ಟು ಬೇಗ ಆ ಕೇಸುಗಳು ಮುಗಿಸೋದಕ್ಕೆ ನ್ಯಾಯಾಧೀಶರೂ ಕನಿಕರಿಸಬೇಕು, ಹಾಗೆ ಅವರು ಸಹಕರಿಸಬೇಕು. ಹಾಗೆ ಅಲ್ಲಿರ್ತಕ್ಕಂತಹ ಯಾರು ಲಾಯರ್ಸ್ ಇದನ್ನು ತೊಗೊಂಡಿದ್ದರು ಕೇಸನ್ನು, ದಯವಿಟ್ಟು ಸ್ವಲ್ಪ ಆದಷ್ಟು ಬೇಗ ಅದಕ್ಕೊಂದು ಮುಕ್ತಿ ಕೊಡಿಸಿ. ಯಾಕೆಂದರೆ ಇಂತಹ ಪರಿಸ್ಥಿತಿಗಳು ಒಬ್ಬಿಬ್ಬರದಲ್ಲ, ತುಂಬ ಜನದಿದೆ. 10 ವರ್ಷ 12 ವರ್ಷ 20 ವರ್ಷ ರೈತರು ಗೊತ್ತಿಲ್ಲ, ಅಣ್ಣ ತಮ್ಮ들 ಕಿತ್ತಾಡ್ಕೊಂಡು ಕೋರ್ಟಿಗೆ ಬಂದುಬಿಡ್ತಾರೆ. ಈ ಕಡೆ ಅಣ್ಣ ಸತ್ತೋಗಿರ್ತಾನೆ, ಇಲ್ಲ ತಮ್ಮ ಸತ್ತೋಗಿರ್ತಾನೆ, ಮಕ್ಕಳು ಕಿತ್ತಾಡ್ತಾ ಇರ್ತಾರೆ. ಕನಿಷ್ಠ ಪಕ್ಷ ಅಣ್ಣ ತಮ್ಮಂದ್ರೆ ಅವರಂತೂ ಹುಟ್ಟುತ್ತಾ ಅಣ್ಣ ತಮ್ಮಂದ್ರಾಗ ಬೆಳೀತಾ ದಾಯಾದಿಗಳಾಗೋಗ್ಬಿಟ್ರು. ಅವ್ರು ಹುಟ್ಟಿರ್ತಕ್ಕಂಥ ಮಕ್ಕಳಾದರೂ ಅಣ್ಣ ತಮ್ಮಂದ್ರಾಗ ಎಲ್ಲರೂ ಒಂದು ಕುಟುಂಬದಲ್ಲಿರಲಿ. ಸಾಧ್ಯವಾದಷ್ಟು ನಾವು ಏನು ಸಂಪಾದನೆ ಮಾಡಿದ್ರು, ಏನು ಕೂಡಿಟ್ರು, ಎಷ್ಟೆಲ್ಲ ಸ್ಥಿತಿಗತಿಗಳನ್ನು ಚೆನ್ನಾಗಿಟ್ಕೊಂಡ್ರು ಕೊನೆಗೆ ಸೇರೋದು ಮಣ್ಣಿಗೋ ಬೆಂಕಿಗೋ ನೀರಿಗೋ. ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಇನ್ನಷ್ಟು ಬೇಕು ಅನ್ನೋ ಆಸೆನೇ ಇಲ್ಲದಂಥ ರೀತಿ ಹೋಗ್ಬಿಡುತ್ತೆ. ಅದರಿಂದ ನ್ಯಾಯಸ್ಥಾನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರಗಳು ಇದನ್ನು ನಾನು ಜಾಸ್ತಿ ಮಾತಾಡಬಾರ್ದು, ತಪ್ಪಾಗುತ್ತೆ. ಯಾಕೆಂದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಸಾಧ್ಯವಾದಷ್ಟು ಇಂತಹ ಪರಿಸ್ಥಿತಿಗಳು ಎಷ್ಟೋ ಜನ ರೈತ ಬಂದವರು ಕಣ್ಣೀರಿಡ್ತಿದ್ದಾರೆ. ಎಷ್ಟೋ ಜನ ತಾಯಂದಿರು ಇಂತಹ ಪರಿಸ್ಥಿತಿ ಕಷ್ಟಗಳಲ್ಲಿರ್ತಾರೆ. ನೋಡಿ, ಅವ್ರ ಯಜಮಾನರೋ ಅಥವಾ ಅವ್ರ ಮಾವನರೋ ಯಾರೋ ಕೋರ್ಟ್ ಕೇಸ್ ಹಾಕಿರ್ತಾರೆ. ಈಕೆಗೆ ಇಷ್ಟು ವಯಸ್ಸಾಗಿದೆ, ಇನ್ನು ಇವ್ರು ಹುಟ್ಟಿರೋ ಮಕ್ಕಳನ್ನ ಅವ್ರು ಯಾವ ಪರಿಸ್ಥಿತಿಯಲ್ಲಿರ್ಬೋದು. ಇವತ್ತು ಕಾಗದ ಪತ್ರಗಳು ಸರಿ ಇಲ್ದಿರತಕ್ಕಂಥ ಭೂಮಿ ಜಮೀನಿದ್ದರೆ ದಯವಿಟ್ಟು ಅದನ್ನು ಬಿಟ್ಬಿಡೋದೇ ಒಳ್ಳೆಯದು. ಯಾಕೆಂದರೆ ಅದು ಸರಿಪಡಿಸೋದಕ್ಕೆ ನಮ್ಮ ಮುಂದಿನ ಮಕ್ಕಳಂತೂ ಸರಿಪಡಿಸೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅಂತಹ ಪ್ರಪಂಚಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೀವಿ. ಆದಷ್ಟು ಒಳ್ಳೆಯದಾಗಲಿ, ಶುಭವಾಗಲಿ.